ಕಾಮಿತಾರ್ಥಪ್ರದಾಯಿನಂ ನಿರ್ವಿಕಲ್ಪ ಸಮಾಧಿಸ್ಥಂ ಸಿದ್ಧಲಿಂಗಂ ಭಜಾಮ್ಯಹಂ. ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾರೆ. ಗಡಿಗೌಡಗಾಂವ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಗಿಲಿಂಗೇಶ್ವರನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾರೆ. ಈ ಪರಮ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರದ ಒಡೆಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನೇ ನೀಡತಕ್ಕಂಥ ಕಾಮಧೇನು ಕಲ್ಪವೃಕ್ಷಣೆ ಆಗಿರ್ತಕ್ಕಂಥ ಕಲಬುರಗಿ ಶರಣಬಸವೇಶ್ವರನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಡುತ್ತಾ, ನಿಮಗೆಲ್ಲ ಇಲ್ಲಿಯ ಪರಂತರವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ, ಬೇರೆ ತಬಲಾವಾದಕರೇ, ದಿವಸಲ್ಲ ಎರಡು ದಿವಸಲ್ಲ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದೊಳಗೆ ತನ್ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ 13ನೇ ದಿವಸದ ಪ್ರವಚನದೊಳಗೆ ಪಾಲ್ಗೊಂಡು ಶರಣಬಸವೇಶ್ವರರ ಚರಿತ್ರೆಯನ್ನ ಆಧಾರವಾಗಿಟ್ಟುಕೊಂಡು ಅದರ ಜೊತೆ ಒಳಗೆ ಹಲವಾರು ಜನ ಶರಣರ, ಸಂತರ, ಮಹಾತ್ಮರ, ಜ್ಞಾನಿಗಳ, ಯೋಗಿಗಳ ದಿವ್ಯ ಪುರುಷರ ಒಂದು ದಿವ್ಯ ಚರಿತ್ರೆಯನ್ನ ಕೇಳಬೇಕು, ಶ್ರವಣ ಮಾಡಬೇಕು. ನಾವೆಲ್ಲರೂ ಶರಣರ ಮಾರ್ಗದೊಳಗೆ ನಡಿಬೇಕು ಅನ್ನುವಂಥ ಸದಿಚ್ಛೆಯಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಉಚ್ಚ ಗ್ರಾಮದ, ಬ್ಯಾಲಹಳ್ಳಿ ಗ್ರಾಮದ, ಇನ್ನು ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ನಮ್ಮ ಶರಣಾರ್ಥಿಗಳು. ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನೊಳಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮದ ಅರಳಗುಂಡಿಗೆಯ ಗ್ರಾಮ. ಆ ಗ್ರಾಮದ ಸಾಲೋನ್ಕೆ ಮನೆತನದೊಳಗಿರ್ತಕ್ಕಂಥ ಆದಯ್ಯ ಮತ್ತು ಮಡಿಯಮ್ಮರ ಪುಣ್ಯ ಗರ್ಭದೊಳಗೆ ಜನ್ಮ ತಾಳಿರ್ತಕ್ಕಂಥ ಶರಣಬಸವರನ್ನ ಸಿಂದಗಿ ತಾಲೂಕಿನೊಳಗಿರ್ತಕ್ಕಂಥ ಕಲಿಕೇರಿ ಅನ್ನತಕ್ಕಂಥ ಗ್ರಾಮ. ಆ ಗ್ರಾಮದ ಪರಮ ತಪಸ್ವಿಗಳು, ಜ್ಞಾನಿಗಳು ಆಗಿರ್ತಕ್ಕಂಥ ಮರುಳಾರಾಧ್ಯ ಶಿವಾಚಾರ್ಯ ಹತ್ರ ಶರಣಬಸಪ್ಪನವರು ಒಂದು ಕಡೆಗಿಂದ ಸೇವೆ ಅನ್ನತಕ್ಕಂಥದ್ದನ್ನು ಮಾಡ್ತಾರೆ, ಇನ್ನೊಂದು ಕಡೆಗಿಂದ ಗುರುವಿನಿಂದ ಜ್ಞಾನ ಅನ್ನತಕ್ಕಂಥದ್ದನ್ನು ಸಂಪಾದನೆ ಮಾಡಲಿಕ್ಕೊತ್ತಾರೆ. ಆ ಜ್ಞಾನದೊಳಗೆ ಯಾವುದನ್ನ ಹೇಳಿಕೊಟ್ರು ನಿನ್ನಿನ ದಿವಸ ತಗೊಂಡೋದಕ್ಕೆ ಕೇಳಿದ್ರೆ, ಈ ಅಷ್ಟಾವರಣದೊಳಗಿಂದ 3 ಪೂಜ್ಯ ವಸ್ತುಗಳಾಗಿರ್ತಕ್ಕಂಥ ಗುರು, ಲಿಂಗ, ಜಂಗಮ ಅನ್ನತಕ್ಕಂಥವು 3. ಅಂದ್ರೆ ಈ ಜಗತ್ತಿನೊಳಗಿಂದ ಶ್ರೇಷ್ಠವಾಗಿರ್ತಕ್ಕಂಥವ್ರಂತಂದ್ರೆ ಈ 3 ಜನ. ಬ್ರಹ್ಮ, ವಿಷ್ಣು, ಮಹೇಶ್ವರ ತಿಳ್ಕೊಂಡ ಹೆಂಗದಾರಲ್ಲ, ಹಂಗ ಈ ಭೂಮಿ ಮೇಲೆ ಕಾಣತಕ್ಕಂಥ ದೇವರುಗಳು ಯಾರು ತಿಳ್ಕೊಂಡ ಕೇಳಿದ್ರೆ ಗುರು, ಲಿಂಗ, ಜಂಗಮ ತಿಳ್ಕೊಂಡಂತ 3 ದೇವರುಗಳು. ಮೊದಲನೇದಾಗಿರ್ತಕ್ಕಂಥದ್ದು ಗುರುವಿನ ಬಗ್ಗೆ ನಾವೆಲ್ಲವನ್ನು ಕೂಡ ತಿಳ್ಕೊಂಡು ಬಿಟ್ಟಿವಿ. ಪ್ರತಿಯೊಬ್ಬ ಮನುಷ್ಯ ಜೀವಿಗೆ ಗುರು ಯಾಕೆ ಬೇಕು ಅಂತ ತಿಳ್ಕೊಂಡ ಕೇಳಿದ್ರೆ ಗುರುವಿನಿಂದ ಜ್ಞಾನ ಅಂತಕ್ಕಂಥ ಪಡಿಲಿಕ್ಕ ಈ ಶರೀರ ಅಂತಕ್ಕಂಥದ್ದನ್ನ ಅದಕ್ಕಾಗಿನೇ ಯಾವ ಗದುಗಿನ ಪುಟ್ಟರಾಜ ಗವಾಯಿಗಳೊಂದು ಮಾತು ಹೇಳ್ತಾರೆ, ಗುರುವಿಗೆ ತನುವನ್ನ, ಲಿಂಗಕ್ಕ ಮನವನ್ನ, ಜಂಗಮನಿಗೆ ಅಂದ್ರೆ ಧನ ಕೊಡಬೇಕತ್ತ. ಅವ್ರು ಏನು ಹೇಳ್ತಾರ, ಗುರುವಿಗೆ ಏನು ಕೊಡ್ಬೇಕ್ರಿ ಎತ್ಕೊಂಡ ಕೇಳಿದ್ರೆ ಗುರುವಿಗೆ ಅಂದ್ರೆ ರೊಕ್ಕ ಕೊಡೋದು ಬೇಕಾಗಿಲ್ಲ, ಬಂಗಾರ ಕೊಡೋದು ಬೇಕಾಗಿಲ್ಲ. ಏನ್ರಿ ಗುರುವಿಗೆ ಅಂದ್ರೆ ಏನು ಕೊಡ್ಬೇಕಂತ ಕೇಳಿದ್ರೆ ಗುರುವಿಗೆ ಈ ಶರೀರ ಅಂತಕ್ಕಂಥದ್ದನ್ನ ಒಪ್ಪಿಸ್ಬೇಕು. ಗುರುವಿಗೆ ತನು ಅಂತಕ್ಕಂಥ ಎತ್ವಿ ಅರ್ಪಣೆ ಮಾಡಬೇಕು. ಈಗ ಯಾರಾದ್ರೂ ಕೂಡ ಗುರುಗಳು ನಿಮ್ಮ ಮನೆಗೆ ಬಂದಾಗ ನೀವೇನು ಮಾಡ್ತೀರಿ, ಬಾಗಿಲದೊಳಗಿಂದ ಪಾದಕ್ಕೆ ನೀರು ಹಾಕಿ ಇವತ್ತು ಪ್ರತಿನಿತ್ಯ ಮಾಡ್ತಿರಲ್ಲ ಏನ್ರಿ, ಶರಣಬಸಪ್ಪನ ದೇವಸ್ಥಾನದ ಎದುರಿಗೆ ನಿಂದಿರಿಸ್ಕೊಂಡು ನಮ್ಮ ಪಾದಕ್ಕೆ ಒಂದು ಕಡೆಗೆ ನೀರು ಹಾಕ್ತೀರಿ, ಪೂಜೆ ಮಾಡ್ತೀರಿ, ಇನ್ನೊಂದು ಕಡೆಗೆ ಕಾಯಿ ಅಂತಕ್ಕಂಥದನ್ನು ಹೊಡಿತೀರಿ. ಏನ್ರಿ ಕಾಯಿ ಯಾಕೆ ಹೊಡೆಯೋದು? ಸುಮ್ಮನೆ ನೀವೆಲ್ಲರೂ ಕೂಡ ಇದನ್ನು ಕಲ್ಪನೆ ಮಾಡ್ಕೋಬೇಕು, ತಿಳ್ಕೋಬೇಕು. ಕಾಯಿ ಹೊಡಿತಕ್ಕಂಥದ್ದು ಅವಶ್ಯಕತೆ ಐತೆ ಅಂತ ತಿಳ್ಕೊಂಡ ಕೇಳಿದ್ರೆ ಕಾಯಿ ಹೊಡಿತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಾವು ಕಾಯಿ ಅನ್ನತಕ್ಕಂಥ ಯಾಕೆ ಹೊಡಿತೀವಿ ತಿಳ್ಕೊಂಡ ಕೇಳಿದ್ರೆ ಆ ತೆಂಗಿನ ಕಾಯಿ ಹೊಡೆಯೋದಲ್ಲ, ಈ ಕಾಯವನ್ನು ಗುರುವಿನ ಪಾದಕ್ಕೆ ಅಂತ ಅರ್ಪಣೆ ಮಾಡಬೇಕು. ಏನ್ರಿ, ಗುರುವಿನ ಪಾದಕ್ಕೆ ಅರ್ಪಣೆ ಮಾಡೋದು. ಅದುವೇ
ಕಾಯಿ ಹೊಡಿತಕ್ಕಂಥ ಸಂಕೇತ ಏನು ಅಂತ ಕೂಡ ಕೇಳಿದ್ರ, ಹೇ ಸದ್ಗುರುನಾಥ, ಇದು ಮೌಸಮಯವಾಗಿರ್ತಕ್ಕಂಥ ಶರೀರವನ್ನ ಇದು ನೀನು ಪಾದಕ್ಕೆ ಅರ್ಪಣೆ ಮಾಡೀವಿ. ಈ ಶರೀರ ಅಂತಕ್ಕಂಥ ನೀನು ಏನು ಮಾಡ್ಬೇಕಂತ ಕೂಡ ಕೇಳಿದ್ರೆ, ಈ ಶರೀರ ಅಂತಕ್ಕಂಥ ಮಂತ್ರಮಯವಾಗಿರ್ತಕ್ಕಂಥ ಶರೀರ ಮಾಡಬೇಕು. ಈ ಕಾಯವನ್ನು ನಿನಗೆ ಅರ್ಪಣೆ ಮಾಡೀನಿ, ಅದಕ್ಕಾಗಿ ನನ್ನ ಬಸವಣ್ಣವರಂತ ಹೇಳಿದರು. ಕೇಳಿದ್ರೆ ಒಂದು ವಿಚಿತ್ರವ, ಯಾವಾಗ ನಮ್ಮ ಕಾಯ ಪವಿತ್ರ ಆಗ್ತದ ಅಂತ ಕೂಡ ಕೇಳಿದ್ರೆ ಬಸವಣ್ಣವರಂತ ಹೇಳ್ತಾರಲ್ಲ, ಕೇಳಿರೆ ಒಂದು ವಿಚಿತ್ರವ, ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವ ಕೂಡಲು. ಒಬ್ಬ ಗುರುವಿನ ಹಸ್ತ ನಮ್ಮ ಮಸ್ತಕದ ಮೇಲೆ ಬಿದ್ದಾಗ ಮಾತ್ರ ಈ ಜನ್ಮ ಅಂತಕ್ಕಂಥ ಪಾವನ ಆಗ್ತದೆ. ಒಬ್ಬ ಸದ್ಗುರುನಾಥ ತನ್ನ ವಾಣಿಯಿಂದ ನಮ್ಮ ಕಿವಿಯೊಳಗೆ ಮಹಾಮಂತ್ರ ಅಂತಕ್ಕಂಥದನ್ನ ಯಾವಾಗ ಉಪದೇಶ ಮಾಡ್ತಾನಲ್ಲ, ಅವಾಗ ಇದು ಮೌಸಮಯ ಆಗಿರ್ತಕ್ಕಂಥ ಶರೀರ ಹೋಗಿ ಪವಿತ್ರವಾಗಿರ್ತಕ್ಕಂಥ ಮಂತ್ರಮಯವಾಗಿರ್ತಕ್ಕಂಥ ಶರೀರ ಆಗ್ತದ. ಅದಕ್ಕೆ ಈ ಶರೀರ ಪವಿತ್ರ ಆಗಬೇಕಾಗಿತ್ತು ಅಂದ್ರೆ ಈ ಕಾಯವನ್ನ ಗುರುವಿಗೆಲ್ಲ ಅರ್ಪಣೆ ಮಾಡಬೇಕು. ಕಾಯ ಗುರುವಿಗೆಲ್ಲ ಅರ್ಪಣೆ ಮಾಡಬೇಕು. ಇಲ್ಲಿ ಶರಣಬಸಪ್ಪ ಏನ್ ಮಾಡಕತ್ತಾನ, ಈ ಕಾಯವನ್ನ ಮರುಳರಾಧ್ಯ ಶಿವಾಚಾರ್ಯರಿಗೆ ಅರ್ಪಣೆ ಮಾಡಿಬಿಟ್ಟಾನೆ. ಯಾವಾಗಂದ್ರೆ ಶರಣಬಸಪ್ಪನ ಜೀವನ ಅಂತಕ್ಕಂಥ ಪಾವನ ಆಗಿ ಹೋಗದೆ. ಯಾಕ ಒಂದು ಕಡೆಗಂದ ಗುರುವಿನಿಂದ ಜ್ಞಾನಾಮೃತ ಅಂತಕ್ಕಂಥ ಪಡಿಲಿಕ್ಕತ್ತಾನೆ, ಒಂದು ಕಡೆಗಂದ ಗುರುವಿನಿಂದ ಈ ಎಲ್ಲ ಸಂಸ್ಕಾರ ಅಂತಕ್ಕಂಥದ್ದನ್ನು ಪಡೆದು ಯಾವಾಗಂದ ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು ಆ ಗುರುವಿನಿಂದ ಮಂತ್ರ ಉಪದೇಶ ಅಂತಕ್ಕಂಥ ಮಾಡಿಕೊಂಡು ಶರಣಬಸಪ್ಪ ಏನಿಗೆ ಅಂತಕೊಂಡಂತ ಕೇಳಿದ್ರೆ ಅವ ನರಮಾನವನಾಗಿರ್ತಕ್ಕಂಥವನನ್ನ ದೇವಮಾನವನ್ನಾಗಿ ಮಾಡಿರ್ತಕ್ಕಂಥವ್ರು ಮರುಳಾರಾಧ್ಯ ಶಿವಾಚಾರ್ಯ. ಅಂದ್ರೆ ಗುರುವಿನಿಂದಲೇ ಎಲ್ಲ. ಅದಕ್ಕಾಗಿ ನನ್ನವರು ಪುಟ್ಟರಾಜಗಳನ್ನು ಹೇಳೋರು, ಗುರುವಿಗೆ ತನುವನ್ನ ಲಿಂಗಕ್ಕೆ ಮನವನ್ನ. ನಾವು ಲಿಂಗಕ್ಕೆ ಏನು ಕೊಡಬೇಕಂತ ಕೊಡೋದು ಕೇಳಿದ್ರೆ ಕಾಯ ಕೊಡೋದಿಲ್ಲ. ಯಾವ ಲಿಂಗಕ್ಕೆ ನಾವು ಏನು ಕೊಡಬೇಕಾಗದ, ಲಿಂಗಕ್ಕೆ ಕಾಯ ಕೊಡೋದು ಬೇಕಾಗಿಲ್ಲ, ಬಂಗಾರ ಕೊಡೋದು ಬೇಕಾಗಿಲ್ಲ, ರೊಕ್ಕ ಕೊಡೋದು ಬೇಕಾಗಿಲ್ಲ. ಹಾಗಾದ್ರೆ ಲಿಂಗಕ್ಕೆ ಏನು ಕೊಡಬೇಕಂತ ಕೊಡೋದ ಕೇಳಿದ್ರ ಏನ್ರಿ, ಮನಸ್ಸು ಅನ್ನತಕ್ಕಂಥದ್ದನ್ನು ಲಿಂಗಕ್ಕೆ ಎಲ್ಲ ಕೊಡಬೇಕ. ಏನ್ರಿ, ಮನಸ್ಸು ಯಾರಿಗೆ ಕೊಡಬೇಕು? ಲಿಂಗಕ್ಕೆ ಕೊಡಬೇಕು. ಅದಕ್ಕಾಗಿ ನನ್ನ ಒಬ್ಬ ಜಾನಪದ ಕವಿ ಒಂದು ನುಡಿ ಬರೀತಾನೆ, ಲಕ್ಷ ಕೊಡ್ರಿ, ಎಷ್ಟು ಚಂದ ಹೇಳ್ತಾನೆ. ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ, ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ, ಕಸಬರಿಗೆ ಚಿಂತಿ ನನಗಿಲ್ಲ, ಕಸಬರಿಗೆ ಚಿಂತಿ ನನಗಿಲ್ಲ, ಕಸಬರಿಗೆ ಚಿಂತಿ ನನಗಿಲ್ಲ. ನೋಡಿ, ಒಂದು ಜಾನಪದದ ಒಂದು ನುಡಿ ಇದು. ಅವ ಏನ್ ಹೇಳ್ತಾನ, ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ, ಕಸವರಿಗೆ ಚಿಂತೆ ನನಗಿಲ್ಲ. ಮನೆಯೊಳಗೆ ನನ್ನ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಿರ್ತಾಳೆ ಏನ್ರಿ, ಮನ್ಯಾಗ ವಯಸ್ಸಿಗೆ ಬಂದ ಮಗಳಿರ್ತಾಳ, ಮದುವೆ ವಯಸ್ಸಿಗೆ ಬಂದಿರ್ತಕ್ಕಂಥ ಮಗಳಿರ್ತಾಳ, ಮನೆಯಾಗ ತಂದೆ ತಾಯಿ ಕುತ್ಕೊಂಡ ವಿಚಾರ ಮಾಡ್ತಿರಲ್ಲ, ಮಗಳರೇ ದೊಡ್ಡವಳಾಗ್ಯಾಳೆ, ಆ ಮಗಳನ್ನ ಯಾರಿಗೆ ಕೊಡಬೇಕು, ಎಂಥವ್ನಿಗೆ ಕೊಡ್ಬೇಕು ಅಂತಕೊಂಡು ಮೊದಲೇ ವಿಚಾರ ಮಾಡ್ತಿರಲ್ರಿ. ಯಾರಿಗೆ ಕೊಟ್ಟ ನನ್ನ ಮಗಳಿಂದ ಸುಖದಾಗಿರ್ತಾಳ, ಯಾರಿಗೆ ಕೊಟ್ಟನ್ನ ನಾವು ಮಗಳಿಂದ ನಾವು ಸುಖದಾಗಿರ್ತೀವಿ ಅಂತ ಅನ್ನೋದನ್ನ ತಂದೆ ತಾಯಿ ವಿಚಾರ ಮಾಡ್ತೀವಲ್ಲ, ಮಗಳನ್ನ ಎಂಥವ್ನಿಗೆ ಕೊಡಬೇಕು. ಮನೆಯಾಗ ನೀವೆಲ್ಲರೂ ಅಂತಿರ್ತಿರಲ್ಲ, ಮಗಳಿಗೆ ದೊಡ್ಡ ಇಂಜಿನಿಯರ್ ನೋಡಿಕೊಡ್ಬೇಕು, ಮಗಳಿಗೆ ಅಂದ ಡಾಕ್ಟರ್ ನೋಡಿಕೊಡ್ಬೇಕು, ಮಗಳನ್ನ ಒಬ್ಬ ರಾಜಕಾರಣಿಗೆ ಅಂತ ಕೊಡಬೇಕು, ಮಗಳನ್ನ ಒಬ್ಬ ವ್ಯಾಪಾರಸ್ಥನಿಗೆ ಅಂತ ಕೊಡಬೇಕು, ಮಗಳನ್ನ ಒಬ್ಬ ದೊಡ್ಡ ಆಸ್ತಿವಂತನಿಗೆ ಅಂತ ಕೊಡಬೇಕು. ನೀವೆಲ್ಲ ಹೆಂಗೆ ವಿಚಾರ ಮಾಡ್ತೀರಲ್ಲ, ಆದ್ರೆ ಇಲ್ಲಿ ಅವ ಜ್ಞಾನಿ ಏನಂತಾನೆ, ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ, ಒಬ್ಬ ಕೊರವೇರವನಿಗೆ ಕೊಡ್ಬೇಕಂತ. ಏನ್ರಿ, ಕೊರವೇರ ತವ್ರಿಗೆ ಗೊತ್ತಾಗತ್ತೆ ನಮಗೆ. ಅವಾಗೆಲ್ಲ ಬುಟ್ಟಿ ಮರ ಕಸವರಿಗೆ, ನೀವೇನಂತ ರಾಜಗಿಲ್ಲ ಅಂತೀರ, ನೀವು ರಾಜಗಿಲ್ಲ ಜಾಡು ಅವೆಲ್ಲ ತಯಾರು ಮಾಡೋರಿಗೆ ಅವತ್ತಿನ ದಿನಮಾನದೊಳಗ ಕೊರವೇರ ತಗೊಂಡಂತಿದ್ರು. ಅವ ಏನಂತಾನ, ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ, ಒಬ್ಬ ಮಗಳನ್ನ ಒಬ್ಬ ಕೊರವೇರವನಿಗೆ ಕೊಡಬೇಕಂತ. ಎದಕ್ಕ ನೋಡ್ರಿ, ಹೆಣ್ಮಗಳದ ಆಸೆ ಇಟ್ಟದ. ಆಕೆ ಏನಂತಾಳ, ಮಗಳನ್ನ ಒಬ್ಬ ಕೊರವೇರವನಿಗೆ ಕೊಟ್ರ ಕಸಬರಿಗೆ ಚಿಂತೆ ಇರಂಗಿಲ್ಲ. ಯಾಕಂದ್ರೆ ಹಳೆಯನೇ ಕಸಬರಿಗೆ ತಯಾರು ಮಾಡವ ಏನ್ರಿ, ಮಗಳ ಗಂಡನೇ ಯಾವಾಗ ಈ ಜಾಡು ತಯಾರು ಮಾಡವದನ್ನ ತಂದಾಗ ಅವನಿಗೆ ನಾವು ಮಗಳನ್ನ ಕೊಟ್ಟಿವಿ ಅಂತಂದ್ರೆ ನಮ್ಮ ಮನೆಗೆ ಈ ಜಾಡು ರಾಜಗದ ಚಿಂತನೆ ಇರ್ಲತ್ತ. ಯಾಕ ಅತ್ತಿ ಮೇಗಿನ ಪ್ರೀತಿಗೆ ಹೊರಗಟ್ಲೆ ಕಳಿಸ್ಬಿಡ್ತಾನೆ. ನೋಡ್ರಲ್ಲ, ಅತ್ತಿ ಹಳೆಯ ಮೇಗೆ ಪ್ರೀತಿ, ಹಳೆಯನು ಕೂಡ ಅತ್ತಿ ಮೇಗೆ ಪ್ರೀತಿ ಇರ್ತಾನ, ಮಾವ ಸೊಸಿ ಮೇಲೆ ಪ್ರೀತಿ ಇರ್ತಾನೆ, ಸೊಸಿನ ಕೂಡ ಮಾವನ ಮೇಲೆ ಪ್ರೀತಿ ಇರ್ತಾನೆ. ನೋಡ್ರಿ, ನೀವು ಲೋಕರೊಳಿ ಮಾತಿರು ನೋಡ್ಬೇಕು ನೀವು. ಅವ ಅಪ್ಪಿ ತಪ್ಪಿ ಅಂದ ಹಳೆಯಾಗ ಏನ್ರಿ ಬೇಕಾಯ್ತವ, ಮಾವು ಫೋನ್ ಹಚ್ಚಲ್ಲ, ಅತ್ತಿಗೆ ಫೋನ್ ಹೊಡಿತಾನೆ. ಯಾಕ್ರಿ, ಅತ್ತಿಗೆ ಫೋನ್ ಹಚ್ತಾನ, ಹೇಳಿ
ಇಲ್ಲತ್ತೆ ನಾನು ಬಂಗಾರ ಹಾಕ್ತೀನಿ ಅಂದ್ರೆ ಬರ್ತೀನಿ ನಾ ಇಲ್ಲ ಅನ್ಕೊಂಡೆ ನಾ ಇರ್ತಾನೆ ನಿನ್ನ ಚಿಂತೆ ಮಾಡ್ತೀನಿ ಇಲ್ಲಿ ಮನ್ಯಾಗ ಹತ್ಕೊಂಡು ಬೆಂಕಿ ಏನ್ರಿ ಮನ್ಯಾಗ ಗಂಡ ಕಿರಿ 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 ಕೊಟ್ಟು ಇಲ್ಲಾರ್ದಳೆ ಬರ್ತಾನೆ ಬಂಗಾರ ಹಾಕ್ಲಿಲ್ಲ ಅಂದ್ರೆ ಹೆಂಗೆ ಹಾಕವ ನಮ್ಮ 106 ತಿಪ್ಪಲ್ ಇರ್ತಾವ ನಮ್ಮ ಎಲ್ಲ ಅವ್ನ ಮುಂದೆ ಹೇಳಿದ್ರೆ ಹೆಂಗೆ ಹಾಕವ ನಾವು ಮಗಳು ಸುಖದಾಗಿರ್ಬೇಕಾದ್ರೆ ಹಾಕೇಬೇಕಂತ ತಿಳ್ಕೊಂಡು ಕಿರಿ 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 ಕೊಡು ಇಲ್ಲ ನನ್ನ ನಮ್ಮ ಮಲ್ಲೆ ತಿಮ್ಮ ಅಂತಿರ್ತಾನೆ ಅಂದ್ರೆ ಅಯ್ಯೋ ಹಾಕಬೇಕು ಏನಾರು ಕಿರಿಕಿರಿ ಕೊಟ್ಟಂದ ಹಾಕಿಸ್ತಾರೆ ಯಾಕ್ರಿ ಯಾಕಂದ್ರೆ ಹಳೆನ ಮ್ಯಾಗ ಪ್ರೀತಿ ಇರ್ತಾಳ ಮತ್ತು ಹಳೆಯೂ ಕೂಡ ಅತ್ತಿ ಮ್ಯಾಗ ಪ್ರೀತಿ ಇರ್ತಾನೆ ಮಾವ ಸೊಸಿ ಮ್ಯಾಗ ನೋಡಿ ಅದೇ ಮದುವೆಗೆ ಒಂದು 5-6 ತಿಂಗಳಾಗಿರ್ತದ ಸೊಸಿಗೆ ಒಂದು ಅತ್ತಿ ಬೈದಿರ್ತದ ಯಾವಾಗಲೂ ಅತ್ತಿ ಬೈಯಕಿನಲ್ರಿ ಯಾವಾಗಿಂದ ಅತ್ತಿ ಬೈದಿರ್ತಾಳ ಈಕೆ ಸೊಸಿ ಸೂಕ್ಷ್ಮ ಮನಸ್ಸ ಒಂದು ಕಡೆ ಕುತ್ಕೊಂಡು ಅಳತಿರ್ತಾಳ ಮಾವ ಹೊರಗಿಂದ ಮನೆಗೆ ಬರ್ತಾನ ಬರೋದ್ರಾಗಿಂದ ಪಾಪ ಸೊಸಿ ಅಳತಿರ್ತಾಳ ಯಾಕೆ ಹೇಳಕತ್ತಿ ಏನು ತಪ್ಪು ಮಾಡ್ಲಾರ್ದನ ಅತ್ತಿಯವ್ರು ಬೈದಾರೆ ಈಕೆ ಅಳತಿರ್ತಾಳೆ ಯಾಕೆ ಹೇಳ್ತೀವಿ ಸಮಾಧಾನ ಮಾಡ್ಕೋ ಅದ್ರ ಸ್ವಭಾವೇ ಹಂಗೆ ಅದು ಏನು ತಾಳಕ್ಕೆ ಹೋಗ್ಬೇಕು ಅಲ್ಲ ಇನ್ನು ನಿನ್ನೆ ಮೊನ್ನೆ ಬಂದೇನೆ ಇಟ್ಟು ಅಳತಿದೆ ಅಂತಂದ್ರೆ ನಾ ಎಷ್ಟು ಹೇಳಬೇಕು ಅವ್ರ ಕೈಯ ಗಂಟ ಅಂತ ಮಾವಂತ ನಿನ್ನ ಸಮಾಧಾನ ಮಾಡ್ಕೊ ನಿನಗೆ ಏನಾರ ಐತೆ ನನ್ನ ಮುಂದೆ ಹೇಳು ಭಾಳ ಪ್ರೀತಿ ಇರ್ತಾನ್ರಿ ಮಾವ ಸೊಸಿ ಮ್ಯಾಗಿನ ಪ್ರೀತಿ ಇರ್ತಾನೆ ಹಂಗ ಹಳೇನ ಮ್ಯಾಗಿನ ಪ್ರೀತಿ ಅತ್ತಿ ಮ್ಯಾಗಿನ ಮ್ಯಾಗ ಪ್ರೀತಿಗಾಗಿ ಏನ್ರಿ ನಾನು ಮಗಳನ್ನೇ ಒಬ್ಬ ಪರಿವಾರವನ್ನ ಕೊಟ್ಟಿನಿ ಅಂತ ತಿಳ್ಕೊಂಡ್ರೆ ಹೊರಿಗಟ್ಲೆ ಕಸಬರಿಗೆ ಕಳಿಸ್ತಾನ ತಂದು ಕಸಬರಿಗೆ ಆಸ್ಯಾಕ ಮಗಳನ್ನ ಪರಿವಾರವನ್ನು ಕೊಡ್ಬೇಕಂತಾಳೆ ಸುಮ್ಮನೆ ಇದು ಜಾನಪದ ಒಂದು ನುಡಿ ಆದ್ರೆ ಇದು ದೃಷ್ಟಾಂತ ಅಲ್ಲ ಇದಕ್ಕೆ ದ್ರಾಷ್ಟಾಂತ ಏನು ಒತ್ತಿಕೊಂಡದ ಕೇಳಿದ್ರೆ ಇಲ್ಲಿ ಮಗಳು ಒತ್ತಿಕೊಂಡದ ಮಾತ್ರಕ್ಕೆ ಮದುವೆ ಮಾಡ್ಕೊಂಡ ಗಂಡನ ಮನೆಗೆ ಅದು ಹೋಗ್ತಕ್ಕಂಥ ಮಗಳಲ್ಲ ಕಲ್ಪನೆ ಇರಲಿ ಮಗ ಯಾರ ಮಗಳಲ್ಲಿ ಈ ನಮ್ಮದೇನು ಮನಸ್ಸು ಅಂತಕ್ಕಂಥ ಮಗಳದಲ್ಲ ಏನ್ರಿ ಇದು ಕುಂತಲಿ ಕುಂದ್ರಂಗಿಲ್ಲ ನಿಂತಲಿ ನಿಂದ್ರಂಗಿಲ್ಲ ಏನ್ರಿ ಒಂದು ಎಂಥ ಮನಸ್ಸದ ತಿಳ್ಕೊಂಡ ಕೇಳಿದ್ರ ಪ್ರಫುಲ್ಲವಾಗಿರ್ತಕ್ಕಂಥ ಮನಸ್ಸದಲ್ಲ ಈ ಮನಸ್ಸು ಅಂತಕ್ಕಂಥ ಇಟ್ಕೊಂಡು ಕುಂದ್ರಾಕಂತ ಬರಂಗಿಲ್ಲ ಮನಸ್ಸು ಅಂತಕ್ಕಂಥ ಕೊಡ್ಲೇಬೇಕು ಏನ್ರಿ ಮನಸ್ಸ ಕೊಡ್ಲೇಬೇಕು ಕೊಡೋದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡ್ಬೇಕಂತ ಕೂಡ ಕೇಳಿದ್ರ ಹೆಂಗೆ ಮಗಳಿಗೆ ಅಂದ್ರೆ ಡಾಕ್ಟ್ರಿಗೆ ಕೊಡಬೇಕು ಇಂಜಿನಿಯರಿಂಗ್ ಕೊಡಬೇಕು DC ಕೊಡಬೇಕು ಕಲೆಕ್ಟರ್ ಕೊಡಬೇಕು ಹಿಂಗೆ ಹೆಂಗೆ ಮನೆ ಕುತ್ಕೊಳ್ಳೋದ ವಿಚಾರ ಮಾಡ್ತೀವಲ್ಲ ಈ ಮನಸ್ಸು ಅನ್ನತಕ್ಕಂಥ ಮಗಳನ್ನ ಕೊಡಬೇಕಾದ್ರೂ ಮೊದಲೇ ವಿಚಾರ ಮಾಡಿ ಅದಕ್ಕೆ ಕೊಡಬೇಕು ಈ ಮನಸ್ಸನ್ನು ಒಳ್ಳೇದು ಕೊಡಬೇಕು ಕೆಟ್ಟದ್ದು ಕೊಡಬೇಕು ಈ ಮನಸ್ಸನ್ನು ಇನ್ನೊಬ್ರು ಟೀಕಾ ಮಾಡೋಕ್ಕೆಂದ ಕೊಡಬೇಕು ಏನು ಇನ್ನೊಂದು ಮನಸ್ಸನ್ನು ಕಳತನ ಮಾಡೋಕ್ಕೆಂದ ಕೊಡಬೇಕು ಈ ಮನಸ್ಸು ಅಂತಕ್ಕಂಥದ್ದು ಈ ಮನಸ್ಸು ಅಂತಕ್ಕಂಥ ಎಂಥದಕ್ಕೆಂದ ಕೊಡಬೇಕು ಕೆಟ್ಟದನ್ನು ಕೇಳಕ್ಕೆ ಕೊಡ್ಬೇಕಾ ಕೆಟ್ಟದನ್ನು ನುಡಿಲಕ್ಕೆಂದ ಕೊಡ್ಬೇಕಾ ಕೆಟ್ಟದನ್ನು ನೋಡೋಕ್ಕೆಂದ ಕೊಡ್ಬೇಕಾ ಕೆಟ್ಟ ಸ್ಥಳಗಳಿಗೆಂದ ಹೋಗೋಕ್ಕೆಂದ ಕೊಡ್ಬೇಕಾ ಯಾಕಂದ್ರೆ ಇದು ಕುಂತಲಿ ಕುಂದ್ರಂಗಿಲ್ಲ ಅದಕ್ಕಾಗಿ ಶರಣರಂತಾರೆ ಮನವೆಂಬ ಮರುಕಟ ಅವ್ರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಮನವೆಂಬ ಮರುಕಟ ತನು ಎಂಬ ವೃಕ್ಷವನ್ನೇರಿ ಏನ್ರಿ ಟೊಂಗೆಗೆ ಶಾಖೆಗೆ ಹಾರುತ್ತಿದೆ ನೋಡ ಈ ಮನಸ್ಸು ಅಂತಕ್ಕಂಥ ಹೆಂಗದ ತಗೊಂಡ ಕೇಳಿದ್ರೆ ಮಂಗೆ ಇದ್ದಂಗದ ಏನ್ರಿ ಶರೀರದೊಳಗೆ ಇರ್ತಕ್ಕಂಥ ಕಾಮ ಕ್ರೋಧ ಮೋಹ ಲೋಭ ಮದಮತ್ತರಗಳಂತಕ್ಕಂಥವು ಏನದಲ್ಲ ಏನ್ರಿ ಇವೆಲ್ಲ ಟೊಂಗೆಗಂದ ಮನಸ್ಸು ಅಂತಕ್ಕಂಥ ಹಾರ್ತಿರ್ತದಲ್ಲ ಅಂತ ಹರಿದಾಡ್ತಕ್ಕಂಥ ಮನಸ್ಸನ್ನ ಯಾರಿಗೆ ಕೊಡಬೇಕು ಯಾಕ್ರಿ ಇಟ್ಕೊಂಡಂತ ಕುಂದ್ರಕ್ಕೆ ಬರಲ್ಲ ಒಂದು ಕಡೆ ಕುಡಿಯಬೇಕು ನಾವು ಆದ್ರೆ ಇಟ ಕೊಡೋದಕ್ಕಿಂತ ಮುಂಚಿತವಾಗಿ ನಾವು ಯಾರಿಗೆ ಕೊಡಬೇಕು ಎಂಥದ್ದು ಕೊಡಬೇಕಂತ ಅಂದ್ಕೊಂಡ್ರ ಇಲ್ಲಿ ಪುಟ್ಟರಾಜ್ ಅವರು ಹೇಳ್ತಾರೆ ಅಂತ ಹರಿದಾಡ್ತಕ್ಕಂಥ ಮನಸ್ಸನ್ನ ಯಾವ ಮಗಳನ್ನ ಅದು ಯಾರಿಗೆ ಕೊಡಬೇಕಂತ ಕೇಳಿದ್ರೆ ಯಾವ ಅಂಗೈ ಒಳಗಿರ್ತಕ್ಕಂಥ ಇಷ್ಟಲಿಂಗ ಅನ್ನೋದಕ್ಕೆ ನಾವು ಮನಸ್ಸು ಕೊಟ್ಟು ಬಿಟ್ಟಿವಿ ಅಂತಿಕೊಂಡ್ರ ಈ ಬಾಹ್ಯ ಪ್ರಪಂಚದ ಕಷ್ಟಗಳು ನಮ್ಗೆ ಯಾವ ಕೊಡೋದು ಬರಲ್ಲ ಪರಮಾತ್ಮನಿಗೆ ಮನಸ್ಸು ಕೊಟ್ಟಿವಿ ಅಂತಿಕೊಂಡಾಗ ನಮಗೇನು ಕಷ್ಟಗಳು ಬರ್ತಾವ್ರಿ ಭಗವಂತನಿಗೆ ಮನಸ್ಸು ಕೊಟ್ಟೇವಿ ಬೇಡ ನಾವು ಕಾಮಕ್ಕೆ ಮನಸ್ಸು ಕೊಟ್ಟಿವಿ ಅಂತಿಕೊಂಡ್ರ ಕಾಮವನ್ನ ಹಾತೊರಿತದೆ ಏನ್ರಿ ಸುಡುತ್ತದೆ ನಮ್ಮ ಶರೀರವನ್ನ ಏನ್ರಿ ಕ್ರೋಧಕ್ಕೆ ಮನಸ್ಸು ಕೊಟ್ಟಿವಿ ಅಂತಿಕೊಂಡ್ರ ಸಿಟ್ಟಿಗೆ ಮನಸ್ಸು ಕೊಟ್ಟಿವಿ ಅಂತಿಕೊಂಡ್ರ ಸಿಟ್ಟ ತನ್ನ ವೈರಿ ಶಾಂತಿ ಪರರ ವೈರಿ ಅಂತಿಕೊಂಡಂತೀವಲ್ಲ ಆ ಸಿಟ್ಟಿಗೆ ನಾವು ಮನಸ್ಸು ಕೊಟ್ಟಿವಿ ಅಂತಿಕೊಂಡ್ರ ಅದು ನಮ್ಮ ಶರೀರವನ್ನೇ ಸುಡುತ್ತದೆ ಹೊರತಾಗಿ ಬೇರೆದವ್ರಿಗೆ ಏನಾಗಂಗಿಲ್ಲ ಅದಕ್ಕಾಗಿ ಈ ಮನಸ್ಸು ಅನ್ನತಕ್ಕಂಥ ಯಾರಿಗೆ ಕೊಡಬೇಕು ಲಿಂಗಕ್ಕೆಂದ ಕೊಡಬೇಕು ಒಂದು ಶರಣ ಬಸಪ್ಪನಿಗೆಂದ ಕೊಡ್ರಿ ಏನ್ರಿ ಅಂದ್ರೆ ನಿಮ್ಮ ಸಂಸಾರಿಕದೊಳಗೆ ಯಾವ ದುಃಖಗಳು ಬರಲ್ಲ ಯಾವ ಕಷ್ಟಗಳು ಕೊಡೋದು ಬರಲ್ಲ ಕಸವರಿಗೆ ಎತ್ತುಕೊಳ್ಳೋದ್ರನ್ನು ಚಿಂತೆಗಳು ನಮಗೆ ಯಾವ ದುಃಖಗಳು ಬರಂಗಿಲ್ಲ ಮನಸ್ಸು ಅನ್ನತಕ್ಕಂಥದನ್ನ ಯಾರಿಗೆ ಕೊಡಬೇಕಂತಂದ್ರೆ ಶರಣ ಬಸಪ್ಪನ ಮೂರ್ತಿಗೆಂದ ಕೊಡ್ರಿ ಶರಣ ಬಸಪ್ಪನ ಗದ್ದಿಗೆಗೆಂದ ಮನಸ್ಸು ಕೊಡ್ರಿ ನಿಮಗೆ ಅಂಗೈ ಒಳಗಿರ್ತಕ್ಕಂಥ ಲಿಂಗಕ್ಕೆಂದ ಮನಸ್ಸು ಅಂತಕ್ಕಂಥ ಕೊಡ್ರಿ ನಿಮಗೆ ಯಾವ ದುಃಖ ಯಾವ ಕಷ್ಟಗಳು ಕೂಡ ನಿಮ್ಗೆ ಸಮೀಪಿಸೋದಕ್ಕೆ ಸುಳಿಯಂಗಿಲ್ಲ ಆದ್ರೆ ಮನಸ್ಸನ್ನು ಲಿಂಗಕ್ಕೆಂದ ಕೊಟ್ಟಿವಿ
ಆದ್ರೆ ಜಂಗಮನಿಗೆ ಅಂದ್ರೆ ಧನ ಕೊಡಬೇಕು, ಜಂಗಮ ತೃಪ್ತಿ ಆಗಬೇಕು. ಧನ ಅಂದ್ರೇನು? ರೊಕ್ಕನೇ ಎತ್ತುಕೊಂಡಲ್ಲ. ಆ ಧನ ತಗೊಂಡ್ರ ಯಾವ ಜಂಗಮನಿಗೆ ಅಂದ್ರೆ ಏನು ಕೊಡ್ಬೇಕು ಎತ್ತುಕೊಂಡ್ರ ಜಂಗಮ ತೃಪ್ತಿಯಾಗಿರ್ಬೇಕು. ಜಂಗಮ ಮೂರ್ತಿ ಆನಂದದೊಳಗನೆ ಇರಬೇಕು. ಯಾಕ ಇವ ಜಂಗಮ ತಗೊಂಡ್ರೆ ಬೇರೆ ಯಾರು ಅಲ್ಲ, ಯಾವ ಕಣ್ಣಿಗೆ ಕಾಣದಿರ್ತಕ್ಕಂಥ ಆ ಪರಮಾತ್ಮನ ರೂಪನೇ ಯಾವ ನಮ್ಮ ಕಣ್ಣಿಗೆ ಅಂತ ಕಾಣು ನಮ್ಮ ಎಲ್ಲ ಸುಖ ದುಃಖಗಳನ್ನು ದೂರ ಮಾಡತಕ್ಕಂಥ, ನಮ್ಮ ಬಂದಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡತಕ್ಕಂಥ ಏಕೈಕ ವ್ಯಕ್ತಿ ಭೂಮಿ ಮೇಲೆ ಎತ್ತುಕೊಂಡ್ರೆ ಅದು ಜಂಗಮನನ್ನ ಬಿಟ್ಟರೆ ಮತ್ತೆ ಯಾರು ಕೂಡ ಇಲ್ಲ. ನೀವೆಲ್ಲ ಕೇಳಿರ್ಬೇಕು ಏನ್ರಿ? ನಿಂಬೆಕಾಯಿ ತಗೊಂಡಿದ್ದು ಇಲ್ಲೇ ನಮ್ಮ ಕಲ್ಯಾಣದೊಳಗಂದ ಏನ್ರಿ, ಯಾರಿದ್ರಿ? ನೆಲ್ಲೂರ ನಿಂಬೆಕಾಯಿ ತಗೊಂಡ ಒಬ್ಬ ಶರಣಿ ಕಲ್ಪನೆ ಇರಲಿ ನಮಗ. ನೆಲ್ಲೂರ ನಿಂಬೆಕಾಯಿ ತಗೊಂಡು ಒಬ್ಬ ಶರಣಿ ಏನ್ರಿ, ಗಂಡ ತೀರಿ ಹೋಗ್ಯಾನೆ ಏನ್ರಿ, ಇರೋದು ಒಂದೇ ಒಂದು ಮಗು ಐತಿ. 8 ವರ್ಷದ್ದು 8 ವರ್ಷದಿಂದ ಒಂದು ಮಗ ಅದ ಮನ್ಯಾಗ. ಕಲ್ಪನೆ ಇರಲಿ ಮಗ, 8 ವರ್ಷದ ಒಂದು ಕೂಸದ. ಅದು ಒಂದೇ ಕೂಸಿನ ಮೇಲೆ ಒಂದು ಶರಣ ತತ್ವದ ಜೀವನ ನಡೆಸಲಿಕ್ಕೆ ತಾಯಿ. ಯಾವಾಗ ನಿಂಗೆಲ್ಲ ನಡೆಸ್ತಕ್ಕಂಥ ಪ್ರಸಂಗದ ಒಳಗೆ ಅವಳ ಜಂಗಮನ ಮೇಲೆ ಒಂದು ಎಷ್ಟು ಪ್ರೀತಿ ಎತ್ತುಕೊಂಡದಕ್ಕೆ ಕೇಳಿದ್ರೆ ಒಮ್ಮೆ ಸಿರಿಯಾಳನಿಗೆ ಅಂದ್ರೆ ಸೊಕ್ಕು ಬಂದಿತ್ತು. ಭಕ್ತ ಸಿರಿಯಾಳ ನೀವು ನೋಡಿರ್ಬೇಕು ಏನ್ರಿ, ಕೇಳಿರ್ಬೇಕು. ಅವನ್ನ ಭಕ್ತ ಸಿರಿಯಾಳಗ ಅಹಂಕಾರ ಬಂದಿತ್ತು ಕೈಲಾಸದೊಳಗೆ. ಯಾಕ ಭಕ್ತ ಸಿರಿಯಾಳನ ಕತೆ ಗೊತ್ತಿದ್ದಿರ್ಬೇಕು ನಿಮಗ ಏನ್ರಿ? ಭಕ್ತ ಸಿರಿಯಾಳನ ಮನೆಗೆ ಸಾಕ್ಷಾತ್ ಭಗವಂತನೇ ಯಾವ ಹಣ್ಣಾಗಿರ್ತಕ್ಕಂಥ ಜಂಗಮನಾಗಿ ಸಿರಿಯಾಳನ ಮನೆತನಕ್ಕೆ ಹೋಗಿ ಮನೆ ಬಾಗಿಲ ಎದುರಿಗೆ ನಿಂತ್ಕೊಂಡು ಭಿಕ್ಷಾಂದೆ ಅಂದ. ಯಾವಾಗಿನ ಭಿಕ್ಷಾಂದೆ ಎತ್ತುಕೊಂಡಂದಾಗ ಸಿರಿಯಾಳ ನೋಡ್ತಾನೆ. ನೋಡಿ ಹೋಗಿ ಒಂದು ವಯಸ್ಸಾಗಿರ್ತಕ್ಕಂಥ ಜಂಗಮ ಮೂರ್ತಿನ ಕರ್ಕೊಂಡು ತಂದು ಒಂದು ಒಳ್ಳೆ ಆಸನ ಹಾಕಿ ಗದಿಗೆ ಮೇಲೆ ಕುಂದಿಸ್ತಾನೆ. ಯಾವಾಗಿನ ಸಿರಿಯಾಳನ ನೋಡಿ ಕಣ್ಣೀರು ಹಾಕ್ಲಿಕ್ಕತ್ತ ಯಾರು? ಜಂಗಮ ಮೂರ್ತಿ. ಸಿರಿಯಾಳ, ನನಗೆ ಒಂದು 15 ದಿವಸ ಆಯ್ತು ಮಗ, ಪಟ್ಟಿಗೊಂತು ತನ್ನ ಇಲ್ಲ. 15 ದಿವಸ ಆಯ್ತು ನನಗೆ ಯಾರು ಊಟ ಮಾಡಿಸಿಲ್ಲ. ನಾನು ಹಸಿವಿನಿಂದ ಬಳಲಿಕ್ಕತ್ತೀನಿ. ನನಗೆ ನೀನು ಊಟ ಮಾಡಿಸ್ತೇನೋ? ಸಿರಿಯಾಳ ಹತ್ತುಕೊಂಡದಯ್ಯಪ್ಪ, ಈ ಮನೆ ಇರೋದೇ ನಿನ್ನ ಸಲುವಾಗಿನೇ, ಊಟ ಮಾಡಿಸ್ತೇನೋ ಹತ್ತುಕೊಂಡ ಕೇಳಬೇಡ, ನೀನು ಏನು ಊಟ ಮಾಡ್ತಿ ಹೇಳಪ್ಪ ಹತ್ತುಕೊಂಡ ಸಿರಿಯಾಳ. ಸಿರಿಯಾಳೇನು ಶ್ರೀಮಂತ ಅಲ್ಲ, ಬಡವ ಏನ್ರಿ. ಕಟ್ಟಿಗೆ ಕಡದಂದ ಕಟ್ಟಿಗೆ ಮಾರಿ ಜೀವನ ಕಳೀತಕ್ಕಂಥ ವ್ಯಕ್ತಿ ಸಿರಿಯಾಳ. ಇವನಿಗೆ ಒಬ್ಬನೇ ಒಬ್ಬ ಮಗ ಅಂದ ಚಿಲ್ಲಾಳ. ಕಲ್ಪನೆ ಇರಲಿ, ತಂದೆ ಸಿರಿಯಾಳ, ಮಗ ಚಿಲ್ಲಾಳ. ಯಾವಾಗಂದ್ರೆ ಜಂಗಮ ಮೂರ್ತಿ ಅಂತಾನೆ, ಜಂಗಮ ಮೂರ್ತಿಗಂದ್ರೆ ಸಿರಿಯಾಳ ಅಂತಾನೆ. ಯಪ್ಪ, ಇದು ಈ ಮನಿತನ ಜಂಗಮನ ಮನಿತನ, ಇದು ನಿನ್ನ ಮನಿತನ. ನೀನು ಏನು ಊಟ ಮಾಡ್ತಿ ಹೇಳಪ್ಪ? ನೀ ಏನು ಹೋಳಿಗೆ ಉಣ್ತಿದೋ, ಏನು ಕರಿಗಡ ಉಣ್ತಿದೋ, ಏನು ಹುಗ್ಗಿ ಉಣ್ತಿದೋ, ನೀನು ಏನು ಉಣ್ತಿದ್ದು ಹೇಳತ್ತಿಕೊಂಡಂದಾಗ ಬಂದಿರ್ತಕ್ಕಂಥ ಜಂಗಮ ಮೂರ್ತಿ ಅಂತಾನೆ ಸಿರಿಯಾಳ. ನಾನು ಹೋಳಿಗೆ ಹುಗ್ಗಿ ಕರಿಗಡಬ ಉಣಂತ ಸ್ವಾಮಿ ಆಗಿದ್ರ ಯಾರೋ ನನಗೆ ಮಾಡಿ ಇಡ್ತಿದ್ರು ಅಂತ ಅಡಿಗೆ ನಾನು ಊಟ ಮಾಡಂಗಿಲ್ಲ. ಮತ್ತೆ ಏನು ಉಣ್ತಿದ್ದು ಹೇಳಪ್ಪ ತಿಳ್ಕೊಂಡಾಗ ಅವಾಗ ಬಂದಿರ್ತಕ್ಕಂಥ ಜಂಗಮ ಮೂರ್ತಿ ಅಂತಾನೆ ಸಿರಿಯಾಳ, ನಾನು ಅಂತ ಇಂಥ ಅಡಿಗೆ ಊಟ ಮಾಡಂಗಿಲ್ಲ, ನನಗ ನರಮಾಂಸದಿಂದ ಮಾಡಿರ್ತಕ್ಕಂಥ ಅಡಿಗೆ ಬೇಕು ಅಂದ. ನೋಡಿ, ನರಮಾಂಸ ಅಂತಂದ್ರ ಮನುಷ್ಯರ ಮಾಂಸದಿಂದ ಮಾಡಿರ್ತಕ್ಕಂಥ ಅಡಿಗೆ ನನಗೆ ಬೇಕು, ಅದಂದ್ರೆ ಮಾತ್ರ ನಾನು ಊಟ ಮಾಡ್ತೀನಿ, ಇಲ್ಲಿ ಊಟ ಮಾಡಲ್ಲ. ಯಾವಾಗ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ಸಿರಿಯಾಳ ಸಿಟ್ಟಾಗಬೇಕಾಗಿತ್ತು ಜಂಗಮನ ಮೇಲ. ನಗಲಿಕ್ಕತ್ತಯ್ಯಪ್ಪ, ಇದಕ್ಕಿಂತ ಆನಂದ ಮತ್ತೊಂದು ಏನದಯ್ಯಪ್ಪ? ಆಯ್ತಪ್ಪ, ಈಗ ನನ್ನ ಶರೀರದ ಮಾಂಸದಿಂದ ನಿನಗೆ ಅಡಿಗೆ ಮಾಡಿಸ್ಬಿಡ್ತೀನಿ ಅಂತ ತಿಳ್ಕೊಂಡೊಂದು ಯಾವಾಗ ಇಟ್ಟಂದ ಬಂದಿರ್ತಕ್ಕಂಥ ಜಂಗಮ ಮೂರ್ತಿ ಅಂತಾನೆ ಸಿರಿಯಾಳ, ನಿನ್ನ ಶರೀರ ಬಂತು ಬಿಟ್ಟದು ಬಿರುಸಾಗ್ಯದ, ನಿನ್ನ ಮಾಂಸ ನಡೆಯಂಗಿಲ್ಲ. ನೋಡಿ ಕೆಟ್ಟು ಖುಷಿಯಾಗಿ ಹೇಳ್ತಾನವ, ನನ್ನ ಶರೀರದ ಮಾಂಸದಿಂದ ನಿನಗೆ ಅಡಿಗೆ ಮಾಡಿಸ್ತೀನಿ, ನೀನು ಚಿಂತೆ ಮಾಡಬೇಡ. ಈಗ ನೀ ಹೆಂಗಂತ ಹಂಗೆ ಅಡಿಗೆ ಮಾಡಿಸ್ತೀಯಪ್ಪ, ನನ್ನ ಹೆಂಡತಿ ಮಾಡ್ತಾಳೆ ತಗೊಂಡಾಗ ಸಿರಿಯಾಳ, ನಾನು ನಿನ್ನ ಶರೀರದ ಮಾಂಸದ ಬಲ್ತು ಬಿಟ್ಟದು ಬಿರುಸಾಗ್ಯದ, ಅಂತ ಮಾಂಸ ನಾವು ಉಣಂಗಿಲ್ಲ. ಯಪ್ಪ ಹಂಗಿತ್ತಂತ ತಡಿಯಪ್ಪ ತಗೊಂಡು ಒಳಗೆ ಅದು ಓಡಿ ಬಾದ ಹೋಗಿ ಅದು ಹೆಂಡತಿಗೆ ಅಂತ ಕರ್ಕೊಂಡು ಬಂದು ಎದುರಿಗೆ ನಿಂದಿಸ್ತದೆಯಪ್ಪ, ಮತ್ತು ನನ್ನ ಹೆಂಡತಿದಿಂದ ಮಾಂಸದಿಂದ ಅಡಿಗೆ ನಡೀತದೆ ಅನ್ನೋ ತಿಳ್ಕೊಂಡು ಕೇಳೋದು. ಯಾವಾಗ ಈ ಮಾತುಗಳನ್ನು ಕೇಳಿದಾಗ ಅವಾಗಿಂದ ಜಂಗಮ ಮೂರ್ತಿ ಅಂತಾನೆ ಸಿರಿಯಾಳ, ಹೆಣ್ಣಿನ ಶರೀರದ ಮಾಂಸದಿಂದ ಮಾಡಿರ್ತಕ್ಕಂಥ ಅಡಿಗೆ ನಾನು ಊಟ ಮಾಡಂಗಿಲ್ಲ. ಯಾವಾಗ ಹಿಂಗಂದು ಕೂಡ ಪಾಪ ಸಿರಿಯಾಳ ಕಕ್ಕ ಬಿಕ್ಕಿ ಆಗ್ಲಿಕ್ಕತ್ತ, ಯಪ್ಪ ತಡಿಯಪ್ಪ, ನಿನ್ನ ತಕ್ಕಂತ ಅಡಿಗೆ ಮಾಡಿಸ್ತೀನಿ ತಡಿ ಎತ್ತಿಕೊಂಡು ಯಾವಾಗಿಂದ ಇರ್ತಕ್ಕಂಥ ಒಂದೇ ಒಂದು ಮಗ, ಆ ಮಗ ಹೊರಗಿಂದ ಆಟ ಆಡಕತ್ತಿತ್ತು, ಹೋಗಿಂದ ಕೈ ಹಿಡಿದಿಂದ ಸಿರಿಯಾಳ ಕರ್ಕೊಂಡು ಬಂದ. ಯಪ್ಪ, ಈಗ ಇದು ನನ್ನ ಮಗ ಚಿಲ್ಲ, ಇದರ ಶರೀರದ ಮಾಂಸದಿಂದ ಮಾಡಿರ್ತಕ್ಕಂಥ ಅಡಿಗೆ ನಡೀತದೇನಿಲ್ಲ. ಯಾವಾಗ ನೋಡಿ ಜಂಗಮ ಮೂರ್ತಿ ಅಂತಾನೆ ಸಿರಿಯಾಳ, ಈಗ ನನ್ನ ಮನಸ್ಸಿಗೆ ಆನಂದ ಆಯ್ತು ನೋಡು ಮಗ, ಈಗ ಈ ಕೂಸಿನಂದ ಅಡಿಗೆ ಮಾಡಿಸ್ ನನಗೆ ಹತ್ತಿಕೊಂಡಂದಾಗ ಆಯ್ತಪ್ಪ ಈ ಸದ್ಯ ಮಾಡಿಸ್ತೀನಿ ಎತ್ತಿಕೊಂಡು ಮಗನ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋದ. ಆ ಕೂಸು ಅನ್ಬೇಕಲ್ರಿ,
ವಯಸ್ಸೆಟ್ಟು 8 ವರ್ಷದ ಮಗ ಅಂತಾನೆ, ಅಪ್ಪಾಜಿ ನಿಮ್ಮಿಬ್ಬರಿಗಿಂತ ನಾನೇ ಪುಣ್ಯ ಮಾಡೀನಿ. ಏನ್ರಿ 8 ವರ್ಷದ ಮಗ ಅಂತದ, ನಿಮ್ಮಿಬ್ಬರಿಗಿಂತ ನಾನು ಪುಣ್ಯ ಮಾಡೀನಿ. ಯಾಕ? ಯಾವ ಜಂಗಮನಿಗೆ ಅಂದ ನನ್ನ ಶರೀರದ ಮಾಂಸದಿಂದ ಮಾಡಿರ್ತಕ್ಕಂಥ ಅಡಿಗೆ ನಡೀತದ ತಿಳ್ಕೊಂಡಲ್ಲ, ನಿಮಗಿಂತ ನಾ ಪುಣ್ಯ ಮಾಡೀನಿ. ಬಾಪಾಜಿ ಅವ್ನು ಜಂಗಮರಿಂದ ಹಸ್ತಾರ ಬಾತ್ ತಿಳ್ಕೊಂಡು ದಡ ದಡ ಬಟ್ಟೆ ಕಳೀತದ, ಹೋಗಿ ಅಂದ ಬತ್ತಲಾಗಿಂದ ಸ್ನಾನ ಮಾಡಿ ಬಂದು ಯಾವಾಗಿಂದ ಅದು ಏನು ರುಂಡು ಕಡಿತಕ್ಕಂಥ ಏನು ಕತ್ತಿ ಏನಿತ್ತಲ್ಲ ಅದನ್ನ ಸ್ವಚ್ಛಾಗಿ ತೊಳೆದು ತಂದಿ ಕೈಯಾಗಿ ಅದು ಒಯ್ದು ಕೊಡುತ್ತದ ಚಿಲ್ಲ. ಯಾರು ಮಾಡ್ತಾರೆ ಇವತ್ತಿನ ದಿನಮಾನದಾಗ? ಯಾವಾಗಿಂದ ಕತ್ತಿ ಒಯ್ದಿಂದ ತಂದೆ ಕೈ ಒಳಗಿಂದ ಕೊಟ್ಟ ಅವಾಗಿಂದ ಪಾಪ ಆ ತಾಯಿ ಮುಂದಿಂದ ಮಗನ ತಲೆ ಹಿಡ್ಕೊಂಡಾಳ. ಎಲ್ರಿ ಸಿರಿಯಾಳ ಅಂತಾನೆ ನೋಡು, ರುಂಡು ಕಡಿದುಕೊಳ್ಳಿ ನೀ ಕೆಳಗೆ ಬೀಳ್ತದಲ್ಲ, ಅದು ಕೆಳಗೆ ಬೀಳಬಾರ್ದು, ಅದಕ್ಕೆ ನೀ ತಲೆ ಹಿಡ್ಕೋ, ನಾ ಕಡಿತೀನಿ ತಿಳ್ಕೊಂಡಂತ. ಯಾವಾಗಿಂದ ತಾಯಿ ಎದುರಿಗಿಂದ ತಲೆ ಹಿಡ್ಕೊಂಡ ತಾಯಿ ನಿಂತಾಳೆ, ಒಂದು ಕಡೆಗಿಂದ ಕತ್ತಿ ಹಿಡ್ಕೊಂಡ ಸಿರಿಯಾಳ ನಿಂತಾಳೆ. ಇವ್ರು ಈರುವರು ಮಗನ ರುಂಡು ಕಡಿಬೇಕಲ್ರಿ. ಬದುಕಿನೊಳಗ ಸುಮ್ಮನೆ ಅರ್ಥ ಮಾಡ್ಕೊರಿ ನೀವು, ಮಗನ ದೇಹವನ್ನು ಸೀಳಬೇಕಲ್ಲ. ಸುಮ್ಮನೆ ಮಕ್ಕಳಿಗೆ ಒಂದು ಈಟು ಒಂದು ಮುಳ್ಳು ನಟ್ರ ತಾಯಿಗೆ ಎಷ್ಟು ತ್ರಾಸ ಆಗ್ಲಿಕ್ಕೆ ಏನ್ರಿ? ಅಯ್ಯೋ ನನ್ನ ಮಗನಿಗೆ ಅಂದ ಕಾಲಿಗೆ ಮುಳ್ಳು ನಟ್ಟದ, ಅಯ್ಯೋ ನನ್ನ ಮಗ ಅಂದ ಕೈಗೆ ಎನ್ನ ಮಾಡ್ಕೊಳಲ್ಲ, ಎಷ್ಟು ಚಿಂತೆ ಮಾಡ್ತೀವ್ರಿ. ಸ್ವತಃ ಕಣ್ಣನ್ನ ಸ್ವತಃ ತಾವೇ ಮಗನಂದ ರುಂಡ ಮುಂಡಗಳನ್ನ ಕಡಿಬೇಕಲ್ಲ. ಯಾವಾಗ ಸಿರಿಯಾಳನ ಹೆಣತಿ ಕಣ್ಣೀರು ಹಾಕ್ಲಿಕ್ಕತ್ತು, ದುಃಖ ಮಾಡಕ್ಕ. ಯಾವಾಗ ದುಃಖ ಮಾಡತಕ್ಕಂಥ ದೃಶ್ಯವನ್ನ ಹೊರಗಿರ್ತಕ್ಕಂಥ ಜಂಗಮನಿಗೆ ಗೊತ್ತಾಗ್ಬಿಡ್ತು, ಲೇ ಸಿರಿಯಾಳ. ಯಾವಾಗ ಸಿರಿಯಾಳ ಹತ್ತುಕೊಂಡ ಕೂಗಿದಾಗ ಯಪ್ಪ ಹತ್ತುಕೊಂಡ ಓಡಿ ಬಂದ. ಸಿರಿಯಾಳ, ನೀ ಕಣ್ಣೀರು ಹಾಕುವಂತಂದ್ರೆ ನೀ ಅಡಿಗೆ ಮಾಡಿದ್ರ ಅದು ನನ್ನ ಪ್ರಸಾದ ಆಗಂಗಿಲ್ಲಲೇ, ಅದು ನನ್ನ ಪಾಲಿಗೆ ವಿಷ ಹಾಕಲ್ಲ ಅಂದ ಜಂಗಮೂರ್ತಿ. ಕಣ್ಣೀರು ಹಾಕುವಂಗಿಲ್ಲ, ನೀನು ಕಣ್ಣೀರು ಹಾಕ್ಲಾರ್ದ ನೀನು ದುಃಖ ಮಾಡ್ಲಾರ್ದ ನಿನ್ನೆ ಅಂದ ನನಗೆ ಅಡಿಗೆ ಮಾಡಿ ನೀಡಬೇಕು. ಹ್ಞೂ ಯಪ್ಪ, ಹ್ಞೂ ಅಯ್ಯ ಹಂಗೆ ಮಾಡಿದ್ನಪ್ಪ ತಗೊಂಡು ಅವನ ಇಲ್ಲಿಗೆ ಕಣ್ಣೀರು ಬರ್ತು ಗೊತ್ತ. ಮೊಳಗೆ ಬಂದು ಹೆಣ್ತಿಗೆ ಅಂತ ನೀನ ಕಣ್ಣೀರು ಹಾಕಬಾರ್ದತ್ತೆ, ಅದು ಜಂಗಮರಿಗೆ ವಿಷ ಹಾಕದತ್ತ, ಅದಕ್ಕೆ ಅಂದ ಕಣ್ಣೀರು ಹಾಕಬೇಡ, ಕಣ್ಣೀರು ಹಾಕಬೇಡ ತಗೊಂಡು ಹೆಣ್ತಿಗೆ ನಂದ. ಆಕಿನೂ ಕುಡಿದ ಸೆರಗ ತಗೊಂಡ ಕಣ್ಣೀರು ಒರೆಸ್ಕೊಂಡು ಯಾವಾಗಿನ ಮಗನ ರುಂಡವನ್ನ ಹಿಂಗದ ಹೆಣ್ತಿಗೆ ಹೇಳ್ತಾನೆ, ಹಿಡ್ಕೋ ಎಲ್ರಿ ಮಗನ ತಲೆ ಅಂತ ಹಿಡ್ಕೋ ತಗೊಂಡು ಯಾವಾಗ ಎದುರಿಗೆ ಕುಂತು ಪಾಪ ತಾಯಿ ಆ ಮಗನ ರುಂಡ ಅಂತ ಒಂದು ಕಡೆ ಹಿಡ್ಕೊಂಡಾಳ. ಸಿರಿಯಾಳ ಪರಮಾತ್ಮನ ಧ್ಯಾನ ಮಾಡ್ತಾ ಮಾಡ್ತಾ ಯಾವಾಗ ಮಗನ ರುಂಡಿಗೆ ಒಂದು ಏಟನ್ನು ಹೊಡೆದು ಆ ರುಂಡವನ್ನ ಒಂದು ಪರಾತ್ನೊಳಗಿಟ್ಟು ಮಾಡಿನಾಗಿಟ್ಟು, ಆ ರುಂಡ ಕಡ್ದು ಅದನ್ನ ಒಯ್ದನ್ನು ಪರಾತ್ನೊಳಗಿಟ್ಟು ಒಂದು ಮಾಡಿನೊಳಗೆ ಇಟ್ಟು, ಯಾವಾಗಿನ ಮಾಡಿ ಒಳಗನ್ನು ಇಟ್ಟು ದೇಹ ಅಂತಕ್ಕಂಥ ಸೀಳು ಒಳಗಿರ್ತಕ್ಕಂಥ ಮಾಂಸವನ್ನು ತೆಗೆದು ಅದಕ್ಕೆ ಏನು ಮಾಡಿದ್ರು, ಚೆನ್ನಾಗಿ ಅಂದ ಉಪ್ಪ ಖಾರ ಅದಕ್ಕೆ ಏನು ಹತ್ತಬೇಕು ಹಾಕಿ ಚೆನ್ನಾಗಿ ಅಡಿಗೆ ಮಾಡಿದ್ರು. ಅವಾಗೆಂದ ಸಿರಿಯಾಳ ಜಂಗಮನಿಗೆ ಕರೆಯಕ್ಕೆ ಬಂದ. ಯಪ್ಪ ಈಗ ನೀ ಹೇಳ್ದಂಗೆ ಅಂದ ಚಿಲ್ಲಾಳನ ಶರೀರದಿಂದ ಅಡಿಗೆ ಮಾಡಿ ಬಾಯ್. ಭಾಳ ಖುಷಿ ಆಯ್ತು, ಓ ಸಿರಿಯಾಳ ಭಾಳ ಖುಷಿ ಆಯ್ತು. ಯಾವಾಗಿನ ಒಳಗೆ ಬಂದ ಏನ್ರಿ ಗದ್ದಿಗೆ ಮ್ಯಾಗ ಕುಂತ ಅವ್ನು ತಂದಿರ್ತಕ್ಕಂಥ ಪ್ರಸಾದ ಭಟ್ಟದೊಳಗೆ ಗಂಗಾಳದೊಳಗೆ ಆ ಮಾಡಿರ್ತಕ್ಕಂಥ ಅಡಿಗೆ ನೀಡಿದ್ರು. ಹಿಂಗೆ ನೋಡಿ ಜಂಗಮೂರ್ತಿ ಕಣ್ಣು ಕೆಂಪು ಮಾಡ. ಸಿರಿಯಾಳ ನನಗೆ ಮೋಸ ಮಾಡಿದ್ರು ಮಗನ, ನನಗೆ ನೀನು ಮೋಸ ಮಾಡಿಬಿಟ್ಟಿ ಯಪ್ಪ. ನಾನು ಏನು ಮೋಸ ಮಾಡಿ, ಇದು ನನ್ನ ಮಗನ ಶರೀರದ ಮಾಂಸ, ಇದು ನಿಮ್ಮ ಮಗನ ಶರೀರದ ಮಾಂಸದ ಖರೆ, ಆದ್ರೆ ಈ ಮಾಂಸದಿಂದ ಮಾಡಿದಲ್ಲ, ಇದ್ರೊಳಗೆ ನಮ್ಮ ಮಲ ಮೂತ್ರಗಳೆಲ್ಲ ಕೂಡಿರ್ತವೆ. ಇಂಥ ಶರೀರದ ಮಾಂಸದಿಂದ ನಾನು ಅಡಿಗೆ ಮಾಡಿದಲ್ಲೋ, ನನಗೆ ಇಂಥ ಮಾಂಸದಿಂದ ಮಾಡಿ ತೆಗೆದು ಅಡಿಗೆ ನಾನು ಊಟ ಮಾಡಂಗಿಲ್ಲ. ನಿನ್ನ ಮಗನಿಂದ ರುಂಡನ್ನು ಇಟ್ಟಿದೆಯಲ್ಲ, ಅದನ್ನು ತಲೆ ಬುರುಡಿ ಬಡ್ದು ಒಳಗಿರ್ತಕ್ಕಂಥ ಮೆದುಳಿನಿಂದ ನನಗೆ ಅಡಿಗೆ ಮಾಡುವ ಅಂದ. ಏನ್ರಿ ನಿನ್ನ ಮಗನ ಏನ್ರಿ ಒಳಗಿರ್ತಕ್ಕಂಥ ಮೆದುಳಿನಿಂದ ನನಗೆ ಅಡಿಗೆ ಮಾಡಿ ನೀಡು ಅಂದ್ರೆ ಮಾತ್ರ ನಾನು ಊಟ ಮಾಡ್ತೀನಿ. ಹೂಯಪ್ಪ ಸದ್ಯ ಮಾಡ್ತೀನಿ ಹಚ್ಚಿಕೊಂಡು ಯಾವಾಗ ಓಡಿ ಬಂದು ಮಗನ ತಲೆ ಹಿಂಗೆ ಒಳ್ಳಾಗ ಹಾಕಿ ಗಂಡ ಹೆಂಡತಿ ಎದುರಿಗೆ ಇಬ್ರು ಎದುರೇ ಬೆದರ ನಿಂತು ಮಗನ ತಲೆ ಹೊಡಿತಾರ, ಹಿಂಗೆ ಒಣಗಿ ತಗೊಂಡು ಕುಟ್ಟುತ್ತಾರೆ. ಇದು ತಲೆ ಭಾಳ ಬಿಡಿಸ್ತಿರ್ತಾವ ಏನ್ರಿ, ಚಾಣ ಹಾಕಿ ಹೊಡೆದ್ರೂ ಕೂಡ ಹೊಡೆಯಂಗಿಲ್ಲ. ಯಾವಾಗ ಬಿರ್ಸಾಗಿರ್ತಕ್ಕಂಥ ಏನ್ರಿ ಮಗನ ಬುರುಡೆ ಅಂತಕ್ಕಂಥ ಮಗನ ಮುಖನೇ ಹಿಂಗೆ ಒಳ್ಳಾಗ ಹಾಕ್ಯದ ಕುಟ್ಟಾಗ ತಂದೆ ತಾಯಿ ಹೆಂಗೆ ಆಗ್ಲಿಕ್ಕೆ ಯಾವಾಗ ಹೊಡಿತಾರ ಒಳಗಿರ್ತಕ್ಕಂಥ ಮೆದುಳು ತೆಗೆದ್ರು. ಏನ್ರಿ ಆ ಜಂಗಮೂರ್ತಿ ಹೆಂಗೆ ಹೇಳ್ತಾರೆ ಹಂಗೆ ಅಡಿಗೆ ಮಾಡಿದ್ರು. ಅಡಿಗೆ ಮಾಡಿ ಗಂಗಾಳದಾಗ ಹೇಳಿದ್ರು, ಸಿರಿಯಾಳ ಈಗ ಮನಸ್ಸಿಗೆ ತೃಪ್ತಿ ಆಯ್ತು ನೋಡೋ ಮಗ, ಈಗ ಆನಂದ ಊಟ ಮಾಡ್ತಾನೆ, ಈಗ ಆನಂದ ಪ್ರಸಾದ ಮಾಡ್ತಾನೆ, ಮುಂದೆ ಯಾವಾಗ ಸಿಗ್ತದೆ ಏನೋ, ಇವತ್ತು ನೀ ಮಾಡಿಸ್ಬಿಟ್ಟಿದ್ರಿ ಖುಷಿಯಾಗಿ ಬಿಟ್ಟದ, ಆನಂದ ಒಳಗೆಲ್ಲ ಊಟ ಮಾಡ್ತೀನಿ ತಗೊಂಡಾಗ ಆಯ್ತಪ್ಪ ನೀ ಪ್ರಸಾದ ಮಾಡಕ್ಕೆ ತಗೊಂಡು ಸಿರಿಯಾಳ ಉದ್ದಕ್ಕೆಲ್ಲ ಸಾಷ್ಟಾಂಗ ಹಾಕದ. ಯಾವಾಗ ಉದ್ದಕ್ಕೆಲ್ಲ ಸಾಷ್ಟಾಂಗ ಹಾಕದ ಸಿರಿಯಾಳ ಅಂದ. ಜಂಗಮೂರ್ತಿ ಏನಪ್ಪ ಅಂದ, ನೀನು ಸಾಷ್ಟಾಂಗ ಹಾಕಿದ್ರೆ ಊಟ ಮಾಡಲ್ಲೇ ಅಂದ. ನೀ ಸಾಷ್ಟಾಂಗ ಹಾಕಿದ್ರೆ ಊಟ ಮಾಡಲ್ಲ, ಆಯ್ತಪ್ಪ ನನ್ನ ಹೆಂಡತಿ ಸಾಷ್ಟಾಂಗ ಆಗ್ತಾವ, ಆಕೆ ಹಾಕಿದ್ರೆ ಊಟ ಮಾಡಂಗಿಲ್ಲ,
ನಿನಗೊಬ್ಬ ಮಗ ಇದ್ದಲ್ಲ, ಆ ಮಗನಿಗೆ ಅಂತ ಕರಿ, ಅವ ಬಂದು ಸಾಷ್ಟಾಂಗ ಹಾಕಿದಾಗ ಮಾತ್ರ ನಾ ಪ್ರಸಾದ ಮಾಡ್ತೀನಿ ಅಂತ ಸಿರಿಯಾಳ ಅಂತಾನೆ. ಯಪ್ಪ, ಇರುದೊಂದು ಮಗ, ಅದನ್ನೇ ಇದು ಮಾಡಿ ನಿನಗೆ ನಾ ಅಡಿಗೆ ಮಾಡಿದ ನೀಡೀವಿ, ಇರ್ಲಾರ್ದಂಥ ಮಗನ್ನ ಎಲ್ಲಿ ತರಲಿ ಅಂತ. ಇರ್ಲಾರ್ದಂಥ ಮಗನ್ನ ಎಲ್ಲಿ ತರಲಿ? ಅವಾಗಂದ ಆ ಜಂಗಮಮೂರ್ತಿ ಅಂತಾನೆ, ಇಲ್ಲಲೇ ಹೋಗಿ ಕರೆದರೆ ಕರಿ. ಇಲ್ಲಪ್ಪ, ಇರುದೇ ಒಂದೇ ಒಂದು ಮಗ, ಅದನ್ನೇ ಇಲ್ಲಿ ಅಡಿಗೆ ಮಾಡಿ ನೀಡೀನಿ, ಇರ್ಲಾರ್ದಂಥ ಮಗನ್ನ ಎಲ್ಲಿ ಕರಲಿ? ನೀ ಹೋಗಿ ಕರೆದರೆ ಕರಿ ಹೋಗಿ ತಿಳ್ಕೊಂಡಂದಾಗ ಯಾಕೋ ಜಂಗಮಮೂರ್ತಿ ಹಿಂಗಂತ ತಿಳ್ಕೊಂಡು ಹೋಗಿ ಬಾಗಿಲೊಳಗೆ ನಿಂತ್ಕೊಂಡು ಚಿಲ್ಲಾಳ ತುಕೊಂಡ ಕೂಗುದ. ಯಾವಾಗಿಂದ ಚಿಲ್ಲಾಳ ತುಕೊಂಡ ಕೂಗುದ, ಅವಾಗಿಂದ ಚಿಲ್ಲಾಳ ಹುಡುಗ, 8 ವರ್ಷದ ಹುಡುಗ ಹೊರಗಿನಿಂದ ಓಡೋಡಿ ಬಂದು ಜಂಗಮನಿದ್ರಿಗೆ ಒಂದು ಸಾಷ್ಟಾಂಗ ಹಾಕಿ ಏನ್ರಿ ಅಲ್ಲಿ ಮಾಡಿರ್ತಕ್ಕಂಥ ಅಡಿಗೆಯನ್ನು ನೀಡಿದ್ರಲ್ಲ, ಮಗನ್ನೇ ಕರೆದಿದ್ರು ಏನ್ರಿ, ಮಗನ ಮೋಸದಿಂದ ಅಡಿಗೆ ಮಾಡಿದ್ರು. ಆದ್ರೂ ಕೂಡ ಬಾಗಲ್ದ ನಿಂತ ಕರೆದ ಬಳಕ ಯಾವಾಗ ಚಿಲ್ಲಾಳ ಬಾಯಿಲ್ ಎತ್ತಿಕೊಂಡಾಗ ಓಡೋಡಿ ಬಂದ ಜಂಗಮನಿಗೆ ಒಂದು ಸಾಷ್ಟಾಂಗ ಹಾಕ್ತು. ಒಂದು ಕಡೆಗೆ ಅಂದ್ರೆ ಜಂಗಮಮೂರ್ತಿ ಮಾಯಾಗ್ಯಾನ, ಅದು ಗಂಗಾಳದೊಳಗೆ ನೀಡಿರ್ತಕ್ಕಂಥ ಮಾಂಸದ ಅಡಿಗೆ ನಿತ್ತಲ್ಲ, ಅದು ಎಲ್ಲವೂ ಕೂಡ ಗುಲಾಬಿ ಹೂವಾಗ್ಯದ ಗಂಗಾಳದೊಳಗೆ ಪೂಜೆಗಾಗ್ಯದ, ಯೋಗ್ಯವಾಗಿದೆ ಏನ್ರಿ. ಯಾವಾಗಿನ ಮಗನನ್ನೇ ಕೊಂದು ಮಗನ ಮಾಂಸದಿಂದ ಅಡಿಗೆ ಮಾಡಿರ್ತಕ್ಕಂಥವ್ರು ಈ ಭೂಮಿ ಮೇಲೆ ಯಾರೂ ಇಲ್ಲ ಏನ್ರಿ, ನನ್ನಟ್ಟು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತರು ಯಾರೂ ಇಲ್ಲ ತಂದು ಸಿರಿಯಾಳನಿಗೆ ಒಂದು ಸ್ವತ್ತು ಬಂದಿತ್ತು. ಎಲ್ಲಿ? ಕೈಲಾಸದೊಳಗೆ ಏನ್ರಿ. ಮತ್ತು ಅವರಿಗೆಲ್ಲ ಸ್ವರ್ಗ ಪ್ರಾಪ್ತಿ ಹಾಕಿ ನೋಡ ಅಂತಿದ್ದ ಶರಣರಿಗೆ ಏನ್ರಿ. ಮಗನನ್ನೇ ಕೊಂದಂದು ಅಡಿಗೆ ಮಾಡಿ ನೀಡಿರ್ತಕ್ಕಂಥವನಿಗೆ ಪರಮಾತ್ಮ ಇಲ್ಲಿ ಇಡ್ತಾನ್ರೆ, ತನ್ನ ಅಡಿಗೆಯಿಂದ ಕರ್ಕೋತಾನೆ ಏನ್ರಿ. ಸ್ವರ್ಗ ಪ್ರಾಪ್ತಿಯಾಗಿರ್ತದೆ, ಕೈಲಾಸ ಪ್ರಾಪ್ತಿಯಾಗಿರ್ತದೆ. ನಾವು ಮನೆಯಾಗಿದ್ದಿಂದ ರೊಕ್ಕನೇ ಪಟ್ಟಿ ಕೊಡ್ಲಾರ್ದವ್ರಿಗೆ ನಮಗೆ ಎಂದು ಸ್ವರ್ಗ ಪ್ರಾಪ್ತಿ ಆಗ ಯಾಕ್ರಿ? ಹೌದಲ್ಲ. ನಾವು ಆ ಊರಾಗ ಒಬ್ಬ ದೊಡ್ಡ ಸಾಹುಕಾರ ಇದ್ದ, ಹಿಂಗೆ ಪುರಾಣಕ್ಕೆ ಹೋಗಿದ್ದೀನ, ದೊಡ್ಡ ಸಾಹುಕಾರ. ಅವ್ರ ಬಗ್ಗೆ ವರ್ಣನೆ ಮಾಡಿದೆ, ಭಾರಿ ಸಾಹುಕಾರ, ಅಂಥ ಸಾಹುಕಾರ, ಇಂಥ ಸಾಹುಕಾರ, ಭಯಂಕರ ಖುಷಿ ಆಗಿಬಿಡ್ತಾವ. ಈ ಮಠದ ಜಾತ್ರೆಗೆ 25,000 ರೂಪಾಯಿ ನಂದು. ಅವ 5 ರೂಪಾಯಿ ಕೊಡ್ಲಾರ ನಾವು ಏನ್ರಿ, 25,000 ರೂಪಾಯಿ ಕೊಡ್ತೀನಿ ಎತ್ತಿಕೊಂಡಂದ ಅಂದು ಹೇಳೋದು ಕೂಡ ಇಡೀ 3 ಮಂದಿ ಖುಷಿ ಆಯ್ತು. ಏನು ಎಂಥ ಜಾತ್ರೆಲಿ ಕೇತಿಲ್ಲ, 5 ರೂಪಾಯಿ ಕೊಡ್ಲಾರ್ದವ 25,000 ರೂಪಾಯಿ ಕೊಟ್ಟಾರ. ಹೇಳೇನಲ್ಲ, ದಿನ ಹೋಗ್ಬೇಕು ಸೌಕರ್ ಮತ್ತು 25,000 ರೂಪಾಯಿ ದೇತು ಏನ್ರಿ. ಕೆಲದೇತು ಪರ್ಸು ದೇತು ಅನ್ನೋಕೆ ಮುಗಿಲಿಕ್ಕೆ ಬತ್ತು. ನಾಂದೆ ಸೌಕರ ಮತ್ತೇನು 25,000 ರೂಪಾಯಿ ಮತ್ತೇನು ಕೊಡ್ಲಿಲ್ಲಪ್ಪ, ಇಡೀ ಊರೆಲ್ಲ ಖುಷಿಯಾಗಿತ್ತು. ಅವಾಗ ಅವ ಅಂದ, ನೀ ನನ್ನ ವರ್ಣನೆ ಮಾಡಿ ನನಗೆ ಖುಷಿ ಪಡಿಸಿದ್ದಿಲ್ಲ, ನೀ ನನ್ನ ವರ್ಣನೆ ಮತ್ತೆ ನನ್ನ ವರ್ಣನೆ ಮಾಡಿ ನಾನು ಖುಷಿ ಪಡಿಸಿದ್ದಿಲ್ಲ. ಹಾಗೆ 25,000 ರೂಪಾಯಿ ಕೂಡ ನಿನಗೆ ಖುಷಿ ಆಗ್ಲಿತ್ತು, ನಾನು ನಿನಗೆ ಖುಷಿ ಪಡಿಸಿದ್ದೆ. ಇಲ್ಲ ಕಲ್ಲ ಏನ್ರಿ, ಇಂಥ ಕಂಪ್ನಿ ಇರ್ತದ, ಜಿಪುಡು ಕಂಪ್ನಿ. ಯಾಕ್ರಿ, ಒಂದೊಂದು ಇರ್ತಾವ ನೋಡ್ಬೇಕು ನೀವು. ಮತ್ತೆ ಏನಂತೀರಿ ನೀವು, ತುಪ್ಪದ ಮಣ ಆಗೋದು 12 ಸಾರಿ ಚೀಪ್. ನಾವೆಲ್ಲ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆಲ್ಲ ಪಟ್ಟಿ ಕೊಡಂಗಿಲ್ಲ, ದಾಸೋಹ ಕೊಡಂಗಿಲ್ಲ ಏನ್ರಿ. ಯಾರಿಗೆ ಕೈಲೆ ಖರ್ಚು ಮಾಡುವಂತ ಅನ್ನ ಹಾಕಂಗಿಲ್ಲ. ನಮಗೆ ಹೆಂಗೆ ಸ್ವರ್ಗ ಪ್ರಾಪ್ತಿ ಆಗ್ತದ್ರಿ? ಅವ ಸಿರಿಯಾಳ ಮಗನನ್ನೇ ಕತ್ತರಿಸಿ ಮಗನ ಮಾಂಸದಿಂದ ಅಡಿಗೆ ಮಾಡಿದ್ದ. ಯಾವಾಗಿಂದ ಅಲ್ಲಿ ಕೈಲಾಸದೊಳಗೆಲ್ಲ ಅಹಂಕಾರ ಬಂತವನಿಗೆ, ಯಾವಾಗಿಂದ ಪರಮಾತ್ಮ ವಿಚಾರ ಮಾಡ್ದ, ಇವನಿಗೆ ಬಂದಿರ್ತಕ್ಕಂಥ ಅಹಂಕಾರ ಇಳಿಸ್ಬೇಕಂತ ತಿಳ್ಕೊಂಡು 12ನೇ ಶತಮಾನದೊಳಗ ಯಾರ ಮನೆಗೆ ಕರ್ಕೊಂಡು ಬಂದಾನ ತಿಳ್ಕೊಂಡು ಕೇಳಿದ್ರೆ ನೆಲ್ಲೂರು ನಿಂಬೆಕ್ಕನ ಮನೆಗೆ ಕರ್ಕೊಂಡು ಬಂದ. ನೋಡಿ, ನೆಲ್ಲೂರು ನಿಂಬೆಕ್ಕನ ಮನೆಗೆ ಬಂದ ಅಂದ್ರೆ ಜಗತ್ತಿನ ನನಗಿಂತ ಶ್ರೇಷ್ಠ ಭಕ್ತರು ಅದಾರ ಭೂಮಿ ಮೇಲೆ ಅನ್ನೋದನ್ನ ತೋರ್ಸಕ್ಕೆ ಇಲ್ಲೇ ನಮ್ಮ ಏನ್ರಿ ಕಲ್ಯಾಣದೊಳಗನೆ ಯಾವಾಗ ಸಿರಿಯಾಳ ಶಿಷ್ಯ ಆಗ್ಯಾನ, ಪರಮಾತ್ಮನ ಜಂಗಮನ ಆಗ್ಯಾನ, ನೇರವಾಗಿ ನಿಂಬೆಕ್ಕನ ಮನೆಗೆ ಬಂದಾರ. ಯಾವಾಗಿಂದ ಭಿಕ್ಷಾಂತ ಎತ್ತಿಕೊಂಡಂದಾರ, ಯಾವಾಗಿಂದ ಭಿಕ್ಷಾಂತ ಎತ್ತಿಕೊಂಡ್ರು, ಅವಾಗಿಂದ ನಿಂಬೆಕ್ಕ ಬಂದು ನೋಡ್ತಾಳೆಯಪ್ಪ, ಇವತ್ತು ಕರ್ಲಾರ್ದೆ ನೀವಾಗೇನೆ ಬಂದಿರಪ್ಪ, ನೀವು ಹಂಗೆ ಹೋಗ್ಬೇಡ್ರಿಪ್ಪ, ನನ್ನ ಮನೆ ಪ್ರಸಾದ ಮಾಡ್ಕೊಂಡೆ ಹೋಗ್ರಿ, ನನ್ನ ಮನೆಯಾಗ ನೀವು ಪ್ರಸಾದ ಮಾಡ್ಕೊಂಡೆ ಹೋರಿ ಅಂತ ತಿಳ್ಕೊಂಡು ಯಾವಾಗಿಂದ ಒಂದು ಹಾಸಿಗೆ ಹಾಸ್ಯಾಳ, ಅದ್ರ ಮೇಲೆ ನಂದು ಸಿರಿಯಾಳ ಪರಮಾತ್ಮ ಕುಂತಾರ. ಈಕೆ ಓಡಾಡಿ ಅಂದ ಮನೆ ಸಾರಿಸ್ಯಾಳ. ಮನೆ ಸಾರಿಸಿ ಸ್ನಾನ ಮಾಡಿಕೊಂಡು ಏನ್ರಿ ಎಲ್ಲ ಮಡಿ ಅಡಿಗೆ ಮಾಡ್ಬೇಕಲ್ಲ ಏನ್ರಿ, ಮೀಸಲು ನೀರು ತರಕಂದ ಹೋಗ್ಯಾಳ. ನೀರು ತಗೊಂಡು ಬಂದು ಚಂದಾಗೆಲ್ಲ ಹುಗ್ಗಿ ಮಾಡ್ಯಾಳ. ನೀವೇನು ಪಾಯಸ ಅಂತೀರಿ, ಹುಗ್ಗಿ ಮಾಡ್ಯಾಳ ಚಂದ ಜಂಗಮರಿಗಂದ. ಯಾಕಂದ್ರೆ ಜಂಗಮರ ಪ್ರಾಣನೇ ಗಂಗಾಳದಾಗ. ಚಲೋ ಊಟ ವಾಸನೆ ಕಂಡು ಹಿಡಿತಾರ ಅವ್ರು, ಭಾರಿ ಪೊಲೀಸ್ ನಾಯಿ ಇದ್ದಂಗೆ ಏನ್ರಿ. ಹಿಂಗೆ ಹೊಂಟಿದ್ರೆ ಓಣ್ಯಾಗ ಇದಂತ ತಿಳ್ಕೊಂಡ್ರೆ ಕಿಡಿಕೆಂದು ವಾಸನೆ ಬರುತ್ತೆ ಅಂದ್ರೆ ಇಂಥವ್ರ ಮನೆಗೆ ಇಂಥದ್ದು ಅಡಿಗೆ ಮಾಡಿರತ್ತ ಹೇಳ್ತಾರೆ. ಅಷ್ಟು ಇದು ಇರ್ತಾರೆ. ಯಾಕಂದ್ರೆ ಜಂಗಮರ ಅವತ್ತಿನ ದಿನ ಬಂದ, ಈಗೇನೇ ಏನೇ ಇಲ್ಲ. ಯಾರು ಐಗಳಿಗ ಕರೆಯಲ್ರು, ಅವು ಹೋಗಲ್ಲ.
ಏನ್ರಿ ಅವಾಗೆಲ್ಲ ಪೈಲ್ವಾನ್ ಇದ್ದಂಗೆ ಇರ್ತಿದ್ರು. ಊರಾಗ ಐಗೊಳತ್ತ ಕರ್ರ ಟೊಣ್ಣೆ ಇರ್ತಿದ್ರು ಅವ್ರು ಭಕ್ತರು ಮನೆ ಉಂಡು. ಈಗ ನಮ್ಮ ಹೆಂಗೆ ನೋಡಿ ಮೂಗು ಹಿಡಿದ್ರೆ ಸಾಯಂಗಿ. ಅವಾಗಿಂದ ಬೇರೆನೆ ಏನ್ರಿ ಚಂದ ಅಂದ ಏನ್ರಿ ಯಾಲಕ್ಕಿದ ಹಾಕಿ ಚಂದ ಹುಗ್ಗಿ ಮಾಡಿಟ್ಟಾಳ. ಹುಗ್ಗಿ ಮಾಡಿಟ್ಟು ಇನ್ನೇನು ಆ ಜಂಗಮರ ಸ್ನಾನಕ್ಕೆ ನೀರು ತರಬೇಕಂತ ತಿಳ್ಕೊಂಡು ಯಾವಾಗ ತಾ ಏನು ಮಾಡ್ಯಾಳ, ಬಾವಿಗೆ ಹೋಗ್ಯಾಳ. ನಿಂಬೆಕ್ ಬಾವಿಗೆ ಹೋಗ್ಯಾಳ. ಆಕಿನ ಮನೆಯಾಗ ಒಂದು 8 ವರ್ಷದ ಹುಡುಗ ಶಂಕರ ತಿಳ್ಕೊಂಡಂತ ಹುಡುಗ. ಆ ಹುಡುಗನ ಹೆಸರೇ ಶಂಕರ. ಇಲ್ಲಿ ಹೊರಗೆ ಬಂದವನು ಕೂಡ ಅದೇ ಶಂಕರನೇ. ಯಾವಾಗ ನೀರು ತರಕತ್ತುಕೊಂಡು ಬಾವಿಗೆ ಹೋಗ್ಯಾಳ. ಈ ಕಡೆ ಪರಮಾತ್ಮ ಏನು ಮಾಡ್ಯಾನ ಏನ್ರಿ, ಪರಮಾತ್ಮ ಏನು ಮಾಡ್ಯಾನ ತಗೊಂಡು ಕೇಳಿದ್ರ ಆ 8 ವರ್ಷದ ಹುಡುಗಿಂದ ಕರೆದ. 8 ವರ್ಷದ ಹುಡುಗ ಕರೆದವ. ಬಾಯಿ ಪಾಪು ಅಂದ, ಏನಂತ ಅಂತು, ನಿನ್ನ ಹುಗ್ಗಿ ಅಂದ್ರೆ ಇಷ್ಟ ಏನೋ ಅಂದು. ಮಕ್ಕಳಿಗೆ ಹುಗ್ಗಿ ಅಂದ್ರೆ ಇಷ್ಟ ಅಲ್ರಿ. ಯಾವಾಗಿಂದ ನನಗೆ ಹುಗ್ಗಿ ಅಂದ್ರೆ ಇಷ್ಟ ಏನು? ಹ್ಞೂ ಅಜ್ಜ, ನನಗೆ ಹುಗ್ಗಿ ಅಂದ್ರೆ ಬಹಳ ಪ್ರೀತಿ, ನನಗೆ ಬಹಳ ಇಷ್ಟ. ಅವಾಗಿಂದ ಜಂಗಮಾಮೂರ್ತಿ ಏನಂದ, ಪರಮಾತ್ಮ ಏನಂತಾನ, ಈಗ ನಿಮ್ಮವ್ವ ಹೀಗೆ ಹುಗ್ಗಿ ಮಾಡಿಟ್ಟ ಮತ್ತೆ ನಮಗೆ ನೀಡಲ್ಲ ತಂದೆ ನೀವು ಉಳೆಯಲ್ಲಿ ಹಿಂದ ಹೀಗೆ ಹೋಗಿ ಅಂದ್ರೆ ಊಟ ಮಾಡಿ ಹೋದ ತಿಳ್ಕೊಂಡು ಯಾವಾಗ ಹುಡುಗಿಗೆ ಅಂದ್ರೆ ತೆಲಿ ತುಂಬ್ಯಾನ. ಇವನೇ ಆಡ್ಸವನು, ಇವನೇ ಕಳೆಯವನು, ಇವನೇ ಏನ್ರಿ. ಇದೆಲ್ಲಾನು ಕೂಡ ಈ ಜಗತ್ತಿನೊಳಗೆ ನಡೀತಕ್ಕಂಥದ್ದು ಎಲ್ಲಾನು ಕೂಡ ಅವನ ಕೈಯಾಗಿ ಅದು ಹೊರತಾಗಿ ನಮ್ಮ ಕೈಯಾಗಿ ಏನೂ ಇಲ್ಲ. ಸುಮ್ಮನೆ ನಾವು ನಂದು ನಾ ಮಾಡಿ ಏನ್ರಿ, ಎಲ್ಲ ನಂದಿಂದೆ ನಡೀತದೆ. ಈಗ ಯಾರಿಗಾರು ಕೇಳಿ ನೀವು ಇವ್ರಾಗ ಯಾರು ಪುರಾಣ ನಡೆದ ಅಂದಿದ್ದು ನಾ ಇದ್ದಲೇ ಆಗ್ತಿರ ಯಾಕ್ರಿ, ಯಾವ ಮಾಡ ಇದು ಯಾವುದು ಕೂಡ ಏನ್ರಿ. ಇದು ಯಾವುದು ನಮ್ಮ ಕೈಯಾಗೂ ಎಲ್ಲ, ಮಾಡೋರು ನಾವಲ್ಲ ಏನ್ರಿ, ಮಾಡಿಸ್ಕೊಳ್ಳೋರು ನಾವಲ್ಲ. ಇದು ಎಲ್ಲಾನು ಕೂಡ ಆಟ ಮಾಡೋ ಯಾರು ಒತ್ತಿಕೊಳ್ಳೋದು ಕೇಳಿದ್ರೆ ಮ್ಯಾಲ ಕುತ್ಕೊಂಡಿರ್ತಕ್ಕಂಥ ಭಗವಂತನೇ ಆಟ ಮಾಡ್ತಾನೆ ಹೊರತಾಗಿ ನಾವು ಯಾರು ಸುಮ್ಮನೆ ನಿಮಿತ್ತ ಮಾತ್ರ ನಾವು, ಹೌದಲ್ರಿ. ನಾವು ಸುಮ್ಮನೆ ತೋರಿಕೆಗೆ ಮಾತ್ರ. ಹಿಂದ ಒಂದು ಟಿವಿ ಮೇಲೆ ಬಂದಿತ್ತು, ಪೇಪರ್ನಾಗ ಬಂದಿತ್ತು, ನೀವು ಓದಿರೇನಿಲ್ಲ. ಬಿಜಾಪುರದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಬಸ್ ಏನ್ರಿ, ರಾತ್ರಿ 9 ಗಂಟೆ ಆಗ್ಯದ. ಕಲ್ಪನೆ ಇರಲಿ ನಿಮಗೆ, ಸುಮ್ಮನೆ ನಿಮಗೆ ಹೇಳ್ತೇನೆ. ಯಾವಾಗ 9 ಗಂಟೆ ಆಗ್ಯದ. ಎಲ್ಲ ರಿಸರ್ವೇಷನ್ ಸೀಟ್ ಇದ್ದು ಏನ್ರಿ, ಎಲ್ಲ ರಿಸರ್ವೇಷನ್ ಸೀಟ್ ಇರ್ತಾವಲ್ರಿ. ಎಲ್ಲ ಅಡ್ವಾನ್ಸ್ ಅಂತ ಬುಕ್ ಆಗಿದ್ದು, ಟಿಕೆಟ್ಗಳೆಲ್ಲ ಬುಕ್ ಆಗಿದ್ದು. ಹಿಂಗೆಲ್ಲ ಜನ ಬಂದು ಎಲ್ಲ ತಮ್ಮ ಬಸ್ನಾಗ ಕುಂತರು. ನೋಡ್ರಪ್ಪ ಮತ್ತು ಮುಂದೆ ಟೈಮ್ ಇಲ್ಲ, ಯಾರು ಊಟ ಮಾಡೋರು ಮಾಡಿರ್ತಿ ಕೊಡೋದು ಕಂಡಕ್ಟರ್ ಅಂತ ಹೇಳ್ದೆ. ಎಲ್ಲರೂ ಊಟ ಮಾಡೋದು. ಯಾವಾಗ ಎಲ್ಲರೂ ಊಟ ಮಾಡಿದ್ರು, ಊಟ ಮಾಡಿ ಬಂದು ತಮ್ಮ ಸೀಟಿಗೆ ಅಂತ ತಮ್ಮ ರಿಸರ್ವೇಷನ್ ಟಿಕೆಟ್ ಅಲ್ಲಿ ಇತ್ತಲ್ಲ ಅದನ್ನ ನೋಡೋದು, ನಂಬರ್ ನೋಡೋದು, ತಮ್ಮ ಸೀಟಿಗೆ ಎಲ್ಲರೂ ಬಂದು ಕುಂತು. ಯಾವಾಗ ಎಲ್ಲರೂ ಬಂದು ಕುಂತರು, ಕಂಡಕ್ಟರ್ ಸೀಟಿ ಹೊಡೆದ ಏನ್ರಿ. ಬಸ್ ಅಂದ ಹೊಂಡ್ತು. 10 ಗಂಟೆ ಆಯಿತು, 11 ಗಂಟೆ ಆಯಿತು, ರಾತ್ರಿ 1 ಗಂಟೆ ಆಯಿತು. ಈ ಆಲಮಟ್ಟೆ ಎತ್ಕೊಂಡು ಬರ್ತದೆ ನೋಡಿ, ನೀವು ಕೂಡೂರು ಸಂಗಮಕ್ಕೆ ಹೋಗಾಗ ನೋಡಿರ್ಬೇಕು ನೀವು. ಆಲಮಟ್ಟೆ ಎತ್ಕೊಂಡು ಒಂದು ಡ್ಯಾಮ್ ಬರ್ತದೆ. ಆ ಆಲಮಟ್ಟೆ ಡ್ಯಾಮಿಂದ ಮುಂದೊಂದು ಕೆನಾಲ್ ಅದು, ಭಾಳ ದೊಡ್ಡ ಕೆನಾಲ್, ಭಾಳ ದೊಡ್ಡ ಕೆನಾಲ್ ಅದ. ರಾತ್ರಿ 1 ಗಂಟೆ ಆಗ್ಯದ. ಡ್ರೈವರ್ಗೆ ಏನು ತಿಳಿತೋ ಏನಿಲ್ಲೋ, ಆ ಬಸ್ಸಿನಿಂದ ಒಂದು ಲೈಟ್ ಹಚ್ಚಿ ಹಿಂದಕ್ಕೆ ತಿರುಗಿ ನೋಡ್ದ. ಕಮ್ಮಿ ಒಂದು 100 ಸ್ಪೀಡ್ನಾಗ 100 ಸ್ಪೀಡ್ನಾಗ ಬಸ್ ಅಂದ ಹೋಗ್ತಿತ್ತು. ಯಾವಾಗ ಡ್ರೈವರ್ ಹಿಂದಕ್ಕೆ ತಿರುಗಿ ನೋಡಿದ, ಒಂದು ಲೈಟ್ ಹಚ್ಚಿ ಎಲ್ಲ ಪ್ಯಾಸೆಂಜರ್ ಎಲ್ಲ ಮಕ್ಕೊಂಡಿದ್ರು. ಮತ್ತು ಅವ್ರು ರಿಸರ್ವೇಷನ್ ಮಾಡಿಸಿರ್ತದೆ. ಅವ್ರು ಕೂತು ಏನು ಮಾಡೋರಿ ಅನ್ನೋದು ತೊಗೊಂಡು ಬಂದಿರ್ತಾರೆ, ಮಕ್ಕೊಂಡಿರ್ತಾರೆ ಬಸ್ನಾಗ. ನೀವೆಲ್ಲ ಹೆಂಗೆ ಮಕ್ಕೊಂಡಿರ್ತಾರೆ ನಿಮಗೆಲ್ಲ ಗೊತ್ತೇದಲ್ಲ. ಯಾರು ಮುಂದಿನ ಸೀಟಿಗೆ ಕೈ ಕೊಟ್ಟು ಹೆಂಗೆ ನಿದ್ದೆ ಮಾಡೋರು. ನಮ್ದು ಹೇಳಿ ನಿಮ್ಮ ಕತೆ ನಮ್ಮ ದೊಡ್ಡ ಹೈರಾಣಾಗಿತ್ತು ನಮಗೆ ಏನ್ರಿ. ಮಗ್ಗದಾಗ ಕೂತು ನಿದ್ದೆ ಮಾಡ ಮತ್ತೆ ಕಡೆ ಕೊಳ್ಳಾಗಿನ ಚೌಕ ತೊಗೊಂಡು ಪಟ್ಟು ಪಟ್ಟದು ಕರ್ರ ತಲೆ ತುರ್ಸ್ಕೋತ ಅದು ಎರಡು ಕಡೆ ಹುಡುಕ್ಲಕ್ಕ ನಾ ಗಬಕ್ರಿ ಚೌಕ ಮುಟ್ಕೊಂಡು ನಾನು ನೀವು ಹ್ಯಾಂಗೆ ನಗಲಕ್ಕೆ ನನಗೂ ಹಂಗೆ ನಗು ಬರ್ತಿತ್ತು. ಇದು ನಕ್ರೆ ಇದು ಹೊಳಿತದಲ್ಲ ಕೂಡ ಸುಮ್ಮ ಕಣ್ಣು ಮುಟ್ಕೊಂಡು ಕುಂತೆ. ಮತ್ತೆ ಎಲ್ತಾನ ರೀ, ಎಲ್ಲಿ ಗುಲ್ಬರ್ಗದಿಂದ ಚಿತ್ರದುರ್ಗ ತನ ಅವ್ನು ತಲೆ ಹೊತ್ಕೊಂಡು ಹೋಗಿನಿ. ಅದೇ ಸಣ್ಣ ತಲೆ, ಇಂಥ ತಲೆ ಹೊತ್ಕೊಂಡು ಹೋಗಿ. ಮತ್ತೆ ನಾಳೆ ಎಷ್ಟು ತಾಳಿ ಪೂರ ಎಲ್ಲಿ ನಾವು ನಾಳೆ ದುಬ್ಬನ ಹಿಂಗೆ ಹಾಕಂತೀನಿ. ಕಡೆಗೆ ಒಂದು ಚೌಕ ತೊಗೊಂಡು ಕೊಟ್ಟೆ. ಬಟ್ ಅಲ್ಲೇ ಗಪ್ಪನೆ ಕಣ್ಣು ಮುಚ್ಕೊಂಡು ಕೊಟ್ಟೆ. ಆನಂದ ನಿದ್ದೆ ಮಾಡ್ಕೊತ ನಾವು ಅದು ಕರ್ರ ತಿರುಗ್ಬೋದು ಅದು ಕೊಟ್ಟು. ಮತ್ತು ಅವನಿಗೆ ಹಿಂಗೆ ನಿದ್ದೆ ಬರೋದು. ಮತ್ತೆ ಯಾವ ಹೊಡಿತಾವ ಅದು ಬೆಳಗಾನೆ ಎತ್ತರ ಕೂತು ಅದ್ರ ಬರ್ತು. ಬೆಳಗಾನೆ ಮಾಡ್ಕೊಂಡು ನಾವು ಅದೇ ಮುಂಜಾನೆ 8ಕ್ಕೆ ಹೋಗಿ ಬೆಂಗಳೂರದಾಗ ಇಳಿದೆ. ಇಳಿದಕ್ಕೆ ಹೋಗಿ ಒಂದು ಆಟೋದಾಗ ಕುಂದಿರ್ತೀನಿ. ನನಗೆ ಮೊದಲು ಆಟೋದಾಗ ಅವನೇ ಆಟೋದಾಗ ಅವನೇ ಕೂತ ನೋಡ್ತೀನಿ. ಇಂಥ ಉಂಟಿ ಎತ್ತದ ಈ ಕಡಿಮೆ ಹೆಂಗೆ ಮಾಡ್ತೀರಿ. ಅವಾಗ ನೆಗ್ಗಿದ್ದು ನಿಮಗೆ ಚೌಕ ಏನೋ ಮಾಡ್ಸಿಲ್ಲ. ಹ್ಯಾಂಗೆ ಮಾಡ್ತೀರಿ ನಿಂತಿ ಬಸ್ನಾಗಂದ ಹೆಂಗೆ ಬೇಕು ಹಂಗೆ ಮಕ್ಕೊಂಡಿರ್ತಾರಲ್ರಿ. ಯಾರು ಸೀಟಿನ ಕೆಳಗೆ ಕಾಲು ಚಾಚಿ ನಿದ್ದೆ ಮಾಡೋರು ಇರ್ತಾರೆ. ಕೆಲವರಿಂದ ಹಿಂಗೆ ಹಿಂದೆ ಟೇಕೆ ಕೊಟ್ಟು ನಿದ್ದೆ ಮಾಡೋರು ಇರ್ತಾರೆ.
ಅವ್ರಿಗೆ ಹೆಂಗೆ ತಿಳಿದ ಹಂಗೆ ಮಾಡ್ಕೊಂಡಾರ. ಡ್ರೈವರ್ ಹಿಂದಕ್ಕೆ ತಿರುಗಿ ಅಂತ ನೋಡ್ದ, ಸಿಟ್ಟು ಬಂದ್ಬಿಡು. ಯಾರಿಗೆ? ಡ್ರೈವರ್. ಏನಿದು ಎಲ್ಲ ಪ್ಯಾಸೆಂಜರ್ನ ಮಕ್ಕೊಂಡಲ್ಲ ಹತ್ಕೊಂಡಲು ಸಿಟ್ಟಿಗೆದ್ದು ಕಡೆ ಕಂಡಕ್ಟರ್ ಏನು ಮಾಡ್ತಾನೆ ನೋಡ್ಬೇಕಂತಂದು ಯಾವಾಗ ಹಿಂದಕ್ಕೆ ತಿರುಗಿ ನೋಡ್ದ, ಕಂಡಕ್ಟರ್ ಮಕ್ಕೊಂಡ್ಬಿಟ್ಟ. ಹಂಗಾಗಿ ಕೆಲವೊಮ್ಮೆ ಡ್ರೈವರ್ ಪ್ಯಾಸೆಂಜರ್ ಮಕ್ಕೊಂಡ್ರ ಅವ್ರು ರೊಕ್ಕ ಕೊಟ್ಟು ಕೊಡ್ತಾರ, ಅದು ಬೇರೆ. ಕಂಡಕ್ಟರ್ನ ಮಕ್ಕೊಂಡನಲ್ಲ, ಅವನು ನನ್ನಟ್ಟೆ ಡ್ಯೂಟಿ ಮಾಡ್ಬೇಕು. ಅವ ನಿದ್ದೆ ಮಾಡಕತ್ತಾನ, ಯಾಕೆ ನಮ್ಮ ಮನಸ್ಸೇ ಅಲ್ಲ, ನನಗೆ ನಿದ್ದೆ ಬರಲ್ಲ, ಅವ ಮಕ್ಕೋಬೇಕು, ನಾವು ಒಬ್ಬನೇ ಯಾಕೆ ಎಚ್ಚರ್ಕೊಂಡ್ರಿ. ನೋಡ್ರಿ ಡ್ರೈವರ್ ಬಂತು ಸಿಟ್ಟ. ಯಾವಾಗ ಕಂಡಕ್ಟರ್ ಮಕ್ಕೊಂಡನ ಅಂತಂದಾಗ ನಾ ಯಾಕೆ ಎಚ್ಚರ್ಕೊಂಡ್ರಿ, ನಾನು ಮಕ್ಕೊಂಡು ಬಿಡ್ತೀನಿ ಎಚ್ಚರ್ಕೊಂಡನು. ಸಿಟ್ಟಿಗೆ ಎಚ್ಚದ್ದು ಎಕ್ಸಿಲೇಟರ್ ಮೇಲೆ ಕಾಲಿಟ್ಟಾನ. ಕಮ್ಮಿ 100 ಸ್ಪೀಡ್ ಅದ ಬಸ್ ನಡೆದದ, ಕೈಯಾಗ ಸ್ಟೇರಿಂಗ್ ಹಿಡ್ದಾನ. ಯಾವಾಗ ಎರಡೂ ಕಣ್ಣು ಮುಚ್ಚಿಬಿಟ್ಟ. ಎಷ್ಟೋತನ ಏನು ಅರ್ಧ ತಾಸಲ್ಲ, 1 ತಾಸಲ್ಲ. ಯಾವಾಗ ನೀವು ಕಣ್ಣು ಮುಚ್ಚುದ್ರೊಳಗೆ ಏನಾಗದ, ಅದು ಆಲ್ಮಟ್ಟೆ ಡ್ಯಾಮಿನಿಂದ ಕೆನಲ ಅಲ್ಲೇ ಮುಂದೆ ಅದ. ಯಾವಾಗ ಒಂದು ಕ್ಷಣದ ಕಣ್ಣು ಮುಚ್ಚಿಬಿಟ್ಟ, ನೇರವಾಗಿ அந்த ಬಸ್ ಹೋಗಿ ಕೆನಾಲಕ್ಕೆ ಬಿದ್ದು ಒಳಗೆ ಕುತ್ಕೊಂಡಿರ್ತಕ್ಕಂಥ 60 ಜನನು ಕೂಡ ಸತ್ತು ಹೋಗ್ಬಿಡು. ಏನ್ರಿ, ಒಬ್ಬ ಸಾಮಾನ್ಯ 60 ಜನರ ಕುಂದಿರಿಸ್ಕೊಂಡು ನಡೆಸ್ತಕ್ಕಂಥ ಬಸ್ಸಿನ ಡ್ರೈವರ್ ಒಂದು ಕ್ಷಣ ಕಣ್ಣು ಮುಚ್ಚಿದ್ರ ಇಡೀ ಬಸ್ನೊಳಗಿರ್ತಕ್ಕಂಥವ್ರು ಎಲ್ಲರೂ ಸತ್ವಾದ್ರು. ಈ ಜಗತ್ತಂತಕ್ಕಂಥ ಈ ಪ್ರಪಂಚ ಅಂತಕ್ಕಂಥ ಬಸ್ನೊಳಗೆ ನಾವು ನೀವೆಲ್ಲ ಕುಂತೀವಲ್ಲ, ನಾವು ನೀವು ಗಪ್ಪು ಕುಂತ ನಡೀತದ, ನಾನು ನಂದು ಹಚ್ಚಿಕೊಂಡೊಂದು ನಾವೇನು ಹೊಡೆದಾಡ್ಕೊಂಡು ಕುಂತ ನಡೀತದಲ್ಲ. ಆದ್ರೆ ಈ ಜಗತ್ತನ್ನುವಂಥ ಬಸ್ ನಡೆಸ್ತಕ್ಕಂಥ ಡ್ರೈವರ್ ಯಾರು? ಅವ ಪರಮಾತ್ಮ. ಏನಪ್ಪ? ಏನಾಟವೋ ಶಿವನೇ ಎಂತ ಮಾಟವೋ, ಎಂತಾಟವೋ ನಿಲ್ಲದು ವಿಚಿತ್ರ ನೋಟವೋ. ಏನಾಟವೋ ಶಿವನೇ ಎಂತ ಮಾಟವೋ, ಏನಾಟವೋ ಶಿವನೇ ಎಂತ ಮಾಟವೋ, ಏನಾಟವೋ ಶಿವನೇ ಎಂತ ಮಾಟವೋ. ಎಂತಾಟವೋ ನಿಲ್ಲದು, ಎಂತಾಟವೋ ನಿಲ್ಲದು ವಿಚಿತ್ರ ನೋಟವೋ. ಏನಾಟವೋ ಶಿವನೇ ಎಂತ ಮಾಟವೋ, ಏನಾಟವೋ ಶಿವನೇ ಎಂತ ಮಾಟವೋ. ಗಂಡಂದು ಹುಟ್ಟಿಸಿದೆ, ಅದಕ್ಕೊಂದು ಹೆಣ್ಣನ್ನು ಜೋಡಿಸಿದೆ. ಗಂಡಂದು ಹುಟ್ಟಿಸಿದೆ, ಅದಕ್ಕೊಂದು ಹೆಣ್ಣನ್ನು ಜೋಡಿಸಿದೆ. ಎರಡರ ನಡುವೆ ಮತ್ತೊಂದರಿಯದೆ, ಎರಡರ ನಡುವೆ ಮತ್ತೊಂದರಿಯದೆ ಮಾರಿಯನ್ನು ಚುಗುರಿಸಿದೆ. ನಾಟವೋ ಶಿವನೇ ಎಂತ ಮಾಟವೋ, ಏನಾಟವೋ ಶಿವನೇ ಎಂತ ಮಾಟವೋ. ವಿದ್ಯೆಯ ತಾಕೊಟ್ಟೆ ಗಳಿಸುವ ಬುದ್ಧಿಯ ಬೆಸದಿಟ್ಟೆ, ವಿದ್ಯೆಯ ತಾಕೊಟ್ಟೆ ಗಳಿಸುವ ಬುದ್ಧಿಯ ಬೆಸದಿಟ್ಟೆ. ಸತ್ತ ಮೇಲೆ ಹೊತ್ತೊಯ್ಯುವಾಗ, ಸತ್ತ ಮೇಲೆ ಹೊತ್ತೊಯ್ಯುವಾಗ ಅದನ್ನೆಲ್ಲ ಕಸದಿಟ್ಟೆ. ನಾಟವೋ ಶಿವನೇ ಎಂತ ಮಾಟವೋ, ಏನಾಟವೋ ಶಿವನೇ ಎಂತ ಮಾಟವೋ. ಬೇಕೆನ್ನುವ ಬಯಕೆ ಬಾಯಿ ತೆರೆಯುವವನ ಸುಖಕ್ಕೆ, ಬೇಕೆನ್ನುವ ಬಯಕೆ ಬೇಕೆನ್ನುವ ಬಯಕೆ ಬಾಯಿ ತೆರೆಯುವವನ ಸುಖಕ್ಕೆ. ಆಳದೆಯ ನಂಬಿದ ಮನುಜ, ಆಳದೆಯ ನಂಬಿದ ಮನುಜ ನಿನಗೈಂದನ
ಶಿವನೇ ಎಂತ ಮಾಟವೋ. ಮಾಡೆಯ ಕಟ್ಟಿಸಿದೆ ಮೇಲೊಂದು ಮೂರ್ತಿ ಕೆತ್ತಿಸಿದೆ. ಮಾಡೆಯ ಕಟ್ಟಿಸಿದೆ ಮೇಲೊಂದು ಮೂರ್ತಿ ಕೆತ್ತಿಸಿದೆ. ನಿನ್ನ ಬಿಟ್ಟು ಆಜಿ ಮಾವೋಗೆ, ನಿನ್ನ ಬಿಟ್ಟು ಆಜಿ ಮಾವೋಗೆ, ನಿನಗಾನುಗಿಸಿ ನಗಲಿದೆ ನಾಟವೋ. ಶಿವನೇ ಎಂತ ಮಾಟವೋ, ನಾಟವೋ ಶಿವನೇ ಎಂತ ಮಾಟವೋ. ತಾಳಿಕೋಟಿ ಕೂರಾದ ಬಸವ ಪ್ರಭುದೇವರು ಬದೆದ. ತಾಳಿಕೋಟಿ ಕೂರಾದ ಬಸವ ಪ್ರಭುದೇವರು ಬರೆದ. ಈ ಜಗದೀವನ ನಾಟಕರಂಗ, ಈ ಜಗದೀವನ ನಾಟಕರಂಗ, ಎನ್ನುತ್ತಾನೆ ಸೇರಿದ ಏ ನಾಟವೋ. ಶಿವನೇ ಎಂತ ಮಾಟವೋ, ಏ ನಾಟವೋ ಶಿವನೇ ಎಂತ ಮಾಟವೋ. ಎಂತಾಟವೋ ನಿನ್ನದು, ಎಂತಾಟವೋ ನಿನ್ನದು ವಿಚಿತ್ರ ನೋಟವೋ. ಏ ನಾಟವೋ ಶಿವನೇ ಎಂತ ಮಾಟವೋ, ಏ ನಾಟವೋ ಶಿವನೇ ಎಂತ ಮಾಟವೋ. ಶಿವನೇ ಎಂತ ಮಾಟವೋ, ಶಿವನೇ ಎಂತ ಮಾಟವೋ. ಹಿಂಗ ಈ ಪ್ರಪಂಚ ಅನ್ನುವಂಥ ಬಸ್ಸಿನೊಳಗೆ ನಾವೆಲ್ಲರೂ ಕೂಡ ಕುಂತೀವಿ. ನಾವು ಹೆಂಗೆ ಕುಂತರು ನಡೀತದ, ನಾವು ಏನು ಮಾತಾಡೋದು ನಡೀತದ. ಆದ್ರೆ ನಮ್ಮನ್ನೆಲ್ಲ ನೋಡಿ, ನಮ್ಮನ್ನು ನೋಡಿ ಅಂದ್ರೆ ಸಿಟ್ಟಿಗೆ ಭಗವಂತ ಒಂದು ಕ್ಷಣ ಕಣ್ಣು ಮುಚ್ಚೋದ ನಾವು ಏನಾಗ್ತೀವಿ. ಒಬ್ಬ ಬಸ್ ನಡೆಸ್ತಕ್ಕಂಥ ಡ್ರೈವರ್ ಏನು ಒಂದು ತಾಸಲ್ಲ, ಅರ್ಧ ತಾಸಲ್ಲ, ಒಂದು ಸೆಕೆಂಡ್ ಅನ್ನ ಈಗ ಕಣ್ಣು ಮುಚ್ಚಾನ, ನೇರವಾಗಿ ಅಂದ್ರೆ ಬ್ರಿಡ್ಜಿಗೆ ಹೊಡೆದಾನ, ಹೋಗಿ ಅಂದ್ರೆ ಕೆನಲ್ದಾಗ ಬಿದ್ದದ. 60-65 ಜನ ಸತ್ತು ಹೋಗ್ಯಾರ. ಏನ್ರಿ, ಸುಮಾರು ಒಂದು 5-6 ವರ್ಷದಿಂದ ಆಗಿರ್ತಕ್ಕಂಥ ನೀವು ಟಿವಿ ಮೇಲೆ ನೋಡಿರ್ಬೇಕು. ಏನ್ರಿ, ಇದು ನಡೆದಿದ್ದಂದ್ರೆ ಆಲಮಟ್ಟಿ ಡ್ಯಾಮ್ ಒಳಗೆ. ಈ ಉದಾಹರಣೆ ನಾವು ಏನು ತಗೋಬೇಕಂತ ಕೇಳಿದ್ರ, ಏನ್ರಿ, ಸಾಮಾನ್ಯ ಒಬ್ಬ ಬಸ್ ನಡೆಸ್ತಕ್ಕಂಥ ಡ್ರೈವರ್ ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ಅಂದ್ರೆ ಇಷ್ಟೆಲ್ಲ ಅನಾಹುತ ಆಗ್ತದ. ಇನ್ನು ಪರಮಾತ್ಮನೇ ನಮ್ಮ ನೋಡಿ ಅಂದ್ರೆ ಕಣ್ಣು ಮುಚ್ಚಿಬಿಟ್ರ ಇದೆಲ್ಲನೂ ಮಾಡವ ಅವನೇ, ಕೊಡವ ಅವನೇ, ತಗೊಳವ ಅವನೇ, ಹುಡ್ಸವ ಅವನೇ, ಸಾಯಿ ಹೊಡೆಯವ ಅವನೇ. ಎಲ್ಲನೂ ಕೂಡ ನಾವು ಕೈಯಾಗ ಇಟ್ಕೊಂಡು ಕೂತಾನ ತಿಳ್ಕೊಂಡ್ರೆ ಇನ್ನು ನಾವೆಲ್ಲ ದೇವ್ರಂತೀವಿ, ದಿಂಡ್ರಂತೀವಿ, ಪುರಾಣ ಅಂತೀವಿ, ಪ್ರವಚನ ಅಂತೀವಿ. ಎಲ್ಲ ವಿದ್ಯಾನು ಕೂಡ ನಿಮ್ಮ ಕೈಯಾಗ ಕೊಟ್ಟಿದ್ರೆ ನೀವು ಅಂತಿದ್ರಿ. ನೀವು ಯಾಕ್ರಿ, ನೀವು ಎಂತ ಬೇಕಾದಂತ MBBS MD ಡಾಕ್ಟರ್ ಬಲ್ಲಿ ಹೋಗ್ರಿ, ಏನಾರು ಮಾಡಿ ಅಂದ ಉಳಿಸ್ರಿ ಡಾಕ್ಟ್ರೆ, ಏನಾರು ಮಾಡಿ ಉಳಿಸ್ರಿ ಎತ್ತುಕೊಂಡು ನೋಡಪ್ಪ, ಮಾಡೋ ಪ್ರಯತ್ನ ಮಾಡ್ತೇನೆ. ಆದ್ರೆ ಉಳಿಸೋದು ಬಿಡೋದು ಭಗವಂತನ ಕೈಗೆ ಅಂತ ಬರ್ತಾ ನಮ್ಮ ಕೈಗೆ. ಹಿಂದ ನಾವು ಸಣ್ಣವರಿದ್ದಾಗ ಒಂದು ಕತೆ ಹೇಳ್ತೀವಿ. ಒಂದು ಬೆಕ್ಕ ಹುಲಿಗೆ ಬಂದು ಹೇಳ್ತತ್ತ, ಏನ್ರಿ, ಒಂದು ಬೆಕ್ಕಿಗೆ ಹುಲಿ ಬಂದು ಕೇಳ್ತತ್ತ, ಹೇ ಬೆಕ್ಕೆ ಬೆಕ್ಕೆ, ನನಗೆಂದ ಈ ಬ್ಯಾಟಿ ಹೆಂಗೆ ಆಡ್ಬೇಕು ಅನ್ನೋದು ಕಲಿಸ್ತತ್ತ. ನೋಡ್ರಿ, ಅಂತ ದೊಡ್ಡ ಹುಲಿ ಬೆಕ್ಕಿಗೆ ಕೇಳ್ತತ್ತ, ಬ್ಯಾಟಿ ಹೆಂಗೆ ಆಡಬೇಕು, ಏನ್ರಿ, ಪ್ರಾಣಿಗಳನ್ನು ಹೆಂಗೆ ಹಿಡಿಬೇಕು, ಹೆಜ್ಜೆ ಹೆಂಗೆ ಹಿಡಿಬೇಕು, ಇದು ಎಲ್ಲರೂ ಕೂಡ ನನಗೆ ವಿದ್ಯೆ ಕಲಿಸು ಒತ್ತುಕೊಂಡಂಥದ್ದು. ಆಯ್ತು ಬಿಡಪ್ಪ, ಇಂಥ ದೊಡ್ಡ ಪ್ರಾಣಿ ನನಗೆ ಕೇಳಕತ್ತಂದಾಗ ಡಿಮಾಂಡ್ ಆಗೋದಿಲ್ರಿ. ಆಯ್ತು ಬಿಡ, ನೀವು ಕಲಿಸ್ತೀನಿ ಎತ್ತುಕೊಂಡ ಎಲ್ಲ ವಿದ್ಯೆನೂ ಕೂಡ ಕಲಿಸ್ತು. ಕೊನೆಗೆಂದ ಹೇಳ್ತು ಬೆಕ್ಕ, ನೋಡಪ್ಪ ನನ್ನ ಬಲ್ಲಿ ಇರೋದು ಎಲ್ಲ ವಿದ್ಯೆನೂ ಕೂಡ ಕಲಿಸಿಬಿಟ್ಟೇನೆ. ಎಲ್ಲ ಮುಗಿದ ಹತ್ತಿದ ಹುಲಿ, ಎಲ್ಲ ಕಲಿಸಿಬಿಟ್ಟೇನೆ. ಎಲ್ಲಾರು ಕಲಿಸಿ ನಮ್ದು ಕೂಡ ಬೆಕ್ಕಿಗೆ ತಿನ್ನಕ್ ಗಣ್ಣ ಹತ್ತಿದ್ರು. ಯಾವುದು ಹುಲಿ ಯಾವಾಗ ಬೆಕ್ಕಿಗೆ ತಿನ್ನಕ್ಕೆ ಅದು ಬೆನ್ನ ಹತ್ತಿ ಬಿಡ್ತು. ಮುಂದೆ ಬೆಕ್ಕು ಓಡಕತ್ತದ, ಹಿಂದೆ ಹುಲಿಗೆ ಎಲ್ಲಿ ಹುಲಿ ಓಡ್ಲಕತ್ತದ. ಓಡಿ ಓಡಿ ಬೆಕ್ಕ ಏನ್ ಮಾಡ್ಬಿಡ್ತು, ಗಪ್ಪನ ಹೋಗಿ ಅಂದ್ರೆ ಗಿಡದ ತಂಗಿದ ಕೂತು ಗಿಡ ಇದು ಕೆಳಗೆ ನಿಂತ ಹುಲಿ. ಮತ್ತೆ ಎಲ್ಲ ಕಲಿಸಿನ ಇದ್ಯಾಕೆ ಕಲಿಸಿಲ್ಲ ಆತ. ಅವಾಗ ಅದು ಬೆಕ್ಕತ್ತು ಎಲ್ಲ ಕಲಿಸಿದೀವತ್ತು ನಾ ಬದುಕ್ತೀನಿ ನನ್ನ. ಏನ್ರಿ, ಒಂದು ವಿದ್ಯೆ ಇಟ್ಕೊಂಡು ಕೂತೀನಿ ಅಂತ ತಿಳ್ಕೊಂಡಂದ್ರೆ ನಾ ಇವತ್ತು ಇಲ್ಲಿ ಅದೀನಿ. ಹಂಗ ಪರಮಾತ್ಮ ಎಲ್ಲ ವಿದ್ಯೆ, ಕೈ ಹೋದ್ರೆ ಕೈ ಜೋಡಿಸ್ತಾರೆ, ಕಾಲು ಹೋದ್ರೆ ಕಾಲು ಜೋಡಿಸ್ತಾರೆ, ಕಣ್ಣು ಹೋದ್ರೆ ಕಣ್ಣು ಜೋಡಿಸ್ತಾರೆ, ಮೂಗು ಹೋದ್ರೆ ಮೂಗು ಜೋಡಿಸ್ತಾರೆ. ಹಾಗ್ರಿ ಏನ್ ಎಲ್ಲಾನು ಕೂಡ ಜೋಡಿಸ್ತಾರೆ ಕರೆ. ಆದ್ರೆ ಒಂದು ಮಾತ್ರ ಭಗವಂತ ತನ್ನ ಕೈಯಾಗಿ ಇಟ್ಕೊಂಡನ, ಅದು ಯಾವುದು ಒತ್ತುಕೊಂಡ ಕೇಳಿದ್ರ ನಿನ್ನ ಪ್ರಾಣ. ಏನ್ರಿ, ನಿನ್ನ ಜೀವ ತನ್ನ ಕೈಗೆ ಇಟ್ಕೊಂಡು ಕೂತಾನಂತಂದ್ರೆ ಇನ್ನ
ಇಲ್ಲ ನೀವು ಮಾಡೋವ ಹೇಳಿ ನೋಡ. ಸುಮ್ಮನೆ ನಾವೆಲ್ಲ ಇದು ನಿಮಿತ್ತ ಮಾತ್ರ ಅಂತ ಏನು ಹೇಳಕತ್ತೀನಿ, ಎಲ್ಲರಿಗೂ ಕೂಡ ಸರ್ವದಕ್ಕೂ ಕೂಡ ಕಾರಣೀಕರ್ತನಾಗಿರ್ತಕ್ಕಂಥ ಆ ಭಗವಂತನೇ ಅದಾನೆ ಹೊರತಾಗಿ ನಾವೆಲ್ಲ ನಿಮಿತ್ತ ಮಾತ್ರ. ಆಡ್ಸಮವ ಬೀಳ್ಸಮವ ಹಂಗಾಗಿಲ್ಲ. 8 ವರ್ಷದ ಹುಡುಗಿಗೆ ಅಂತ ಹೇಳಕತ್ತಾನೆ, ಶಂಕರ ನಿನಗೆ ಪಾಯಸ ಅಂದ್ರೆ ಇಷ್ಟ ಏನೋ ಮಗ? ಹ್ಞೂ ಅಜ್ಜ ನನಗೆ ಪಾಯಸ ಅಂದ್ರೆ ಭಾಳ ಇಷ್ಟ. ಅವಾಗೆಂದ ಪರಮಾತ್ಮ ಅಂತಾನ, ನಿಮ್ಮಮ್ಮ ಏನ್ರಿ ನಿಮ್ಮವ್ವ ಒಳಗೆಂದ ಪಾಯಸ ಮಾಡಿರ್ತಾಳ. ಈಗ ನೀರು ತೊಗೊಂಡು ಬಂದ್ಲತ್ತಂದ್ರ ಅದೆಲ್ಲ ಪಾಯಸ ಎಲ್ಲ ನಮಗೆ ನೀಡ್ತಾಳ. ನಮಗೆ ನೀಡಿ ಬಿಟ್ಟು ತಿಳ್ಕೊಂಡ್ರ ಅಲ್ಲಿ ಏನು ಉಳಿಯಂಗಿಲ್ಲ. ನಾವಿಬ್ರು ಅದೀವಿ, ನಾವೆಲ್ಲ ಉಂಡು ಬಿಡ್ತೀವಿ, ಅದಕ್ಕೆ ನಿನಗೆ ಏನೂ ಸಿಗಂಗಿಲ್ಲ. ಈಗ ನಿಮ್ಮ ಅವ್ವ ಎಲ್ಲ ಹೋಗಿ ಊಟ ಮಾಡಿ ಹೋಗತ್ತೆ ತಿಳ್ಕೊಳೋದು ಆ ಕೂಸಿಗಂದ ಕಲಿಸುವ ತಾನೇ ಪರಮಾತ್ಮ. ಕಲಿಸೋದು ಕೂಡ ನೀವು ಮಾತು ಕೇಳಿ ಪಾಪ ಅದು ಕೂಸ ಒಳಗೆ ಹೋಯ್ತು, ಹೋಗಿ ಅಂದ ಭುವಣಿಯಿಂದ ಮಾಡಿದ್ಲಲ್ಲ ಗಡಿಗೆ, ಆ ಗಡಿಗೆ ತೊಗೊಂಡು ಕೆಳಗೆ ಇಟ್ಟುಕೊಂಡು ಆ ಗಡಿಗೆಗೆ ಕೈ ಹಾಕಿ ಹಿಂಗೆ ಒಗ್ಗಿ ತೊಗೊಂಡು ಹೆಂಗೆ ನೆಕ್ಕ ಗೊತ್ತಿರ್ತದೆ ನೋಡ್ರಿ. ಇಲ್ಲಿ ಮಾಡ್ತಿರ್ತಿರಲ್ಲ ನೋಡ್ತಿರ್ತೀವಿ ಅಂದ್ರೆ ಎಲ್ಲಿ ಹೊಗ್ಗಿ ಮಾಡ್ತಿರ್ತೀರ, ಅದು ಹೋಗಿ ಸೋರ್ಕೊಳ್ಳೋದು. ಯಾವಾಗ ಅದು ಹುಡುಗ 8 ವರ್ಷದ ಹುಡುಗ ಅದಕ್ಕೆ ಏನು ಉಣ್ಣಾಕ್ ಬರ್ತದ್ರಿ? ಪಾಪ ಅದು ಏನು ಮಾಡಿದ, ಗಡಿಗೆಗೆ ಕೈ ಹಾಕಿ ಹಿಂಗೆಲ್ಲ ಹಿಂಗೆ ನೆಕ್ಕೋತ್ ಕುಂತದ, ಮತ್ತೆ ಅದೇ ಕೈಲಿನ ಒಳಗಾಗ್ತದ, ಹಂಗೆ ತಿಂತದ. ಆ ಟಣದೊಳಗೆ ಅದು ಕೊಡ ತಗೊಂಡು ಬಂದ್ಬಿಟ್ಟು ಯಾರು ನಿಂಬೆಟ್ಟು ಯಾವಾಗ ಕೊಡ ತಗೊಂಡಿಂದ ಬಂದು ನೋಡ್ತಾಳ, ಜಂಗಮರಿಗೆ ಅದು ಮಾಡಿಟ್ಟಿರ್ತಕ್ಕಂಥ ಅಡಿಗೆಯನ್ನ ಇದು ಹುಡುಗಿ ಎಲ್ಲರೂ ಕೂಡ ಎಂತಲ ಮಾಡ್ತಾಳ. ಸಿಟ್ಟು ಬಂದ್ಬಿಡ್ತು ನಿಂಬೆಕ್ಕಗ. ಯಾವಾಗಿಂದ ಕಣ್ಣ ಕೆಂಪು ಮಾಡಿ ಸಿಟ್ಟಿಗೆ ಏನೋ ಪಾಪಿ, ಇದು ಜಂಗಮರಿಗೆ ಅದು ಮಾಡಿಟ್ಟಿರ್ತಕ್ಕಂಥ ಮಡಿ ಅಡಿಗೆ, ಇದನ್ನ ನೀ ಎಲ್ಲಾರು ಕೂಡ ಎಂತಲ ಮಾಡಿದ್ರೆ ಹಚ್ಚಿಕೊಳ್ಳೋದು, ಅದು ಏನು ತುಂಬಿದ ಕೊಡ ತಂದಿದ್ದಲ್ಲ, ಕೊಡನೇ ತೆರಿಬೇಕದ ಹೋಗುತ್ತೆ. ಯಾವಾಗಿಂದ ಒಗೆದು ಬಿಟ್ಲು, ಯಾವಾಗಿಂದ ಕೂಸಂದ ನೆಲಕ್ಕೆ ಬಿತ್ತು, ತಲೆ ಬಡಿತು, ಮತ್ತೆ ಅಟ್ಟೆ ಎಲ್ಲ ಮತ್ತೆ ಮೊಳಕಿತ್ತು ಬರ್ತಾಳೆ. ಕೂಸಿಗೆ ಬಡಿ ಹೊಡೆದು ಯಾವಾಗ ಕೂಸು ಸತ್ತು ನೋಡ್ತಾಳೆ. ಕೂಸು ಸತ್ತಿದ್ದು, ಕೂಸು ಸತ್ತಿದ್ದು ಚಿಂತಿಲ್ಲ, ಜಂಗಮರಿ ಅಡಿಗೆ ಮಾಡ್ಬೇಕಲ್ಲ. ಯಾವಾಗ ಕೂಸು ಸತ್ತಿದ್ದು ನೋಡಿ ಹಳ್ಳಿಲಕ್ಕೆ ಒಂದು ಕಾಲು ಹಿಡ್ಕೊಂಡು ದರ ಎಳ್ಕೊತ ಒಯ್ದು, ಈ ಅವಾಗಿನ ಕಾಲದಾಗ ಜ್ವಾಳ ತುಂಬ ಗುಮ್ಮಿಗಳು ತಿರ್ತಿದ್ದು. ಜ್ವಾಳ ತುಂಬ ಬಿಡಾಕ ಅವು ಬಿದ್ರಿಂದ ಇದ್ರಾಗ ಮಾಡಿರ್ತಿದ್ರು, ಆ ಸಗಣಿ ಗಿಗಣಿ ಸಾರ್ತಿ ಅವೆಲ್ಲ ಮನೆಯಾಗಿಂದ ಇರ್ತಿದ್ವು. ಈಗ ಏನ್ ಮಾಡಿದ್ರು, ಇನ್ನು ಜಂಗಮರಿಗೆ ಅದು ಅಡಿಗೆ ಮಾಡ್ಬೇಕಲ್ಲ. ಇದು ಸತ್ತದ ತಗೊಂಡು ಇದ್ರ ಮುಂದೆ ಕುಂತ್ರ ಅಲ್ಲಿ ಜಂಗಮರದ ಪ್ರಸಾದ ನಿಂದಿರ್ತದಲ್ಲ, ಜಂಗಮರ ಅಡಿಗೆ ನಿಂದಿರ್ತದಲ್ಲ ತಂದು, ಯಾವಾಗ ಈ ಹೆಣ್ಮಗಳು ಏನ್ ಮಾಡೋದು, ಕೂಸಿನ ಒಯ್ದ ಗುಮ್ಮಿಯಾಗಿ ಒಗದು ಮತ್ತು ಒಂದು ಮನೆ ಸಾರಿಸಿ ಮತ್ತು ಸ್ನಾನ ಮಾಡಿಕೊಂಡು ಮತ್ತಂದ ಹುಚ್ಚಿ ಮಾಡಿ ಅವಾಗಿಂದ ಮತ್ತೆ ಜಂಗಮರಿಗೆ ಮಡಿ ನೀರು ತಂದು, ಯಪ್ಪ ಬರೀಪ್ಪ ಸ್ವಲ್ಪ ತಡ ಆಯ್ತು, ಬರೀಪ್ಪ ಪ್ರಸಾದ ಮಾಡಕ ಆಯ್ತು ಬಾ ನಿಂಬೇಕು ಆಯ್ತು ಸಾವಕಾಶ ಆಗಿ ಆಯ್ತು ಪ್ರಸಾದ ಮಾಡ್ತೀವಿ ಅಂತ ತಿಳ್ಕೊಳ್ಳೋದು. ಯಾವಾಗಿಂದ ಹೋಗಿ ಅದು ಸ್ನಾನ ಮಾಡ್ಯಾನ ಪರಮಾತ್ಮ, ಸಿರಿಯಾಳನ್ನು ಕೂಡ ಸ್ನಾನ ಮಾಡ್ಯಾನ, ಎಲ್ಲ ಲಿಂಗ ಪೂಜೆ ಮಾಡ್ಕೊಂಡು ಬಳಕೆಯಿಂದ ಮಾಡಿ ಹುಕ್ಕಿ ತಂದು ಯಾವಾಗ ಗಂಗಾಳದಾಗ ನಿಂಬೆಕ್ ನೀಡೋದು. ಅವಾಗ ನಿಂಬೆಕ್ ಸಾಷ್ಟಾಂಗ ಹಾಕ್ಲಕ್ಕಂದ್ರ ಪರಮಾತ್ಮನತ್ತ ನಿಂಬೆಕ್ಕ ಅಂದ, ಏನಪ್ಪ ಅಂದು ನೀ ಸಾಷ್ಟಾಂಗ ಹಾಕಿದ್ರೆ ಊಟ ಮಾಡೋಣ, ಅದು ಯಾರು ಹಾಕ್ಬೇಕು ಅಂದ, ಯಾರು ಹಾಕ್ಬೇಕು? ನಿನಗೊಂದು ಮಗ ಇತ್ತಲ್ಲವ, ಶಂಕರ ಹಚ್ಕೊಂಡ ಮಗ ಇತ್ತಲ್ಲ, ಆ ಮಗನ ಕರೆದ ನೀ ಸಾಷ್ಟಾಂಗ ಹಾಕ್ಸ್ಕೊಂಡು ಆಕೆ ಅಂದು, ನನಗೆ ಮಕ್ಕಳೇ ಇಲ್ಲ ಎಲ್ಲಿ ತಂದು ಸಾಷ್ಟಾಂಗ ಹಾಕ್ಸ್ರಿ ಅನ್ಬೇಕು ನಿಂಬೆ, ನನಗೆ ಮಕ್ಕಳೇ ಇಲ್ಲ ಎಲ್ಲಿ ತಂದು ಸಾಷ್ಟಾಂಗ ಹಾಕ್ಸ್ರಿ, ಇಲ್ಲ ನಿನಗೊಂದು ಮಗ ಇದ್ದಲ್ಲ ಹೋಗಿ ಅದ ಕೂಗು ಬರ್ತನ ಮಾತು ತಿಳ್ಕೊಂಡಂದಾಗ ಆಕೆ ಏನಂದು ಹೇಳ್ರಿ, ಆಶ್ಚರ್ಯದ ಮಾತ. ಆಕೆ ಏನಂತಾಳ, ಸತ್ತು ಹೋಗಿದ ಮಗನಂದ ಕರೆದ ನಿನ್ನ ಮುಂದೆ ಸಾಷ್ಟಾಂಗ ಹಾಕ್ಲಕ್ಕ ನನ್ನನ್ನು ಹೇಳಿ ಸಿರಿಯಾಳನ್ನು ಮಾಡಿದೇನು ಒಬ್ಬತ್ತು. ಯಾಕ್ರಿ ಸಿರಿಯಾಳ ಎಲ್ಲಿ ಕೂತಾನ ಅಲ್ಲೇನ, ಸತ್ತು ಹೋಗಿರ್ತಕ್ಕಂಥ ಮಗನನ್ನ ಪುನಃ ಕರೆದ ನಿನ್ನ ಎದುರಿಗೆ ಸಾಷ್ಟಾಂಗ ಹಾಕ್ಸಿ ನಿನ್ನ ಉಳಿಸಾಕ ನನ್ನನ್ನು ಹೇಳಿ ಸಿರಿಯಾಳನ್ನು ಮಾಡಿದೇನು ಒಂದು. ಸುಮ್ಮನೆ ಉಣ್ತಿದ್ರ ಉಣ್ಣು, ಒಲ್ಲೆ ಅಂದ್ರೆ ಅವನಿಗೆ ಬಿದ್ದಿದ್ದು ಏಟು ನಿನಗೆ ಬೀಳ್ತಾವ ನೋಡ್ರಿ. ನಿಂಬೆಕ್ಕಂತ ಅಂತ ಇದು ಹೌದ್ರಿ ಅಂತ ಅನ್ಸೋರು ಇದ್ರವರು, ಪರಮಾತ್ಮನಿಗೆ ದೇವರುಗಳಿಗೆಲ್ಲ ಅನ್ಸ್ತಕ್ಕಂಥ ಏನ್ರಿ ಶರಣರಿದ್ರವರು. ಅದೇನಂತ ಸತ್ತು ಹೋಗಿರ್ತಕ್ಕಂಥ ಮಗನನ್ನ ಕರೆದು ನಿನ್ನ ಎದುರಿಗೆ ಸಾಷ್ಟಾಂಗ ಹಾಕ್ಸಿ ಅಂತ ಊಟ ಮಾಡ್ಸಕ ನನ್ನನ್ನು ಹೇಳಿ ಶ್ರೀಯಾಳನ್ನು ಮಾಡಿದೆ. ಸುಮ್ಮನೆ ಊಟ ಮಾಡ್ತಿದ್ರೆ ಮಾಡೋಣ ಹಾಕ್ತೀನಿ ಸಾಷ್ಟಾಂಗ, ಒಂದ್ ವೇಳೆ ಮಗನೇ ಬೇಕು ಅಂತ ಕೊಡದ್ರ ಆ ಮಗನಿಗೆ ಬಿದ್ದಿದ್ದು ಏಟು ನಿನಗೆ ಬೀಳ್ತಾವ, ಸುಮ್ಮನೆ ಊಟ ಮಾಡೋಣ. ಅವಾಗ ಸುಮ್ಮ ಬಾಯಿ ಮುಟ್ಕೊಂಡು ಊಟ ಮಾಡಿ ಅಂತ ಬಂದ. ಸಿರಿಯಾಳ ಅಂದ ಸಿರಿಯಾಳ ನಡಗ್ಲಕತ್ತಿಂದಂತ. ಸಿರಿಯಾಳ ಹೆಂಗಳ ಭಕ್ತರು ನಿನಗೆಟ್ಟು ದುರಂಕರ ಬಂದಲ್ಲ, ಇನ್ನೇನ ನೀನ್ ಮಗನಂದ ಕರೆದಿದೆ, ನಾ ಕರೆಯೋದು ಕೂಡ ಕರೆದಿದೆ, ಆದ್ರೆ ನಿಂಬೇಕು ನೋಡು ಅಪ್ಪಿತ್ತೆಪ್ಪಂದ ಹೇಳಿ ಸಿರಿಯಾಳನ್ನು ಮಾಡಿದೆ ನೀನು. ನನ್ನ ಮಗನೇ ಬೇಕು ಅಂತ ತಿಳ್ಕೊಂಡ್ರ ನನ್ನ ಮಗನಿಗೆ ಬಿದ್ದಿದೆ ಏಟು ನಿನಗೆ ಬೀಳ್ತಾವ ತಿಳ್ಕೊಂಡು ಆಕಿನ ಮೇಲೆ ಎಂತ ಭಕ್ತಿ ಅದ ಅಂದ ತಪ್ಪಾಯ್ತು ಒಂದು ಸಿರಿಯಾಳ. ಯಾಕೆ ಇದನ್ನು ಹೇಳ್ತೀನಿ ಅಂತ ತಿಳ್ಕೊಂಡ್ರ, ಅವತ್ತಿನ ದಿನಮಾನದೊಳಗೆ ಜಂಗಮರ ತಂದ್ರೆ ಪಂಚಪ್ರಾಣ ಬಸವಣ್ಣನವರು ಮೊದಲು ಮಾಡಿಕೊಂಡು
ಏನ್ರಿ ಎಲ್ಲ ಶಿವಶರಣರೆಲ್ಲರೂ ಕೂಡ ಜಂಗಮ ರತ್ತುಕೊಂಡ್ರೆ ಪಂಚಪ್ರಾಣ ಅಂತ ಜಂಗಮ ತೃಪ್ತಿಯಾಗಿದ್ದನಂತಂದ್ರೆ ಮಾತ್ರ ನೀನು ಒಬ್ಬಂದ ಏನ್ರಿ ಶರಣನಾಗ್ಲಿಕ್ಕೆ ಸಾಧ್ಯದ, ನೀನು ಒಬ್ಬನ ಮಹಾತ್ಮನಾಗ್ಲಿಕ್ಕೆ ಸಾಧ್ಯದ ತಂದು ಮರುಳಾರಾಧ್ಯ ಶಿವಾಚಾರ್ಯರು ಶರಣ ಬಸಪ್ಪನಿಗೆ ಏನ್ರಿ ನಿತ್ಯ ಕೂಡ ಒಂದೊಂದು ವಿಚಾರಗಳನ್ನ ಶರಣ ಬಸಪ್ಪನಿಗೆ ಅಂತ ಹೇಳಿ 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 ಹೆಂಗ ಒಂದು ಕುಟ್ಟಿ ಎತ್ತಿಕೊಂಡಿರ್ತಾವ ಮನ್ಯಾಗ ಮನೆ ಕಟ್ತಾವ ನೋಡ್ರಿ ನೀವು ಮಣ್ಣಿಂದ ಕುಟ್ಟಿ, ಅವು ಕುಟ್ಟಿ ಎದರಿಂದ ತಯಾರಕ ಬಂದೆ ನೀವೇನು ತೊಗರಿ ಮ್ಯಾಗಿಂದ ಕೀಡಿರ್ತಾವಲ್ಲ ಹುಳ ಇರ್ತಾವಲ್ಲ ಅದನ್ನೆಲ್ಲ ಹಿಡ್ಕೊಂಡು ತಂದು ತನ್ನ ಕುಟ್ಟಿ ತನ್ನ ಮನೆಯಾಗ ಇಟ್ಕೊಂಡು ಅದ್ರ ಕಿವಿಯಾಗಿಂದ ಗುಯ್ಯ ಎತ್ಕೊಂಡು ನಾದ ಕೊಡ್ತದಲ್ಲ, ನಾದ ಕೊಟ್ಟು ಆ ಕೀಡಿಯನ್ನು ಕೂಡ ತನ್ನಂತೆ ಕುಡ್ಡಿ ಮಾಡ್ಕೊತದ. ಏನ್ರಿ ತನ್ನಂತೆ ಮಾಡ್ಕೊತದ. ಕುಡ್ಡಿಗೆ ಜನಗಿಲ್ಲ, ಕೀಡಿನೇ ತಂದು ಏನ್ರಿ ಅದನ್ನ ಮನೆಯಾಗ ಇಟ್ಕೊಂಡು ಅದಕ್ಕೆಲ್ಲ ಗುಯ್ಯ ಎತ್ಕೊಂಡು ನಾದ ಕೊಟ್ಟು ತನ್ನಂತೆ ಅದನ್ನ ಕೀಡಿನ ಕೊಡೋದು ಕುಡ್ಡಿನ ಹೆಂಗ್ ಮಾಡ್ಕೊತದೋ ಒಬ್ಬ ಸದ್ಗುರುನಾಥ ಯಾವಾಗಿನ ಒಬ್ಬ ಶಿಷ್ಯನನ್ನ ತನ್ನ ಹತ್ರ ಇಟ್ಕೊಂಡು ತನ್ನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥದನ್ನ ಏನ್ರಿ ನೀಡಿ ಈ ಶರಣ ಬಸಪ್ಪನ್ನು ಕೊಡೋದು ತನ್ನಂತೆ ಮಾಡ್ಕೊಂಡ್ಬಿಟ್ಟ. ಏನ್ರಿ ತನ್ನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ನೀಡಿ ಏನ್ರಿ ಶರಣಾನಿ ಹಿಂಗಾಗು. ಏನ್ರಿ ಗುರುವಿನ ಮೇಲಿಂದ ಭಕ್ತಿ, ಲಿಂಗದ ಮೇಲಿಂದ ನಿಷ್ಠೆ, ಜಂಗಮನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಪ್ರೀತಿ ಅಂತಕ್ಕಂಥ ಇಟ್ಟು ನೀನು ಬದುಕಿನೊಳಗಿಂದ ಈ ಜೀವನ ಅಂತಕ್ಕಂಥ ಕಳಿಲಿಕ್ಕೆ ಹಚ್ಚಿದ್ರ ನಿನಗಿಂತ ದೊಡ್ಡ ಶರಣ ಯಾರು ಲೋ ಶರಣಪ್ಪ ಹಚ್ಚಿಕೊಳ್ಳೋದು. ಏನೆಲ್ಲ ಜ್ಞಾನವನ್ನು ನೀಡ್ತಾ 8 ವರ್ಷ ಇದ್ದ ಹಚ್ಚಿಕೊಳ್ಳೋದಕ್ಕೆ ಹೇಳಿದ್ರೆ ಶರಣ ಬಸಪ್ಪ ಮರುಳಾರಾಧ್ಯ ಶಿವಾಚಾರ್ಯ ಮಾಡಿದಾಗ 18 ವರ್ಷಗಳ ಪರಂತರವಾಗಿದ್ದ. 8 ವರ್ಷ ರೀ 18 ವರ್ಷದಿಂದ ಗುರುವಿನ ಸೇವೆ ಮಾಡ್ತಾನೆ. ಎಷ್ಟು ಪ್ರೀತಿ ಬೆಳಿಲಿಕ್ಕೆಲ್ಲ ಗುರುವಿಗೆ ಶಿಷ್ಯ. ಒಬ್ಬ ಶರಣ ಬಸಪ್ಪ ತನ್ನ ನಿಜವಾಗಿರ್ತಕ್ಕಂಥ ತಂದೆ ತಾಯಿ ಆಗಿರ್ತಕ್ಕಂಥ ಆದಾಯ ಮಡಿಯಮ್ಮರನ್ನೇ ಮರೆತು ಬಿಟ್ಟಿದ್ದ. ಏನ್ರಿ ಅವ್ರು ಯಾರ ಒತ್ತರದ ಮುಖನ ಕೊಡದ ಚೇರನ ಕೊಡದ ಕಲ್ಪದಾಗಿರ್ಲಾರ್ದಂಗ ಕೇವಲದ ಗುರುವಿನ ಮುಖ, ಗುರುವಿನ ಪಾದ, ಗುರುವಿನ ಸೇವೆ, ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡ್ತಾ 18 ವರ್ಷಗಳ ಪರಂತರವಾಗಿ ಕಲಿಕೇರಿ ಮಾಡದಾಗ ಏನುಗಳದ. ಈ ಕಡೆಯಿಂದ ತಾಯಿ ಮಡಿಯಮ್ಮ ಗಂಡನ ಜೊತೆಯೊಳಗೆ ಜಗಳ ತೆಗೆದು. ಯಾಕ ಮರುಳಾರಾಧ್ಯ ಶಿವಾಚಾರ್ಯ ಒಂದು ಮಾತು ಹೇಳಿದ್ರು, ಆದಯ್ಯ ನೀ ಏನು ಮಗನ ಬಿಟ್ಟು ಹೊಂಟಿದೆಯಲ್ಲ ಸಂಪೂರ್ಣವಾಗಿ ನಿನ್ನ ಮಗ ಒಬ್ಬ ದೊಡ್ಡ ಜ್ಞಾನಿ ಆಗ್ಯಾನ ಅನ್ನೋದು ನನಗೆ ಯಾವಾಗ ಗೊತ್ತಾಗಂಗಿಲ್ಲೋ, ನಾ ಯಾವಾಗ ನಿನಗೆ ಹೇಳಿ ಕಳ್ಸಂಗಿಲ್ಲ, ಅಲ್ಲೇ ಪರಂತರವೇ ನನ್ನ ಮಠಕ್ಕೆ ಬರಬೇಡ ಅನ್ನೋದು ಹೇಳಿದ್ರಲ್ಲ. ಆವಾಗ ಇವರು ಹೇಳಿ ಕಳಿಸಲೇ ಇಲ್ಲ. ಏನ್ರಿ ಇಲ್ವ ಮಡಿಯಮ್ಮ ಅಂತಾಳ ಇವ್ರದೊಂದು ಮಗ, ಅದು ಎಲ್ಲ ಸಂಗಮನ ಗರ್ಭದೊಳಗೆಲ್ಲ ಹುಟ್ಟಿ ನನ್ನ ಉಡಿಯಾಗೆಲ್ಲ ಬೆಳೆದಿರ್ತಕ್ಕಂಥ ನನ್ನ ಮಗ, ನಾ 8 ವರ್ಷದ ಮಗನ ಬಿಟ್ಟಂದ ಇಲ್ಲಿ ಆಗಲೇ 18 ವರ್ಷ ಆಯ್ತು ಅಲ್ಲಿ ಬಿಟ್ಟು. ಮಗನಿಗೆಲ್ಲ 26 ವರ್ಷಗಳು. ಈಗ 8 ವರ್ಷಗಳು ಶರಣ ಬಸಪ್ಪಗ 26 ವರ್ಷ ಆಯ್ತು. 8 ವರ್ಷದವನಿದ್ದಾಗ ಹೋಗ್ಯಾನ, 18 ವರ್ಷದಲ್ಲಿ ಉಳಿದಾನ, 26 ವರ್ಷದ ಮಗ ಆಗ್ಯಾನ. ಇವತ್ತು ನನ್ನ ಮಗನ ನೋಡೇಬೇಕು, ನನ್ನ ಮಗನಿಂದ ನನ್ನ ಮನೆಗೆಲ್ಲ ಕರ್ಕೊಂಡು ಬರೆಯಬೇಕು, ನನ್ನ ಮಗನಿಗೆಲ್ಲ ಯೋಗ್ಯಗಳಾಗಿರ್ತಕ್ಕಂಥ ಕನ್ಯೆಯನ್ನು ತೆಗೆದು ನಾನು ಮದುವೆ ಮಾಡೇಬೇಕಂತಕೊಳ್ಳೋದು ಯಾವಾಗಿನ ಅನ್ನ ನೀರ ಬಿಟ್ಟು ಪಾಪ ಮಡಿಯಮ್ಮ ಹಾಸಿಗೆಡದು ಮಲ್ಕೊಂಡ್ಬಿಟ್ಟು ಹೇಳಿಲ್ಲ, ಅಡಿಗೆ ಮಾಡಲಿಲ್ಲ. ಅದೇ ನೋಡಂತರ ಬಚ್ಚಿ ಮತ್ತು ಗುರುಗಳು ಹೇಳಿ ಕಳಿಸುವವರೆಗಿನ ನಮಗೆ ಬರಬೇಡ ತಗೊಂಡು ಹೇಳ್ಯಾರ ತಗೊಂಡಂದಾಗ ಅವ್ರ ಮಾತು ಮೀರಿ ನಾವು ಹೆಂಗೆ ಹೋಗೋಣ ತಗೊಂಡು ಪಾಪ ಏನ್ರಿ ಎಷ್ಟು ಪರಿಪರಿಯಾಗಿ ಆದಾಯನವ್ರು ಹೇಳಿದ್ರು ಇಲ್ಲಿಲ್ಲ. ಅದನ್ನ ಗುರುಗಳ ಮಾತು ನನಗೆ ಕೇಳಂಗಿಲ್ಲ, ನನಗೆ ಏನ್ಬೇಕು ನನ್ನ ಮಗ ನಾನು ನೋಡ್ಬೇಕು. ಆಗಲೇ ನಮಗೆಲ್ಲ ವಯಸ್ಸಾಯ್ತು. ಏನ್ರಿ ಇನ್ನೇನು ಇವತ್ತು ನಾಳೆ ಎತ್ಕೊಂಡು ಸತ್ತು ಹೋಗ್ತೀವಿ. ಮತ್ತೆ ನಾವು ಎಲ್ಲ ಮಗನ ಆಶ್ರಯದೊಳಗೆ ಎಲ್ಲಿರ್ಬೇಕು, ಮಗನ ಕೈಯನ್ನು ಒಂದು ತುತ್ತ ಅನ್ನ ಎಲ್ಲಿ ಉಣಬೇಕು, ಮಗ ನಮ್ಮದು ಎಲ್ಲಿ ಸೇವೆ ಮಾಡಬೇಕು. ಬೇಡ ಮಗನಿಂದ ಮದುವೆ ಅಂತಗನ ಮಾಡಿ ಮಗನಿಂದ ಅಂದ ಚಂದ ನೋಡೋದು ಯಾವಾಗ ನಾವು ಅಪ್ಪಿತಪ್ಪಿ ಈಗ ಬರ್ತದ್ರಿ ಹೊಂಟು ಬಿಟ್ಟೇವತ್ತಂದ್ರೆ ಈ ಕಣ್ಣಾರಿ ನನ್ನ ಮಗದ ಏನು ನೋಡ್ದಂಗಾಗಲ್ಲ. ನೀ ಏನು ಮಾಡ್ತೀವಿ ಗೊತ್ತಿಲ್ಲ, ಒಟ್ಟು ನನ್ನ ಮಗನನ್ನು ಕಂಡಿದ್ರಿಬೇಕು, ನನ್ನ ಮಗನಿಂದ ಕರ್ಕೊಂಡು ಬಾರ್ತಿಕೊಂಡು ಪಾಪ ಏನ್ರಿ ಆದಾಯ ನೋಡ್ ಜೊತೆಯೊಳಗೆ ಅಂದ್ರೆ ಜಗಳ ತೆಗಲು. ಯಾವಾಗಂದ್ರೆ ಜಗಳ ತೆಗಲು ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು. ಯಾಕೆ ಹೇಳಲಿಲ್ಲ, ಅಡಿಗೆ ಮಾಡಲಿಲ್ಲ. ಒಂದು ಕಡೆಗೆ ಮಡಿಯಮ್ಮನೂ ಉಪವಾಸ, ಒಂದು ಕಡೆಗೆ ಆದಾಯನೂ ಉಪವಾಸ. ಮನಸ್ಸಿಗೆ 8 ದಿವಸ ಉಪವಾಸ ಇರ್ತವ್ರಿ. ದಿನ ಬರಬೇಕು 7 ಅವ್ರ ಗುರುಗಳು ಹೇಳೋದ ಬಳಕೆಯಿಂದ ಕರ್ಕೊಂಡು ಬರೋನು 7 ತಿಳ್ಕೊಳ್ಳೋದು ನಾ ಹೇಳಂಗಿಲ್ಲ. ಹಠ ತಗಲೆಲ್ಲ ಮರ್ಕೊಂಡು ಬಿಟ್ಲು ಮಡಿಯಮ್ಮ. ಯಾವಾಗಂದ್ರೆ 2-3 ದಿವಸ ಆಗಿತ್ತು. ಪಾಪ ಆದಾಯದ ಸೋತರು. ಆಯ್ತು ರುಚಿ ಯಾಕೆ ಚಿಂತೆ ಮಾಡ್ತೀರಿ, ಕರ್ಕೊಂಡು ಬರೋದು ನಾಳೆಗೆ ಹೋಗಿಂದ ಕರ್ಕೊಂಡು ಬರೋನು. ಈಗ ಏನು 3 ದಿವಸ ಆಯ್ತು, ನನ್ನ ಹೊಟ್ಟೆಗೆ ಅನ್ನ ಇಲ್ಲ, ನನ್ನ ಕಣ್ಣಿಗೆ ಅಲ್ಲಿ ಚಕ್ಕರ್ ಬರ್ಲಕತ್ತು. ಆಯ್ತು ಬಿಡು, ನಿನ್ನ ಮಗನೇ ಬೇಕಲ್ಲ, ಆಯ್ತು ನಾಳೆಗೆ ನಾನು ನೀನು ಹೋಗಿನೇ ಮಗನ ಕರ್ಕೊಂಡು ಬರೋಣ ತಿಳ್ಕೊಂಡು ಸಮಾಧಾನ ಮಾಡಿದಾಗ ಅವಾಗ ಖುಷಿಯಾಗಿ ಎದ್ದು ಸ್ನಾನ ಮಾಡಿ ಮತ್ತೆ ಈ ಅಡಿಗೆ ಮಾಡಿ ಗಂಡ ಉಣಿಸುತ್ತಾಳ, ತಾನು ಊಟ ಮಾಡ್ತಾಳ. ರಾತ್ರಿ ಏನ್ರಿ 3ಕ್ಕೆ ಎದ್ದಾಳ ಮಡಿಯಮ್ಮ. ಯಾಕೆ ಮಗನಂದ ಕರ್ಲೆ ಕೊಟ್ಟಿವಲ್ಲ ಖುಷಿ. ಮಗ ಹೆಂಗಾಗ್ಯಾನ ಏನಿಲ್ಲ, ಮಗ ಎಷ್ಟು ಎತ್ತರ ಆಗ್ಯಾನ ಏನಿಲ್ಲ, ಎಡದಪ್ಪ ಆಗ್ಯಾನ ಏನಿಲ್ಲ, ನನ್ನ ಮಗ ಹೆಂಗೆ ಕೇಳ್ತಾರೆ. ಯಾಕಂದ್ರೆ 18 ವರ್ಷ ಆಯ್ತು ನೋಡೇ ಇಲ್ಲ.
ಏನ್ರಿ ಮಗನ ನೋಡ್ಬೇಕಂತ ಹಂಬಲ ಅಲ್ರಿ ತುಂಬರೇ ನಮ್ಮ ಮಕ್ಕಳನ್ನ ಎಲ್ಲರೂ ಹಾಸ್ಟೆಲ್ ಬಿಟ್ರ ರೈವರ್ ಓಡೇ ಹೋಗ್ತೀವಿ ಹೇಗ್ರಿ ಚಂದ ಮಾಡ್ತೀನಿ ಚಂದ ತಿಂತೀನಿ ಅದು ನೋಡ್ತೀವಿ ಯಾಕೆ ಬರ್ತೀನೆಲ್ಲ ಲಾಸ್ಟ್ ಬೆಂಚಿ ಕೂತು ನಿದ್ದೆ ಮಾಡ್ತಾರೆ ಅಲ್ಲೇ ಆದ್ರೂ ಕೂಡ ಮಕ್ಕಳನ್ನೆಲ್ಲ ಕಡಿ ವಾರಕ್ಕೊಮ್ಮೆ ನಾವು ನೋಡ್ತೀವಲ್ರಿ ಎಲ್ಲೇ ಹಾಸ್ಟೆಲ್ ಬಿಡ್ರಿ ಎಲ್ಲೇ ಬಿಡ್ಲಿ ಕಡಿ ವಾರಕ್ಕೊಮ್ಮೆ ನೋಡ್ತೀವಿ ಬೇಡ ತಿಂಗಳಿಗೊಮ್ಮೆ ನೋಡ್ತೀವಿ ಕಡೆಗಿಂದ ಪೇರೆಂಟ್ಸ್ ಡೇ ತಗೊಂಡಿನ ಏನಾರ ಮೀಟಿಂಗ್ ತಗೊಂಡಿರ್ತಾವ ಕಡೆಗಿಂದ ಅವಾಗಲೇ ಹೋಗಿ ಮಗನನ್ನ ನೋಡ್ತೀವಿ ಆದ್ರೆ 18 ವರ್ಷಗಳ ಪರಂಪರವಾಗಿ ಆದಾಯ ಮಡಿಯಮ್ಮ ಮಗ ಹೆಂಗಾಗೇನೋ ಗೊತ್ತಿಲ್ಲ ಮಗು ಏನು ಚಂದಾಗ್ಯಾನೋ ಏನು ಕರಗಾಗ್ಯಾನೋ ಬೆಳಗಾಗ್ಯಾನೋ ಏನು ಎತ್ತರಾಗ್ಯಾನೋ ಗುಡ್ಡದನೋ ಏನು ದಪ್ಪದನೋ ಇದು ಯಾವುದು ಕೂಡ ಗೊತ್ತಿಲ್ಲ 8 ವರ್ಷದ ಮಗ ಇದ್ದಾಗ ವೈದ್ಯನ ಬಿಟ್ಟಿರ್ತಾರ ಮಗ ಹೆಂಗಾಗ್ಯಾನೋ ಗೊತ್ತಿಲ್ಲ ಇವಳಿಗೆ ದೊಡ್ಡ ಖುಷಿ ರಾತ್ರಿ 3ಕ್ಕೆ ಎದ್ದಂದು ಸ್ನಾನ ಮಾಡಿಕೊಂಡು ಏನ್ರಿ ಅಡಿಗೆ ಮಾಡ್ಕೊಂಡು ಬುತ್ತಿ ಎಲ್ಲ ಕಟ್ಕೊಂಡು ಏನ್ರಿ ಅಂತ ನನ್ನ ಮಗನ ನೋಡ್ತೀನಲ್ಲ ನನ್ನ ಮಗನ ಕಾಣ್ತೀನಲ್ಲ ಮಗನಿಗೆ ಕರ್ಕೊಂಡು ಬರ್ತೀವಲ್ಲ ಈ ಎಲ್ಲ ಖುಷಿಯಾಗಿ ಯಾವಾಗಂದ ಬೆಳಗಾಗೋದ್ರೊಳಗೆ ಅಡಿಗೆ ಮಾಡಿಕೊಂಡು ಇಬ್ರು ಆದಾಯ ಮತ್ತು ಮಡಿಯಮ್ಮರು ಇಬ್ರು ತಯಾರಾಗಿ ಎಲ್ಲಿಗೆ ಬರ್ತಾರ ಅಂತ ಕೇಳಿದ್ರೆ ಹಿಂಗೆ ನಡ್ಕೊಂತಂದ ಕಲಿಕೇರಿ ಗ್ರಾಮಕ್ಕೆ ಬರ್ತಾರ ಯಾವಾಗಿನ ಕಲಿಕೇರಿ ಗ್ರಾಮಕ್ಕೆ ಬರ್ತಾರ ನೇರವಾಗಿ ಅಂದ ಏನ್ರಿ ಸೀದಾ ಮಠಕ್ಕಿಂದ ಬಾದ್ರು ಹೋಗೋದ್ರೊಳಗಿಂದ ಮಠದ ದೊಡ್ಡ ಅಂಗಳ ಅಲ್ಲೇ ಎಲ್ಲ ಅಂಗಳದೊಳಗದ ಹೂವಿನ ಗಿಡಗಳಿದ್ದು ಅವಾಗ ಅಲ್ಲೊಂದು ಹುಡುಗ ಹೂವು ಕಡಿತಿದ್ದ ಹೋಗಿ ಅವನಿಗೆ ಕೇಳಿದ್ರು ಏತಮ್ಮ ಇಲ್ಲಿ ಗುರುಗಳು ಎಲ್ಲಿ ಅದಾರ ಯಾಕಂದ್ರೆ 18 ವರ್ಷ ಮಠ ಮತ್ತು ದೊಡ್ಡದಾಗಿತ್ತು 18 ವರ್ಷದಿಂದ ಇವ್ರು ಹೋಗೇ ಇಲ್ಲ ಮಠ ಬೆಳೆದು ಬಿಟ್ಟಿತ್ತು ಯಾವಾಗ ಆ ಹುಡುಗನಿಗೆ ಅಂತ ಕೇಳೋದು ತಮ್ಮ ಇಲ್ಲಿ ಗುರುಗಳು ಎಲ್ಲಿ ಅದಾರ ಎಲ್ಲದಾರ ಅಂದ್ಕೊಳ್ಳಿ ಅಲ್ಲಿ ಒಳಗೆ ಗದಿಗೆ ಮ್ಯಾಗ ಅದಾರ ಹೋರಿ ಎತ್ತುಕೊಂಡು ಕಳಿಸಿಕೊಟ್ಟ ಹೋದ್ರು ಗುರುಗಳಿಗೆ ಕೂಡ ವಯಸ್ಸಾಗಿತ್ತು ಯಾಕಂದ್ರೆ 18 ವರ್ಷ ಆದ ನಂತರದ ಹೋಗಿರಲ್ಲ ಗುರುಗಳಿಗೆ ವಯಸ್ಸಾಗಿತ್ತು ಹೋಗಿ ನಮಸ್ಕಾರ ಮಾಡಿದ್ರು ಯಾರಪ್ಪ ಅಂದ್ರು ಯಪ್ಪ ನಾ ಅರಳುಗುಡಿಗೆ ಆದಾಯ ಇಲ್ಲ ಓಹೋ ಆದಾಯ ಬಂದನೋ ಮಗ ನಾನೇ ಹೇಳಿ ಕಳಿಸ್ಬೇಕಂದಿದ್ದೆ ನೀನೇ ಬಂದಿಲ್ಲಪ್ಪ ಚಲೋ ಆಯ್ತು ಬಿಡು ಬಂದರು ನಾನೇ ಹೇಳಿ ಕಳಿಸ್ಬೇಕಂತ ತಿಳ್ಕೊಂಡಿದ್ದೆ ನೀನೇ ಬಂದಿಲ್ಲ ಚಲೋ ಆಯ್ತು ತಿಳ್ಕೊಂಡ್ರು ಯಪ್ಪ ಮತ್ತು ಶರಣ ಬಸಪ್ಪಗ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದೆ ಆಗಲೇ ಅವನಿಗೆ 20-26 ವರ್ಷ ಆಯ್ತು ಏನ್ರಿ ಯಾವಾಗಿಂದ 20-26 ವರ್ಷ ಆಯ್ತು ಮತ್ತು ಆ ಮಗನ ಬಿಟ್ಟಂದ್ರೆ ನಮಗೂ ಇರೋಕ್ಕಾಗಲ್ದು ಯಾಕಂದ್ರೆ ಇರೋದು ಒಂದೇ ಮಗ ಅಮ್ಮ ನಾವು ಒಂದಿಟ್ಟು 4 ದಿವಸ ನಮ್ಮ ಮಗನ ಹತ್ರ ಇರ್ತೀವಿ ಮಗನ ಜೊತೆಯೊಳಗೆಲ್ಲ ಇರ್ತೀವಿ ಯಾವಾಗಿಂದ ಯಾರು ಬೇಡ ಅಂತಾರೋ ಅವನು ಶರಣ ಬಸಪ್ಪ ಬಂದ್ರೆ ಕರ್ಕೊಂಡು ಹೋರಪ್ಪ ಯಾವಾಗಿಂದ ಶರಣ ಬಸಪ್ಪ ಬಂದ್ರೆ ಕರ್ಕೊಂಡು ಹೋರಿ ಎತ್ಕೊಂಡಿದ್ರು ಸಾಯಂಕಾಲ ಆಗಿತ್ತು 5 ಗಂಟೆಗೆ ಸಂಜೆ ಪೂಜಾಕ ಹೇಳ್ರಿ ಏ ಶರಣ ತಗೊಂಡು ಗುರುಗಳು ಎಲ್ಲ ಹೋಗಿದ್ರು ಕೈಯಾಗಿಂದ ಹೂವಿನ ಬುಟ್ಟಿ ಹಿಡ್ಕೊಂಡು ಓಡೋಡಿ ಬಂದ ಗುರುಗಳು ಪೂಜೆಗೆ ಹೂವು ತೆಗಿಲಿಕ್ಕಿತ್ತ ಯಾವಾಗಂದ ಓಡೋಡಿ ಬಂದ ಇವನೇ ನನ್ನ ಮಗ ಗೊತ್ತಿಲ್ಲ ಅವನಿಗೆ ಕೇಳ್ಯಾರ ಗುರುಗಳು ಎಲ್ಲದ ಏನ್ರಿ ಅವೇನು ಅಂಗಳದ ಹೂವು ಕಡಿತಿದ್ನಲ್ಲ ಏನ್ರಿ ಅವನಿಗೆ ಬಂದಂದ ಕೇಳ್ಯಾರ ಇವ್ರು ಗುರುಗಳು ಎಲ್ಲದಾರ ತಗೊಂಡು ಇವನೇ ಮಗ ಅಂತಂದು ಇವ್ರು ಪುನಃ ಹಿಡ್ದಿಲ್ಲ ಇವರೇ ನನ್ನ ತಂದೆ ತಾಯಿ ಅವ ಪುನಃ ಹಿಡ್ದಿಲ್ಲ ಯಾವಾಗ ಯಾರು ಬಂದಾರ ನೋಡು ಸಣ್ಣಪ್ಪ ಯಾರು ಬಂದಾರ ನೋಡು ಯಾರಪ್ಪ ಅಂದ ನಿನ್ನ ತಂದೆ ತಾಯಿ ಬಂದರು ನಿನ್ನ ತಂದೆ ತಾಯಿ ಬಂದಾರ ಆದಾಯ ಮತ್ತು ಮಡಿಯಮ್ಮ ಯಾವಾಗ ನಿನ್ನ ತಂದೆ ತಾಯಿ ಬಂದಾರ ಅಂತ ಅಂದು ಕೂಡನ ಶರಣ ಬಸಪ್ಪನ ಕಣ್ತುಂಬ ನೀರು ತೆಗೆದ್ಬಿಟ್ಟು ಯಪ್ಪ ಯಾರು ನನ್ನ ತಂದೆ ತಾಯಿ ನನಗೆ ತಂದೆನೂ ನೀನೇ ತಾಯಿನೂ ನೀನೇ ಬಂದು ಬಳಗ ಎಲ್ಲವೂ ಕೂಡ ನೀನಿರುವಾಗ ಈ ಲೌಕಿಕದ ತಂದೆ ತಾಯಿ ಇತ್ತು ನಾನು ಏನು ಮಾಡಪ್ಪ ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲ ಅಂತ ಶರಣಪ್ಪ ಈ ಮಾತುಗಳನ್ನು ಕೇಳೋದ ಬಳಕ ಮಡಿಯಮ್ಮಗೆ ಹೆಂಗಾಗ್ಲಿಕ್ಕಿಲ್ಲ ಒಂದು ಸಮ ಕಣ್ಣೀರು ತೆಗಿಲತ್ತ ನನ್ನ ಮಗನೇ ನನಗೆಂದ ಅವ್ವ ಏನ್ರಿ ನನಗೆ ಯಾವ ಸಂಬಂಧ ಇಲ್ಲ ತಗೊಂಡ್ರ ನನ್ನ ಪರಿಸ್ಥಿತಿ ಏನಂತ ತಗೊಂಡು ಮಡಿಯಮ್ಮ ಒಂದು ಸಾವಿರ ಕಣ್ಣೀರು ತೆಗಿಲಕತ್ತ ಎದ್ದು ಹೋಗಿ ನನ್ನ ಮಗನ ಕೊಳ್ಳಿಗೆ ಹಾಕೊಂಡು ಮಗ ಹಿಂಗನ್ಬೇಡ ನಿನ್ನ ತಂದೆ ತಾಯಿ ಬಂದಿವಿ ಇನ್ನ ಆದಾಯ ಮಡಿಯಮ್ಮರು ಬಂದಿವಿ ನಿನ್ನ ತಂದೆ ತಾಯಿ ಬಂದಿವಿ ಮಗ ನಮ್ಮನ್ನು ನೋಡು ಕೂನ ಹಿಡಿ ಎತ್ತುಕೊಂಡಂದಾಗ ಅವಾಗಿಂದ ಅವ ನನ್ನ ಗುರುನೇ ನನಗೆ ತಂದೆ ತಾಯಿ ಗುರುನು ಬಿಟ್ಟರೆ ನನಗೆ ಯಾವುದು ಕೂಡ ಇಲ್ಲ ಯಾವ ಬಂಧು ಇಲ್ಲ ಬಳಗಿಲ್ಲ ನನ್ನ ಗುರು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಬಳಗನು ಕೂಡ ಯಾರು ನನಗೆ ನನ್ನ ಗುರುನೇ ಎತ್ತಿಕೊಂಡಂದಾಗ ಮರುಳರಾಜ್ಯ ಶಿವಾಚಾರ್ಯ ಅಂತಾರೆ ಶರಣಪ್ಪ ಹಂಗೆ ಅನ್ಬಾರ್ದು ಮಗ ನೀರೋ ಒಬ್ಬನೇ ಮಗ ನೀನೇ ಹಿಂಗೆ ಅಂದಿರ್ತಂದ್ರೆ ಪಾಪ ಮುದುಕಿ ಏನು ಆಯ್ತು ತಂದೆ ತಾಯಿ ಬಂದಾವ ಅವ್ರು ಸುಮ್ಮನೆ ಬಂದಿಲ್ಲ ನಿನ್ನ ಕರ್ಕೊಂಡು ಹೋಗಬೇಕಂತೇಳಿ ಬಂದಾರೋ ನಿನಗೆ ಯೋಗ್ಯರಾಗಿರ್ತಕ್ಕಂಥ ಕನ್ಯೆಯನ್ನು ತೆಗೆದು ನಿನಗೆ ಅದನ್ನು ಮದುವೆ ಮಾಡಿ ನೀ ಮಾಡ್ತಕ್ಕಂಥ ಸಂಸಾರವನ್ನು ನೋಡಿ ಖುಷಿ ಪಡಬೇಕಂತಕೊಂಡು ಬಂದಾರೋ ಶರಣಪ್ಪ ವಲ್ಯಾತ್ತುಕೊಂಡು ಬೇಡ ಹತ್ತಿಕೊಂಡು ಅಂದಾಗ ಅವಾಗ ಅದು ಶರಣ ಬಸಪ್ಪ ಅಂತ ನಾ ಕಣ್ಣೀರು ತೆಗಿಬೇಕಂತ ಸದ್ಗುರುನಾಥ ನನಗೆ 18 ವರ್ಷಗಳ ಪರ್ಯಂತರವಾಗಿ ನೀ ಏನು ಹೇಳ್ಬೇಕು ಹೊಂಟಿದಿ
ಸಂಸಾರ ಅಂತಕ್ಕಂಥ ಹೇಗೆ ಇದೆ, ಸಂಸಾರದೊಳಗಿನ ದುಃಖ ಇದೆ, ಸಂಸಾರದೊಳಗಿನ ಕಷ್ಟ ಇದೆ. ಅಟ್ಟಿ ಅಲ್ಲ ಎಲ್ಲಿ 12ನೇ ಶತಮಾನದೊಳಗಿನ ಬಸವಣ್ಣನವ್ರು ನೋಡ್ರಿ, ಬಸವಣ್ಣವ್ರು ಇದೆ ಮಾತು ಯಾವುದನ್ನ ಒಂದಲ್ಲ ಎರಡು ಮದುವೆ ಮಾಡ್ಕೊಂಡಿರ್ತಕ್ಕಂಥ ಬಸವಣ್ಣವರು ಅವ್ರು ಏನ್ ಹೇಳ್ತಾರ, ಈ ಸಂಸಾರದೊಳಗಿನ ಸುಖ ಇಲ್ಲತ್ತಂದ್ರೆ ಹೇಳಿದ್ರೆ ಹೊರತಾಗಿ ಸಂಸಾರದೊಳಗಿನ ಸುಖ ಅದ ತಗೊಂಡು ಯಾರು ಹೇಳಿರಿ? ಮೊನ್ನೆ ನಮ್ಮ ಮಠಕ್ಕೆ ಹೋಗಿ ಬಂದಿದ್ದ, ಬಂದ ಕುಂತ ಯಪ್ಪ ಅಂದ, ಯಾಕೋ ಅಂದ, ಸಂಸಾರದಾಗ ಒಟ್ಟು ಸುಖ ಇಲ್ಲ ಮತ್ತು ಅದರ ಸುಖ ಇತ್ತ ನಾಯಕ ಸನ್ಯಾಸಿ ಸಂಸಾರದ ಒಟ್ಟು ಸುಖ ಇಲ್ಲ, ಅದರ ಸುಖ ಇತ್ತ ನಾಯಕ ಸನ್ಯಾಸಿ ಹಾಕಿದ್ರಿ. ಹೌದಾ ಇಲ್ಲ? ಅಲ್ಲ ಅವ ಬಸವಣ್ಣನವ್ರು ಹೇಳ್ತಾರೆ ಇದನ್ನ, ಅಲ್ಲಿ ಶರಣ ಬಸಪ್ಪ ಗುರುವಿಗಂತಾನೆಯಪ್ಪ, ನಿನಗೆ 18 ವರ್ಷಗಳ ಪರಂತರವಾಗಿ ನೀನು ಏನು ಹೇಳ್ಕೊಟ್ಕೊಂಡಿದಿ? ಸಂಸಾರ ಅಂತಂದ್ರೆ ಹೇಯವಾಗಿದೆ, ಈ ಸಂಸಾರದೊಳಗಿನ ಸುಖ ಇಲ್ಲ, ಸಂಸಾರದೊಳಗಿನ ದುಃಖ ಇದೆ, ಸಂಸಾರದೊಳಗಿನ ಕಷ್ಟ ಇದೆ. ಅಷ್ಟೇ ಅಲ್ಲ, ಬಸವಣ್ಣನವರು ವಚನ ಮುಖಾಂತರವಾಗಿ ನನಗೆ ಪ್ರವಚನ ಮಾಡಿದಾರಪ್ಪ. ಬಸವಣ್ಣವ್ರು ಏನ್ ಹೇಳ್ತಾರ? ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ. ನೋಡಿ ಬಸವಣ್ಣವ್ರು ಏನ್ ಹೇಳ್ತಾರ? ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಎನ್ನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ, ಇದ್ರೊಳಗೆ ಹುರುಳಿಲ್ಲ ಅಂದ್ರೆ ಬಸವಣ್ಣವ್ರು. ಎದುರಾಗ್ರಿ ಅವ್ರೇನಂತಾರ? ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ. ಸಂಸಾರಕ್ಕೆ ಎದಕ್ಕೆ ಹೋಲಿಸ್ತಾರ ಅವರು? ಮನ್ಯಾಗ ಅಂದ್ರೆ ಇಲಿ ಬಾಳಾಗಿರ್ತಾವ ಏನ್ರಿ? ಇಲಿ ಬಾಳಾಗಿರ್ತಾವಿಲ್ಲ? ಮನ್ಯಾಗ ಇಲಿ ಬಾಳಾಗಿರ್ತಾವ, ಜೋಳ ಚೀಲ ಹಚ್ಚಿರ್ತೀರಿ, ಗೋಧಿ ಚೀಲ ಹಚ್ಚಿರ್ತೀರಿ, ಮನ್ಯಾಗ ಅಂದ್ರೆ ಎಲ್ಲ ಕಡೆ ಬಟ್ಟಿ ಬರಿ ಎಲ್ಲ ಇಟ್ಟಿರ್ತೀರಿ, ಮನೆ ತುಂಬ ಇಲಿ ಆಗಿರ್ತಾವ. ಯಾವಾಗ ಇಲಿ ಆದಾಗ ಆ ಇಲಿ ಹಿಡಿಬೇಕಾದ್ರೆ ನಾವು ಏನ್ ಮಾಡ್ತೀವಿ? ಬಲಿ ಇಡ್ತೀವಿ. ಬಲಿ ಅಂತೀರಿ ಪಿಂಜರ ಏನಂತಾರೆ? ಎಡ್ಡು ಅಂತ ಪಿಂಜರ. ನೀವು ಖಾಲಿ ಪಿಂಜರ ಇಟ್ರಿ ಇಲಿ ಬಂದು ಒಳಗೆ ಬೀಳ್ತದೇನ್ರಿ? ಬೀಳಂಗಿಲ್ಲ. ಅದ್ರಾಗ ಏನ್ ಇಡ್ಬೇಕು? ಮಿರ್ಚಿ ಬಜಿ ಇಡಬೇಕು ಏನ್ರಿ? ನೋಡಿ ನೀವು ಎಲ್ಲರ ಜಾತ್ರೆ ಕೇತ್ರಿಗೆ ಹೋಗಿರ್ತೀರಿ, ಬೇಕಾದಷ್ಟು ಸ್ವೀಟ್ ಮಾಡ್ಕೊಂಡು ಬಂದಿರ್ತಾವ ಏನ್ರಿ, ಬೇಕಾದಷ್ಟು ಏನ್ರಿ ಎಲ್ಲ ಥರದ ಉಂಡೆಗಳು ಇರ್ತಾವ. ಖರೆ ಅದ್ರ ಕಡೆ ಹೋಗಲ್ಲ. ಎಲ್ಲಾರ ಒಬ್ಬ ಮಿರ್ಚಿ ಬಜಿ ಕರಿತಿದ್ನಂತಂದ್ರ ದಪ್ಪನೆ ಮೂಗು ಸಣ್ಣಂಗೆ ಹಾಕಬೇಕು ನೋಡ್ರಿ. ಅದ್ರ ವಾಸನೆ ಕಡೆಗೆ ಕಿಡಿಕದ ವಾಸನೆ ಬರ್ತಿತ್ತ, ಕಡೆಗೆ ಕಿಟಕಿ ಕಡೆ ನೋಡಿಬಿಡ್ತೀವಿ. ಮಿರ್ಚಿ ಬಜಿ ಅಂದ್ರೆ ಅಷ್ಟು ಪ್ರೀತಿ. ಮಿರ್ಚಿ ಬಜಿ ಅಂದ್ರೆ ಗೊತ್ತಾಗ್ತಲ್ಲ, ಪುಗ್ಗಿ ಅಂತ ಏನಂತ ಮಿರ್ಚಿ ಬಜಿ. ಮಿರ್ಚಿ ಬಜಿ ಈಗ ಸದ್ಯ ಒಂದು ದಿವ್ಸ ಮಾಡಿಸ್ರಿ ಅವ್ರಿಗೆ, ಯಾಕಂದ್ರೆ ಮರ್ತಂಗ ಆಗ್ಯದ ಅಂತೀನಿ ಅವ್ರಿಗೆ. ಯಾಕಂದ್ರೆ ನಮ್ಮಲ್ಲಿ ಒಬ್ಬಾಕಿ MA ಕಲ್ತಿದ್ಲು, ಆಕೆಗೆ ಒಬ್ಬ ಪೊಲೀಸು ಕೊಟ್ಟಾರ. ಪೊಲೀಸು ಕೊಟ್ಟರ ಅದು ಎಲ್ಲೇ ಬೆಳಗನೆ ಹೆಣಕಾಯ್ದು ಬಂದದು. ಪೊಲೀಸ್ ಬಂದ್ಬಿಟ್ಟು ಹೆಣ್ತಿಗೆ ಅಂದ, ಇವತ್ತು ಬೆಳಗನೆ ನಿಂತಿಲ್ಲ, ಬಾಯಿ ಕೆಟ್ಟಂಗಾಗ್ಯದ, ಮುಂದೆ ಮಿರ್ಚಿ ಬಜಿಯರೆ ಮಾಡು ಅಂದ. ಅಂದ ಕೂಡ ಈಕೆ ಅಂತೂ ನನಗೆ ಹೊರಂಗಿಲ್ಲ ರೀ ಅಂದ. ಶಾಲೆಗಳಿಗೆ ಕಲ್ತಿದ್ದಿಲ್ಲ, ಆ ಶಾಲೆಗೆ ಮಿರ್ಚಿ ಬಜ್ಜಿ ಮಾಡೋ ಕಲಿಸ್ತಾರೆ. ಮಿರ್ಚಿ ಬಜ್ಜಿ ಮಾಡೋ ಕಲಿಸ್ತಾರೆ. ಆಮೇಲೆ ಕೂಡ ಪುಸ್ತಕ ಓದಕ್ಕೆ ಬರ್ತಿಲ್ಲ ಅಂದ, ಬೇಕಾದ ಕೊಡು ಅಂದಕ್ಕೆ, ಕನ್ನಡ ಕೊಡು, ಹಿಂದಿ ಕೊಡು, ಮರಾಠಿ ಕೊಡು, ಏನು ಬೇಕಾದ ಕೊಡು ಅಂತಂದ. ಆಯ್ತು ಬಿಡ ಕೂಡ ಕನ್ನಡದಾಗ ಒಂದು ಪುಸ್ತಕ ಬರ್ತದೆ ನೋಡಿನ್ರಿ. ಈಗೆಲ್ಲ ನೀವು TV ಬರ್ಲಾಕತ್ತಾವ. ಅವರು ಎಷ್ಟು ಮಜೆ ಹೇಳ್ತಿರ್ತಾರೆ ಅಂದ್ರೆ ಆ್ಯಂಕರ್ಗಳು, ಇದಕ್ಕೆ ರೊಟ್ಟಿ ಅತ್ತಾನ, ಅಯ್ಯೋ ಎದೆ ಹೊಡೆದಂಗೆ ಮಾಡ್ತಾರೆ ನೋಡಿ. ಇದನ್ನು ರೊಟ್ಟಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ಜೋಳ ಬೀಸಿಸ್ಬೇಕು. ಹೌದಾ? ಅದರ ತಂದೆ ಹಿಟ್ಟು ನಾದಬೇಕು. ಹೌದಾ? ಅದನ್ನ ಹಿಂಗೆ ಚೆನ್ನಾಗಿ ತಟ್ಟಬೇಕು. ತಟ್ಟದೊಳಗೆ ರೊಟ್ಟಿ ಆಗೋದಿಲ್ಲ. ಅದನ್ನು ತೊಗೊಂಡು ಹೋಗಿ ಹಂಚಿನಾಗ ಹಾಕಿ ಅದು ಬೇಯಿಸ್ಬೇಕು. ಹೌದಾ? ಅಂತ ರೊಟ್ಟಿ ಗಾಬರಿ ಬದನೆಕಾಯಿ ಪಲ್ಯ ಮಾಡಿಸ್ಬೇಕು. ಗಾಬರಿ ಕೇಳ್ಬೇಕು. ಅದನ್ನು ನೋಡಂದ್ರೆ ನಮ್ಮಲ್ಲಿ ಹೋಗಿ ಗುಲಾಬ್ ಜಾಮೂನ್ ಮಾಡಿದ್ದು ಫುಟ್ಬಾಲ್ ಆದಂಗೆ ಆಗಿದ್ದು. ನಾನು ಬಾಡಿ ಹೊಡೆದು ಬಾಡಿ ಬಂದು ನನಗೆ ಬರೆದಿತ್ತು. TV ನೋಡಿ ಗುಲಾಬ್ ಜಾಮೂನ್ ಮಾಡಿ ನಾಕ ಅಲ್ಲಿಲ್ಲೇ ಕಡಿದ್ರೆ ಕಡಿಯೋದು. ಇದಕ್ಕೆ ಪಾಕ ಹಾಕಿ ಮಾಡಿದೆ, ತೆವಿಕಲ್ ಹಾಕಿ ಮಾಡಿದೆ. ಸುಮ್ಮನೆ TV ಮಾಡಿ ಮಾಡಿ ಅನ್ನ ಅದು ನೋಡಿ ಮಾಡ್ತಾರಲ್ಲ, ಅದು ಎಂದೂ ಉಳ್ಬೇಡ. ಈಗೆಲ್ಲ TV ಮೇಲೆ ಬಂದಾವ ಏನ್ರಿ, ಸೀಕಾಯಿ ಚಂದ್ರು ಅವೆಲ್ಲ ಅಡಿಗೆ ಮಾಡಿ ತೋರಿಸ್ತಾನ, ನೋಡ್ತಿರ್ತೀರಿ. ಮಧ್ಯಾಹ್ನದಾಗ ನಿಮ್ಮದು ಒಂದು ನಿದ್ದೆ ಆಗಿ ಎದ್ದಿರ್ತದ, ಅದು ಅಡಿಗೆ ಮಾಡೋದೇ ನೋಡ್ತೀವಿ. ಹೌದಿಲ್ಲ? ಯಾವಾಗ ಇಲ್ಲೊಂದು ಇವೇನೊಂದ ಪಾಕಶಾಸ್ತ್ರ ಕೂಡ ಪುಸ್ತಕ ತಂದ. ಅವ ಪುಸ್ತಕ ಪಾಕಶಾಸ್ತ್ರ ಬರೆದಿತ್ತು.
ಈಗ ಇದ್ರಾಗೆಲ್ಲ ಬರೆದಿರ್ತಾರೆ, ಇದ್ರಾಗ ಏನೇನು ಬರ್ದಾರ ಹಂಗೆ ನೋಡಿ ಮಾರಾಟ ಮಾಡ್ಕೊಂಡು ಆಯ್ತು ಬಿಡ್ರಿ ತಿಳ್ಕೊಂಡು ಎಲ್ಲ ಥರದ್ದು ಓದ್ಲಕತ್ತು. ಇದು ಏನ್ರಿ ಬೆಂಡೆಕಾಯಿ ಪಲ್ಯ ಮಾಡೋ ವಿಧಾನ, ಬದನೆಕಾಯಿ ಪಲ್ಯ ಮಾಡೋ ವಿಧಾನ, ಹಿಂಗೆಲ್ಲ ಥರದೆಲ್ಲ ಓದ್ಕೋತ ಬರೋದ್ರಾಗ ಮಿರ್ಚಿ ಬಜ್ಜಿ ಮಾಡೋ ವಿಧಾನ ಅಂತ ಬರ್ದೈತಿ. ಅವ್ವ ಇಲ್ಲಿ ಅದು ಸರಿ ಇರ್ತೈತಿ ಕೂಡ ಓದೋದು. ಒಲೆ ಮೇಲೆ ಕಡಾಯಿ ಇರಬೇಕು, ಕಡಾಯಿದಾಗ ಎಣ್ಣೆ ಹಾಕಬೇಕು, ಕಡಲೆ ಹಿಟ್ಟು ತರಬೇಕು, ಏನ್ರಿ ಅದರ ಜೀರಿಗೆ ಸಾಸಿವೆ ಹಾಕಬೇಕು, ಖಾರ ಉಪ್ಪು ಹಾಕಬೇಕು, ಹಿಟ್ಟೆಲ್ಲ ಹಾಕಿ ಸೋಡಾ ಪುಡಿ ಗಿಡಿ ಹಾಕಿ ಇದನ್ರಿ ಇದ್ರಾಗ ಏನು ಮಾಡಬೇಕು, ಹಸಿ ಮೆಣಸಿನಕಾಯಿ ತೊಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಟ್ರೆ ಬಜ್ಜಿ ಹಾಕವ ಬರ್ದೈತಿ. ಅಂದ್ರೆ ಏಟೇಟ್ ಹಾಕಬೇಕು ಅನ್ನೋದು ಬರ್ತಿದ್ದಿಲ್ಲ ಅದು. ಇದು ದೊಡ್ಡ ಸಮಸ್ಯೆ ಏನ್ರಿ. ಇಷ್ಟೆಲ್ಲ ಮಾಡಿ ಹಿಟ್ಟಿನಾಗ ಎತ್ತಂದ ಏನ್ರಿ ಎಣ್ಣೆಗೆ ಬಿಟ್ರಂದ ಬಜ್ಜಿ ಹಾಕವ ಬರ್ದಿತ್ತು. ಯಾವಾಗ ಇದು ಏಟೇಟ್ ಅನ್ನೋದು ಗೊತ್ತಿಲ್ಲ ಈಕಿಗೆ, ಅದ್ರ ಬರ್ದಿದ್ದಿಲ್ಲ. ಏನು 1 ಕಿಲೋನೋ ಅರ್ಧ ಕಿಲೋನೋ ಏನು ಬರ್ದಿದ್ದಿಲ್ಲ. ಈಗ ಏನು ಮಾಡೋದು, ದೊಡ್ಡದು ಈ ಲಗ್ನದಾಗೆಲ್ಲ ಲಡ್ಡು ಕರಿತಲ್ಲ ಅಂತ ದೊಡ್ಡ ಕಡಾಯಿಟ್ಟ, ದೊಡ್ಡ ಕಡಾಯಿಟ್ಟು ಹೇಳ್ತೀನಿ ನಿಮಗೆ, ಒಂದು ಡಬ್ಬಿ ಎಣ್ಣೆ ಹಾಕ, ಎಣ್ಣೆ ಹಾಕಿ ಒಂದು 5-6 ಕಿಲೋ ಹಿಟ್ಟು ತಂದಾಳ ಹಾಕ್ಬೇಕು, ತಿರುಗಿತರು ಕಲಸೆ ಕಾಲೇಜ್ ಜೀರಿಗೆ ಹಾಕಲು, ಸಾಸಿವೆ ಹಾಕಲು, ಏನ್ರಿ ಖಾರ ಉಪ್ಪು ಹಾಕಲು, ಸೋಡಾ ಹಾಕಲು ಎಲ್ಲ ಹಾಕಿ ಎಲ್ಲಿ ರೆಡಿ ಮಾಡಿಕೊಂಡು ಯಾವಾಗ ಹಸಿ ಮೆಣಸಿನಕಾಯಿ ಹಿಂಗೆ ತಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಟ್ಟು ಕೂಡ ಮೆಣಸಿನಕಾಯಿ ಒತ್ತಾಟಿ ಅದು ಹಿಟ್ಟು ಒತ್ತಾಟಿ ಏನು ಏನು ತಪ್ಪಿನ ಇದ್ರಾಗ ಮತ್ತೆ ಹುಡ್ಕೊಂಡು ಏನು ಕರೆಕ್ಟ್ ಮಾಡೀನಿ, ಮತ್ತೆ ಯಾಕೆ ಮಾಡಲು ಚಿಂತೆ ಮಾಡ್ಲಕತ್ತು ಏನ್ರಿ. ಒಂದು ಸವಣ ಚಿಂತೆ ಮಾಡಕತ್ತು, ಹ್ಯಾಂಗ ಮಾಡೋ ಮೊದಲೇ ಪೊಲೀಸದ ಗಂಡ ಏನ್ರಿ ಬರುತ್ತಾನಂದ ಬಜ್ಜಿ ಮಾಡಿದ್ರೆ ತಗೊಂಡು ಮಾಡ್ತಿದ್ದು ಹೊಡಿತದಲ್ಲ ತಗೊಂಡು ಏನು ಮಾಡ್ಬೇಕು, ಆ ಕಡೆ ನೋಡಿದ್ರೆ ಬಾಗಲ ನಿಂತಿದ್ದು ಈ ಎದುರಿನ ಮನೆಯಿಂದ ಅಂದ್ರೆ ಬಜ್ಜಿ ವಾಸನೆ ಬರ್ತಿತ್ತು ಕಿಡಿಕೆ ಅಂತ. ಏನು ಬಜ್ಜಿ ವಾಸನೆ ಹೇಗೆ ನೋಡೋದು, ಕಿಡಿಕೆ ಗಣಿಕಾಯ್ತು ನೋಡೋದು. ಆ ಮನೆಗೆಲ್ಲ ಮುದುಕಿಂದ ಚಂದ ಏನು ಮಾಡ್ಯಾಳ ಅಟ್ಟೆ ಮಾಡ್ಯಾಳ, ಆಕಿನ ಮೆಣಸಿಗೆ ತೋತಾಳೆ, ಹಿಟ್ಟಿನಾಗ ಎತ್ತಾಳೆ, ಎಣ್ಣೆ ಬಿಡ್ತಾಳೆ, ಬುರುಬ್ರಿ ಹಾಕೊಂಡು ಹೋಗ್ದಂಗೆ ಹೋಗ್ಲಕತ್ತಾಳ ಬಜ್ಜಿ. ಈಕಿನ ಮನೆ ಒಟ್ಟು ಬರೋದು ಯಾಕೆ ಬರಲ್ಲ, ಈಗ ಆಕಿನ ಮನೆ ಹೊಂಟವ ನನ್ನ ಮನೆಗೆ ಯಾಕೆ ಬರೋದು, ಏನು ನೋಡೋದು ಹೋಗ ಇಲ್ಲೇ ತಪ್ಪಿದ್ದು. ಏನು ಆಕೆ ತೆಲಿ ಬೋಳ್ಸ್ಕೊಂಡ್ರ ತೆಲಿ ಬೋಳ್ಸ್ಕೊಂಡ್ರಿ ಆಕೆ ತೆಲಿ ಬೋಳಿಸ್ಕೊಂಡು ಬಜ್ಜಿ ಮಾಡ್ಯಾಳ, ನಾ ಬೋಳಿಸ್ಕೊಂಡಿಲ್ಲ, ಅದಕ್ಕೆ ಬಜ್ಜಿ ಬರ್ಲಾಗ್ಯಾವತ್ತ. ಮಸ್ತ್ ಒಳ್ಳೆ ಮನೆಗೆ ಬಂದು ಅವ್ರ ಮನೆ ಮುಂದೆ ಒಂದು ಹುಡುಗ ಹೊಟ್ಟಿದ್ದೆ ತಮ್ಮ ಬಾರ ಯಾಕ್ರಿ ಇಲ್ಲಿ ಕಟಿಂಗ್ ಮಾಡೋರು ಅದನ್ನ ಅದ ನೋಡ್ರಿ ಅದ ಒಂದೆರಡು ಕರ್ಕೊಂಬೇಡ ಯಾಕೆ ಬಂದು ಹೋಗಿ ಕರ್ಕೊಂಡು ಬರ್ತವೆ ಬಂದ್ಕೊಳ ಬಂದು ಯಾರು ಜಲ್ದಿ ಕಳಿಸ್ರಿ ಅಲ್ಲಿ ಅಂಗಡಿಯಾಗ ಗಿರಕ್ ಭಾಳವ ಜಲ್ದಿ ಕಳಿಸ್ರಿ ತಮ್ಮ ಈ ಬೇಬಿ ಕಟಿಂಗ್ ಮಾಡ್ಲಿಕ್ಕೆ ನಿಂತು ಅದು ಭಾಳ ಕಾಸ್ಟ್ಲಿ ಹಾಕದ್ರ 150 ರೂಪಾಯಿ. ಅಯ್ಯೋದು ಭಾಳ ಕಡಿಯಪ್ಪ. ಮತ್ತು ಈ ಸೀಜರ್ ಕಟಿಂಗ್ ಮಾಡಕ್ಕೆ ಸೀಜರ್ ಅಂತ ನಮ್ಮ ಗಂಡ್ಮಕ್ಳು ಸೀಜರ್ ಕಟಿಂಗ್ ಮಾಡಕ್ಕೆ ನಿಂತು ಅದು ಅದಕ್ಕೆ ಚೀಪ್ ಹಾಕಿದ್ರೆ 100 ರೂಪಾಯಿ. ಹೋಲಿ ಗಾಂಧೀಜಿ ಕಟಿಂಗ್ ಮಾಡಕ್ಕೆ ಹೇಳ್ತು, ಮಹಾತ್ಮ ಗಾಂಧೀಜಿ ಕಟಿಂಗ್ ಮಾಡ್ಲಿಕ್ಕೆ ಹೇಳ್ತು, ಅದೇನು ಹಾಕೋದು ಚೀಪ್ ಆಗಬೇಕು. ಅದು ಹೈದ್ರಾಬಾದ್ ಟು ಬಾಂಬೆ, ಬಾಂಬೆ ಟು ಹೈದ್ರಾಬಾದ್, ಬೆಂಗಳೂರು ಟು ಬೀದರ್, ಬೀದರ್ ಟು ಬೆಂಗಳೂರು. ಯಾಕೆ ಕೈದ ಮುಗಿತು ಬಲ್ಲಿ ಹೆಲಿಕಾಪ್ಟರ್ ಯಾಕ್ರಿ, ಯಾಕೆ ಕೈದ ಮುಗಿತು ಸಸ್ತಾ ರೀ 15 ರೂಪಾಯಿದಾಗ. ಅಯ್ಯೋ ನನಗೆ ಅದೇ ಮಾಡ್ಯಪ್ಪ. ಯಾರಿಗೆ ಅಂದ ನನಗೆ, ಯಾಕ್ರಿ ನಿಮಗೇನು ಬಂದು ಅಂತಾರೋ ಏನು ರೊಕ್ಕ ಬೇಕಾ ಬೇಡ ಅನ್ಬೇಕು. ನಮಗೇನು ಮಾಡ್ತಾರೆ ರೊಕ್ಕ ಕೊಟ್ಟರೆ ನಿಮ್ದು ಯಾಕೆ ನಿಮ್ಮ ಮೌದು ತೆಲಿಬಿಟ್ಟು ಅನ್ರಿ, ಇದು ಮಾಡೋದು ಕೆಲಸನೇ ಅದ ಒಂದು ಏನ್ರಿ, ರೊಕ್ಕ ಕೊಟ್ಟರೆ ನಿಮ್ಮ ಮೌದು ತೆಲಿಗೊಳಿಸಿ ಹೋಗ್ತೀನಿ ತುಂಬ ಬಾ ಅಂದ್ ಪಾಪ ನೀರು ಹತ್ತು ತೆಗೆದು ಹೋಗಿ ಕನ್ನಡಿ ನೋಡ್ಕೊತ ಅಕ್ಕಿನ ಮೇಲೆ ಅಕ್ಕಿಗೆ ನೋಡ್ತಿಗಳಿಗೆ ಯಾರು ಬಂದಾಗ ಹಿಂದಕ್ಕೆ ನೋಡಕತ್ತ, ಯಾಕಂದ್ರೆ ತಾಮ್ರ ತಲೆಗೆ ಯಾವಾಗ ಮತ್ತೆ ಹೋದ್ಲು ಸ್ನಾನ ಮಾಡೋದು, ಮತ್ತೆ ಮಡಿ ಬಟ್ಟೆ ಉಟ್ಕೊಂಡ್ಲು, ಮತ್ತೆ ಬಂದು ಹಿಂಗೆ ಮೆಣಸಿನಕಾಯಿ ತೊಗೊಂಡು ಹಿಟ್ಟಿನಾಗ ಎತ್ತಿ ಹಿಂಗೆ ಎಣ್ಣೆಗೆ ಬಿಟ್ಲು, ಮತ್ತೆ ಮೆಣಸಿನಕಾಯಿ ಒಟ್ಟಾಕಿ ಹಿಟ್ಟು ಒಟ್ಟಾಕಿ ಹ್ಯಾಂಗೆ ಮಾಡ್ಲವ. ಚಿಂತೆಗೆ ಬಿದ್ದು ಅಷ್ಟೊಂದು ಪೊಲೀಸ್ ಗಂಡ ಬರ್ತೀವಿ ಮನೆಗೆ, ಆಕೆ ಬಾಗಿಲ ನಿಂತಾಳ, ನಮಸ್ಕಾರ ಯಾಕೆ ಹೋದೆ ಅಂದವ, ನಮಸ್ಕಾರ ಅಯ್ಯ ನಾ ಏನ್ರಿ ಯಾರು ನೀವಂದ್ರೆ ಯಾಕೆ ಏನವ, ಅಯ್ಯ ನಾನು ನಿಮ್ಮ ಹೇಳ್ತೀನಿ ಇದೇನು ನಿನ್ನ ತಲೆ ಏನವ ಇಲ್ರಿ ಅದು ಬಜ್ಜಿ ಬರ್ಲಾಗಿದ್ದು ಮಕ್ಕಳು ಮನೆ ಮುದುಕಿ ಅದು ಬಜ್ಜಿ ಮಾಡ್ಲಾಕತ್ತಿತ್ತು, ಆಕೆ ತೆಲಿ ಬೋಳಿಸ್ಕೊಂಡು ಬಜ್ಜಿ ಮಾಡಾಕತ್ತಿರೋದು, ತೆಲಿ ಬೋಳಿಸ್ಕೊಂಡ್ರೆ ಬಜ್ಜಿ ಬರ್ತಾವಂತ ನಮ್ದು ತೆಲಿ ಬೋಳಿಸ್ಕೊಂಡಿದ್ದೆ. ಹೊಸುವಾಟಿ ಅಂತ ಪೊಲೀಸ್ ಹೊಸುವಾಟಿ ಅದು ಮಗಳು ಮನೆ ಮುದುಕಿ, ಬ್ರಾಹ್ಮಣರು ಮುದುಕಿ, ಅವ್ರು ಧರ್ಮದಾಗ ಗಂಡ ಸತ್ತ ಒಳಗೆ ತೆಲಿ ಬೋಳಿಸ್ತಾರೆ. ಏನ್ರಿ ನೀ ಇರ್ಲಕ್ಕಾಗಿ ತೆಲಿ ಬೋಳಿಸ್ಕೊಂಡಿದ್ದೆ ಏನೇನು ಮಾಡಿದ್ ನಡಿ ನೋಡಿದೆ ಅಂತ ಎಪ್ಪೋ ನಾವು ಎದಿ ಹೊಡೆದವ, ಇಂಥ ಕಡ ಇಟ್ಟ ಇಂಥ ದೊಡ್ಡ ಹೊಗಳಿಕೊಂಡು ಹಿಟ್ಟು ಕಲಿಸ್ಯಾಳ ಅವ
ನೋಡ್ತಾನ ಎಲ್ಲ ಬರೋಬರಿ ಅದು ಯಾಕೆ ಬರ್ಲಾಗೈತಿ ಹಿಂಗೆ ಬಜ್ಜಿ ಐತಿ ಹೇಗೆ ನೋಡಿದ್ರೆ ಒಲಿ ಗುರಿನೇ ಹಚ್ಚಿ ಒಲಿ ಗುರಿನೇ ಹಚ್ಚಿಲ್ಲ ಅವ ಅಂದ ಹುಟ್ಕೊಂಡಿ ಮತ್ತು ಒಲಿ ಗುರಿನೇ ಹಚ್ಚಿಲ್ಲಲ್ಲ ಅಯ್ಯೋ ಅದು ಪುಸ್ತಕದಾಗ ಬರ್ದಿಲ್ಲಲ್ಲ ಒಲಿ ಗುರಿ ಹಚ್ಚೋದು ಪುಸ್ತಕದಾಗ ಬರೀತಾರೆ ಮಿರ್ಚಿ ಬಜ್ಜಿ ನಿಮಗೂ ನೆನಪು ತಗೊಂಡು ತಿನ್ನಂಗೆ ಕಾಣೋದು ಬಂದು ಯಾಕಂದ್ರೆ ಯಾರ್ದಾರ ಮುಂದಿನ ದಾಸೋಗೈತೆ ಅಂದ್ರೆ ಮಿರ್ಚಿ ಬಜ್ಜಿ ಮಾಡಕ್ಕೆ ಹೇಳಿ ನಾವು ಬಲೆಗೆ ಏನು ಇಡ್ಬೇಕಂತ ತಿಳ್ಕೊಂಡ್ರೆ ಮಿರ್ಚಿ ಬಜ್ಜಿ ಇಡಬೇಕು ಅಂದ್ರೆ ಇಲ್ಲಿ ಮೂಗಿ ವಾಸನೆ ಪಡೆ ಪದಾರ್ಥ ಅದ್ರಾಗ ಇಟ್ಟೆ ಬರ್ತಿಕೊಂಡ್ರೆ ಅದ್ರ ಮೂಗಿ ವಾಸನೆ ಬತ್ತಲ್ಲ ಇದು ವಿಚಾರ ಮಾಡ್ತೀವಿ ಅಲ್ಲೆಲ್ಲ ಇಲ್ಲೇನೋ ಇಟ್ಟಲ್ಲಿ ಕಾಕ ತಿಳ್ಕೊಂಡು ಮೂಸಿ ನೋಡ್ಕೋತ ತಿಂದಿರ್ಬೇಕು ತಿಂದ್ರಿಗೆ ಬಾಗಿಲ ಎಷ್ಟಿರ್ತಾವ ಎಷ್ಟಿರ್ತಾವ ಕಡೆ ಒಂದು 5-6 ಇರ್ತಿರ್ಬೇಕು ಬೆಡ್ರೂಮ್ ಬಾಗಿಲ ಕಿಚನ್ ರೂಮ್ ಅದು ಇರ್ತಾವ ನೀವು ಪಿಂಜರಾರಿ ನೋಡಿರಿ ನೋಡಿ ಹಾಂ ಒಂದೇ ಇರ್ತದೆ ಎಲ್ಲೇನೋ ಒಂದು ತರಿಸಿ ನೋಡು ಇಲ್ಲ ಮತ್ತೆ ಮನೆ ಇಲ್ಲಿ ಯಾವ್ದು ಆಗ್ತದ ಬೇಕಲ್ಲ ಯಾವಾಗ ಪಿಂಜರಿಕೆಲ್ಲ ಒಂದೇ ಒಂದು ಭಾಗ ಇರ್ತದ ಯಾವಾಗ ಆ ಪಿಂಜರದಾಗ ಹಾಯ್ದು ಅದು ಬಜ್ಜಿ ತಿನ್ಬೇಕಂತ ಇಲಿ ಎಲ್ಲಿ ಒಳಗೆ ಯಾವಾಗ ಅದು ಒಳಗೆ ಹೋಯ್ತು ಹೋಗಿ ಒಂದು ಈಟು ಬಜ್ಜಿ ತಿನ್ಬೇಕನ್ನೋದ್ರೊಳಗೆ ಥಟ್ ಅನ್ನೋದು ಬಾಗಿಲು ಮುಚ್ತದೆ ಬಾಗಿಲು ಮುಚ್ತದಲ್ಲಿ ಒಳಗೆ ಹೋದ್ಕೊಂಡು ತಟ್ಟಂಗಂದ್ರೆ ಬಾಗಿಲು ಮುಚ್ಚಿಬಿಡ್ತು ಅದ್ರ ಏನು ಸಪ್ಪಳಾಗಿಬಿಡ್ತು ಸಪ್ಪಳಾಗ್ಬಿಟ್ಟು ಇದಂತೂ ಯಾರು ಬಂದ್ರು ಯಪ್ಪ ನಾನು ಹೊಡಿತಾರೆ ತಿಳ್ಕೊಂಡು ಇನ್ನು ಹೊರಗೆ ಓಡಿ ಹೋಗ್ಬೇಕಂತದ ಬರ್ತದೇನ್ರಿ ಎಷ್ಟು ಕಾರಣ ಬರಲ್ಲ ಅಲ್ಲೇ ಸುತ್ತರ್ಲೆಕ್ಕತ್ತು ಹೀಗೆ ಸುತ್ತ ಹರಿಯೋದ್ರಾಗೆಲ್ಲ ಇನ್ನೊಂದು ಇಲ್ಲಿ ಅದೇ ಬಜ್ಜಿ ವಾಸನೆ ಹಿಡ್ಕೊಂಡು ಬಂದಲ್ಲ ಬರೋದ್ರಾಗಿ ಒಳಗೆ ಹೋಗ್ಬೇಕಂತ ಇರೋದೊಂದು ಬಾಗಿಲ ಮುಚ್ಕೊಂಡು ಬಿಟ್ಟ ಇದು ಒಳಗಿನ ಇಲಿಗೆಂದ ರೆಕಮೆಂಡ್ ಮಾಡ್ಲಿಕ್ಕತ್ತದ ದೋಸ್ತ ಒಂದು ಇಡ್ತೀವಿ ನಾವಂದ್ರೆ ಬಜ್ಜಿ ತಿಂತೀನಿ ಅದು ಒಳಗಿನ ಇಲ್ಲಿ ಆಗ್ತದೆ ಒಂದು ಸಾರಿ ಒಳಗೆ ಬಂದು ಹೊರಗೋಡಕ್ಕೆ ಬರಲ್ಲ ತುಂಬ ಹೊರಗೆ ಇದು ಮಗ ಇಟ್ಟು ತಾನೇ ತಿರ್ಬೇಕನ್ನವತ್ತು ಇದು ಅಂತ ಏನ್ರಿ ಬ್ಯಾಡ ಬರಬೇಡ ಏನ್ರಿ ನೀ ಅಲ್ಲೇ ಹೊರಗೆ ಇರು ಬರಬೇಡ ಇಲ್ಲಿ ಒಂದು ಸಾರಿ ಒಳಗೆ ಬಂದೆ ತಿಳ್ಕೊಂಡು ಹೊರಗೆ ಹೋಗಕ್ಕೆ ಬರ್ಲತ್ತಂದು ಒಳಗಿನ ಇಲಿ ಅಂತ ಇದು ಹೊರಗಿಂದ ಏನಂತದ ಮಗ ಇಟ್ಟು ತಾನೇ ತಿರ್ಬೇಕನ್ನವ ಒಂದು ಈಡು ತೆಗಿಯೋ ದೋಸ್ತ ಒಂದು ಈಡು ಬಾಗಿಲು ತೆಗಿ ಯಾಕೆ ನೋಡ್ರಿ ನೀವು ಈ ಮದುವೆ ಮಾಡ್ಕೊಂಡ್ರೆ ಎಲ್ಲರೂ ಬರ್ತಿರ್ತಾರೆ ನಮ್ಮ ಮಠಕ್ಕೆ ಯಾಕೆ ಆರಾಮ ಏನು ಆರಾಮ ರೀ ಅಪ್ಪ ಹೈರಾಣ ಅಂತಾವಿಲ್ಲ ಮತ್ತು ಅದೇ ಲಗ್ನದ ಹುಡುಗರು ಆಗ್ಲಾರ ಹುಡುಗರು ನೋಡಿ ನೀವು ಏನ್ರಿ ಅಪ್ಪ ನಮ್ಮ ಲಗ್ನ ಮಾಡಲ್ಲ ಸರಿ ನಮ್ಮ ನನ್ನ ವಾರಿಗಾರ ಅಡ್ಡಾಡಿ ಹಾಡ್ದಾರ ಜಗಳ ತೆಗಿಲಕತ್ತ ನೋಡ್ರಿ ಇಲ್ಲ ಹಾಂ ಅದ್ರ ರುಚಿ ಗೊತ್ತಿಲ್ಲ ಇವನಿಗೆ ಇವ ಏನು ತಿಳಿದಾನ ಏನ್ರಿ ಹೊಸ್ತಾಗಿ ಲಗ್ನ ಆದ ಕೂಡ ಗಂಡ ಹೆಂಡತಿ ಕೂಡಿ ಸೈಕಲ್ ಮಾಡ್ಬೇಕು ಕೂತು ಸಿನಿಮಾಕ್ಕೆ ಹೋಗೋದು ಬರೀ ಏನು ಚೈನಿ ಹೊಡಿತಿರ್ತಾರಲ್ಲ ನಾನು ಒಮ್ಮೆ ಹೆಂಗಾಗಿತ್ತು ಬಸ್ಸಿಗೆ ನಡೆದಿದ್ದೆ ನಾನು ಬಸ್ಸಿಗೆ ನಡೆದಾಗ ಒಂದು 3 ಹುಡುಗರು ಕೂತಿದ್ದು ಬಸ್ನಾಗ 3 ಹುಡುಗರು ಕೂತಿದ್ದು ನನಗೆ ಸೀಟ್ ಸಿಕ್ಕಿದ್ದಿಲ್ಲ ನಾ ಹಿಂಗೆ ಅದು ಮ್ಯಾಲೆ ಹಿಡ್ಕೋದಿರ್ಕೋ ನಿಂತಿದ್ದು ಅದ್ರಾಗ ತಿಂಗಲ್ ಮಾಡ್ಲಕತ್ತ ನಾನು ಏನ್ರಿ ಈ ಜಗತ್ತಿನಾಗೆಲ್ಲ ಟೀಕ ಮಾಡಿದ್ರೆ 3 ಮಂದಿನ ಯಾರನ್ನ ಒಂದು ಸ್ವಾಮಿಗಳನ್ನ ಬಿಟ್ರಂದ ರಾಜಕಾರಣಿಗಳನ್ನ ಬಿಟ್ರಂದ ಪೊಲೀಸರನ್ನ ಏನ್ರಿ ಟೀಕೆ ಮಾಡ್ತಾರ ನಾ ಸುಮ್ಮನೆ ಹಿಡ್ಕೊಂಡು ನಿಂತಿದ್ದೆ ಅದ್ರ ಒಬ್ಬ ಏನಂದ ದೋಸ್ತ ದೇವ್ರ ಅದ ನಂಗೆ ತೇಂಗಿಲ್ಲ ಅಂತ ಹೇಳ್ತು ದೇವ್ರಿಲ್ಲಾರ್ದ ಹೆಂಗೆ ದೇವ್ರದ ಗುರುನು ಅದ ಯಾವಾಗ ಮತ್ತೊಬ್ಬ ಕೇಳಕತ್ತ ನೀ ಯಾರಿಗೆ ದೇವ್ರು ಅಂತಿದಿ ಯಾರಿಗೆ ಗುರು ಅಂತಿದಿ ಅಂತ ತಿಳ್ಕೊಂಡು ಕೂಡ ಅವಾಗ ಅವ ಇನ್ನೊಬ್ಬ ಹೇಳಕತ್ತ ಏನತ್ತ ಪೈಸಾ ಮೇರಾ ಪರಮಾತ್ಮ ಪತ್ನಿ ಮೇರಾ ಗುರು ಹಿಂಗೆ ಹೇಳ್ದವ ಹೆಂಡತಿಗೆ ಹಂಗೆ ಗುರು ಅಂತ ನಿಮ್ಮ ಚಿಂತೆಗೆ ಬಿದ್ದೇನ ನನಗೆ ಮನೆ ಗೊತ್ತಾಗಲ್ಲ ಗಂಟ ಸೈಕಲ್ ಮೋಟ್ರ್ ಮೇಲೆ ಹೊಂಟಿದ್ದು ಅಗದಿ ಗಂಡ ಹಿಂಗೆ ಸೈಕಲ್ ಮೋಟ್ರ್ ಹಿಡ್ಕೊಂಡು ಕುಂತಿದ್ದ ಈ ಕಡೆ ಮಾಡಿ ಹೆಂಡತಿ ಕುಂತಿದ್ದು ಅವ್ರು ಹೆಂಡತಿ ಕುಂದ್ರು ಸ್ಟೈಲ್ ಗೊತ್ತದ ನಿಮ್ಗೆ ಏನ್ರಿ ಬೇರೆ ಹೆಣ್ಮಕ್ಳು ಕುಂದ್ರು ಸ್ಟೈಲೇ ಬೇರೆ ಹೆಂಡತಿ ಕುಂದ್ರು ಸ್ಟೈಲೇ ಬೇರೆ ಹೆಂಗಿರ್ತದೆ ಹಿಂಗೆ ಅಗದಿ ಹಿಂಗೆ ಕೈ ಇಟ್ಕೊಂಡು ಕೂತ್ಕೊಳ್ಳೋಣ ಆಕೆ ಹಿಂದೆ ಅವ್ನು ದುಬ್ಬದ ಮ್ಯಾಗ ಹಸ್ತಾ ಇಟ್ಟು ನನ್ನ ಆಶೀರ್ವಾದದ ಬಲ್ಲ ಕುಡಿ ಗಾಡಿ ಎತ್ತಿಟ್ಕೊಂಡು ಆಶೀರ್ವಾದ ಮಾಡಿಕೊಂಡಿರ್ತಾರಿಲ್ಲ ಯಾಕೆ ಹಿಂಗೆ ಡುಬ್ಬದ ಮ್ಯಾಗ ಕೈ ಇಟ್ಟಿರ್ತಾರ ಅವ್ರು ಹಿಂಗೆ ಡುಬ್ಬದ ಮ್ಯಾಗ ಕೈ ಇಟ್ಟಾಳತ್ತಂದ್ರೆ ಇವ್ನು ಹೆಣ್ತೀನಿ ಹೇಳಕ್ಕೆ ತಿಳ್ಕೊಬೇಕು ಇಲ್ಲ ಅಕ್ಕ ತಂಗಿ ಕೂತಿದ್ದು ಅದು ಹೀಗೆ ಕುಂದಿರ್ತಾವೆ ಯಾಕ್ರಿ ಅದು ಕುಂದ್ರದ ಒಂದು ಸ್ಟೈಲ್ ಆಗ್ಯದ ಈಗ ಆಕಿ ಹೆಣತಿ ಅಂತೀವಿ ಹೆಣ್ತಿನೇ ಕೂತಾಳತ್ತನ್ನೋದು ಗೊತ್ತಾಗಬೇಕಾಗಿತ್ತು ಅಂದ್ರೆ ಒಂದು ಅವ್ನು ಡುಬ್ಬದ ಮ್ಯಾಗ ಹಸ್ತಾ ಇಟ್ಟಿರ್ಬೇಕು ಒಂದು ಇಲ್ಲ ಹಿಂದೆ ಕೂತು ಬಂದು ಇವನು ತೊಡಿ ಮ್ಯಾಗ ಕೈ ಇಟ್ಟಿರ್ತಾವ ಯಾಕ್ರಿ ಇಟ್ಟಿರ್ತಾರಿಲ್ಲ ಅಂದ್ರೆ ಹೆಣ್ತಿನ ಅದ ತಿಳ್ಕೊಬೇಕು ಈ ತಾಯಿ ಅಣ್ಣ ಅಕ್ಕ ತಂಗಿ ಹಿಂಗಿದ್ರತ್ತಂದ್ರೆ ಇಲ್ಲಿ ಮಗ್ಳು ಹಿಡ್ಲೆ ಕೊಟ್ಟಿರ್ತಾರಲ್ಲ ಅದು ಹಿಡ್ಕೊಡಿ ಹಸ್ತಾಗಿಟ್ಟು ಹೊಂಟಿರ್ಲಿಕ್ಕೆ ಅದಕ್ಕೆ ಅಂತ ಪತ್ನಿ ಮೇರ ಗುರು ಹೊತ್ತು ಗುರುವಿನ ಆಶೀರ್ವಾದ ಮತ್ತು ನಮ್ಮ ಹತ್ರ ಪ್ರಬಲ ಯಾಕೆ ಬರ್ತಾನೆ
ಮನೆಗೆ ಗುರು ಹೇಗ್ರಿ ಅಂದ್ರೆ ಇಲ್ಲಿ 50ನೇ ಎಂತಿ 25ನೇ ವರ್ಷದ ಪಟ್ಟಾಧಿಕಾರದ ರಜತ ಮಹೋತ್ಸವ ಇತ್ತು. ನಾ ಪಟ್ಟಿಗೆ ಹೋಗಿದ್ದೆ. ಅವ ಅಗದಿ ನನ್ನ ಮ್ಯಾಲೆ ಭಾಳ ಪ್ರೀತಿ ಅವ ಪಟ್ಟಿಗೆ ಹೋಗಿದ್ದೆ. ಹೋದ ಕೂಡ ಹೇಳ್ರಿಯಪ್ಪ ಅಂದ. ಅಲ್ಲಪ್ಪ ಒಂದು ದೊಡ್ಡ ಕಾರ್ಯಕ್ರಮ ಅದ 25ನೇ ವರ್ಷದ ಪಟ್ಟಾಧಿಕಾರದ ರಜತ ಮಹೋತ್ಸವ ಅದ, ಅದಕ್ಕೆ ಪಟ್ಟಿಗೆ ಬಂದೀನಿ. ನೀ ಹೇಳ್ರಪ್ಪ ಈಗ ಹೇಳ್ತಂತ. ಇಲ್ಲಪ್ಪ ನೀ ಹೇಳು. ಇಲ್ಲರಪ್ಪ ನೀ ಹೇಳು. ಅದು ಕೂಡ ನಾ ಏನಂದೆ ಮತ್ತು ವರ್ಷ 5,000 ರೂಪಾಯಿ ಕೊಡ್ತಿದ್ದಿ. ಈ ವರ್ಷದ ದೊಡ್ಡ ಕಾರ್ಯಕ್ರಮ ಅದ, ಒಂದು 11,000 ರೂಪಾಯಿ ಕೊಡು ಹೊತ್ತು ಅಂದಿದ್ದು. ಹ್ಞೂ ರಪ್ಪ ಆಯ್ತು ಜರ ಒಳಗೆ ಬರ್ತೀಯನು ಕರ್ದು ನಾಳೆ ಹೆಣ್ಮಕ್ಳು ಭಕ್ತಿ ಭಾಳ, ಅದಕ್ಕೆ 11,000 ರೂಪಾಯಿ ಕಮ್ಮಿ ಹಾಕಿರ್ಬೇಕು. ಏನು ದೊಡ್ಡ ಕಾರ್ಯಕ್ರಮ ಮಾಡಕತ್ತಾರೆ, ಇನ್ನೊಂದೇನು ಕೊಡುವ ಸ್ಥಳ ತಗೊಂಡು ನಾ ಅಷ್ಟೇ ಬಿದ್ದು ಹೋಗೋ ಒಳಗೆ ಹೋಗಿ ಹಂಗಿಲ್ಲ ಅಂದ್ರೆ ಕೂಡ ಹೋಯ್ತು. 11,000 ರೂಪಾಯಿ ಕೊಟ್ಟು ಹೇಳ್ತಿದ್ದಿ, ಎಲ್ಲಿದ್ದು ಕೂಡ ನೀವು 2,000 ರೂಪಾಯಿ ಕೊಡು ಅಲ್ಲ. ಈ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಿ, ಹಾಗೆ ನೀ ಹ್ಯಾಂಗೆ ಕೇಳ್ಕೊಟ್ಟಿನಿ, ನೀ ಕೊಟ್ಟರೆ ಭಾಗದ ಈ ಅಡ್ಡೆ ಕೊಡು ಇಕ್ಕಿ ನಿನ್ನ ಗುಮ್ಮುತ್ತೀನಿ ಅಂತ ಹೆಚ್ಚಿಗೆ ಕೊಟ್ಟೆ ಗುಮ್ಮುತ್ತೀನಿ ಅಂತ. ಅಂದರೆ ಏನೋ ರೊಕ್ಕ ಹೆಚ್ಚಿಗೆ ಕೊಡು ಅಂತಿರ್ಬೇಕಂತ ತಿಳ್ಕೊಂಡು ನಾ ಹೆಂಗೆ ಅದು ಇಟ್ಟೆಲ್ಲ ಅನಿಸ್ಕೊಂಡು ಹೊರಗೆ ಬಂತು. ಹೊರಗೆ ಬಂದು 11 ಆಗಲ್ರಿ ಅಪ್ಪ ಈ ವರ್ಷ 2,000 ರೂಪಾಯಿ ತೋರಿ ಅಂದ್ರೆ ಇನ್ನಾಗೆ ಆಗೋದು ಕೊಡ್ತೀನಿ ಅಂತಿದ್ದೆ. ಅಲ್ಲ ಈಗ ಯಾಕೆ ಹೆಂಗೆ ಅಂದ್ಕೊಳ್ಳೆ ಇಲ್ರಿ ಅಪ್ಪರು 2,000 ಏನು ಗಂಡೆ ಗುಂಪಿನ ಮತ್ತೆ ಇನ್ನೇಗೆ ಅಂತ ಹೋಗಿದ್ದೆ 11,000 ರೂಪಾಯಿ. ಇಲ್ರಪ್ಪ ಅಂದಿದ್ದೆ. ಆಕಿ ಬಾಕ್ಸಿಂಗ್ ಕಲ್ತ ಆಡ್ತಾಳ ಏನ್ರಿ. ಮತ್ತು ಗುರು ತೆರೆ ತುಂಬದಂಗೆ ನಡೀತಾನೆ ಇವ. ನಾ ಬೋಸಿ ಅದಕ್ಕಾಗಿ ಗುರು ಅಂತವನ್ನ ಹೆಣ್ತಿಗೆ ತಗೊಂಡಿದ್ದು ನಾವು. ಅವ ಏನು ತಿಳ್ದಾನ, ಸೈಕಲ್ ಮುಂಡ್ರ ಮ್ಯಾಗ ಅಂದ್ರೆ ತಿರುಗೋದು, ಚೈನಿ ಹೊಡೆಯೋದು, ಸಿನಿಮಾ ಗಿನಿಮಾ ನೋಡೋದೆ ಇದು ದೊಡ್ಡ ಸಂಸಾರ ತಮ್ಮ ತಿಳ್ದಾನ ಏನ್ರಿ. ಅವ್ರು ಹಿರಿಯರಂತಿರ್ತಾರೆ, ಹುಚ್ಚ ಯಾಕೆ ಗಡಬಡ ಮಾಡಿ ತೊಯ್ದ್ರೆ ಏನು ಸುಖ ಅದ, ಈಗೇನು ಹುಡುಗ ಈಗ ಚಂದ ಇದ್ದಿದೆ 4 ದಿವಸ ಅದು ಚಂದಿರು ಇದ್ರೊಳಗೆ ಏನಿಲ್ಲ ಅಂತ ತಗೊಂಡು ಮಗ ತಾ ಚೈನಿ ಹೊಡೆದನ್ನ ನಮಗೆ ಬ್ಯಾಡ ಅಂತ ಯಾಕೆ ಅಂಥವಿಲ್ಲ. ಮತ್ತು ಅವು ಒಂದು ಕೂಡಿ ಅವು ತೊಗೊಂಡು ನಂಬಲ್ಲಿ ಬಂದಿರ್ತಾರೆ, ಅಂಥವು ಕರ್ಕೊಂಡು ನಂಬಲ್ಲಿ ಬಂದಿರ್ತಾರೆ. ಅಪ್ಪ ಒಟ್ಟು ನಮ್ಮ ಮಾತಿಗೆ ಕೇಳೋದೇ ಅಪ್ಪ ಏನ್ರಿ. ರಾತ್ರಿ 12ಕ್ಕೆ ಬರ್ತಾನೆ, 1ಕ್ಕೆ ಬರ್ತಾನೆ, ನಮ್ಮ ಮನೆ ಮಾತು ಕೇಳಲಾಗ ಏನು ಮಾಡಲಾಗ ಒಟ್ಟು ಮನೆಗೆ ಇರಲಾಗ್ಯದ ಪಾರ, ಅದಕ್ಕೆ ಇದಕ್ಕೊಂದು ಕೊಳ್ಳಾಗ ದಾರಾಗ ಕಟ್ಟಿರಪ್ಪ ಅಂತ ನಾವು ಉಪದೇಶ ಮಾಡ್ತೀವಿ ರೀ. ಇದಕ್ಕೆ ದಾರ ನಿಂಬಿಕಾಯಿ ಮೇಳ ಇರಲ್ಲ, ಇದು ಕೊಳ್ಳ ಒಂದು ಡೊಂಕ್ ಕಟ್ಟು. ಈ ಎಮ್ಮೆಗಳು ಕೊಳ್ಳ ಕಟ್ತಾರೆ ಏನ್ರಿ. ಕೊಳ್ಳ ಒಂದು ಡೊಂಕ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಗೊಂಡಾಗ ಇನ್ನು ಅಪ್ಪೋರೆ ಹೇಳ್ಯಾರ ತಗೊಂಡು ಆ ಕಡೆ ಈ ಕಡೆ ನೋಡಿ ಹೆಣ್ಣು ಹುಡುಕ್ಲಾಗ್ತಾರೆ ಏನ್ರಿ. ಹುಡುಕ್ತಾರಲ್ಲ ಹೆಣ್ಣುಗಳು ಭಾಳ ಚಂದ ಹುಡುಕ್ತಿರ್ತಾರೆ. ಇವ ಹೆಣ್ಣು ನೋಡಕ್ಕೆ ಹೋಗೋ ಹೊತ್ನಾಗ ಅದಕ್ಕೆ ಊರಾಗ ಒಂದು ಕಟ್ಟಿ ಒಂದು 4 ಮಂದಿ ಕೂತಿರ್ತಾರೆ. ಅವು ಕಟ್ಟಿ ಕಂಪ್ನಿ ಹೆಣ್ಣು ಅವು ಕೂತಿರ್ತಾವಲ್ಲ. ಅಲ್ಲ ಆಮೇಲೆ ಎಲ್ಲಿಗಳಿದವ ಕಾಕ ಹೆಣ್ಣು ನೋಡಕ್ಕೆ ಹೊಂಟೀನಿ ಕಾಕ ಎಲ್ಲಿ ಇಲ್ಲಿ ಮುರಾಂಬೇಗ ಆಗುತ್ತೆ ಅಂದ್ಕೊಂಡು ನನ್ನ ಮಗನ ಚಾ ಕುಡ್ಕೊಳ್ಳೋದು ಹೋಗ್ತೇನೆ ಹಂಗೆ. ಮತ್ತೆ ಯಾರು ಬರ್ತಾರೆ ಚಾ ಕುಡಿಯೋ ತಗೊಂಡು ಚಾ ಕುಡಿಸಿ ಇವಾಗ ಹೆಣ್ಣು ನೋಡಕ್ಕೆ ಹೋಗ್ತಾನೆ. ಹೋಗಿ ಬರ್ತಾನೆ ಅದೇ ಕಟ್ಟಿಗಿರ್ತಾರೆ ಅವ್ರು ಏನ್ರಿ. ಹೋಗಿ ಬರ್ತಾನೆ ಯಾಕೋ ನೋಡಿ ಬಂದಾನು ಹೋಗಿ ಬಂದಲ್ಲ ಕಾಕ ಹೆಂಗೆ ತೋರಿ ಜರಾ ಉದ್ದದ ಕಾಕ ಏನ್ರಿ. ನಮ್ಮ ಊರಾಗ ಒಬ್ಬ ಏನ್ರಿ 180 ಕನ್ಯೆ ನೋಡಿದ್ದು, ಹೆಣ್ಣು ನೋಡಿದ್ದು ನೋಡಿ. ಅದು ಕಡೆಗೆಂದ ಲಾಸ್ಟಿಗೆಂದ 3 ಹೊಲ್ಲು ಉದ್ದಿದ್ದಿದ್ದು ಸಿಕ್ಕಿತ್ತು ಏನ್ರಿ. ಹುಡುಕಿ ಬಂದ್ರು ಹೌದಿಲ್ಲ. ಎಲ್ಲ ಒಂದು ಆರಿಸಿ ನೋಡಿದ್ರೆ ಒಂದು 5 ಹೊಟ್ಟೆ ಅಂತ ಕೂತಿರ್ತದೆ. ಅಂದ್ರೆ ನೀವು ಸುಮ್ಮ ತೋರಿಕೆ ಹುಡುಕ್ತೀರಿ, ಭಗವಂತನೇ ಮೇಲೆ ಗಂಟಾಗಿ ಕಳಿಸಿರ್ತಾನೆ. ಇಂಥ ಗಂಡಿಗೆ ಇಂಥ ಹೆಣ್ಣು ತಿಳ್ಕೊಳ್ಳೋದು ಅವನೇ ಗಂಟಾಗಿ ಕಳಿಸಿರ್ತಾನೆ. ಸುಮ್ಮ ತೋರಿಕೆ ಹುಡುಕೋದು ನಾವು ಅಟೆ ಏನ್ರಿ. ಇವನಿಗೆ ಒಂದು ಕನ್ಯೆ ಸಿಕ್ ಲಗ್ನ ಮಾಡೋದು. ನಾವು ಹೇಳ್ದಂಗೆ ಮನೆ ಬಿಟ್ಟು ಹೊರಗೆ ಬರಲಿಲ್ಲ ಅವ ಏನ್ರಿ. ಹೆಣ್ತಿ ಒಳಗೆ ಹೊರಗೆ ಬಂದ್ರೆ ಏನು ಮಾತಾಡ್ತಾವ ಏನು ನೋಡ್ಬೇಕು ನೀವು. ಬಟ್ ಮಕ್ಕಳು ಇದ್ದವ್ರಿಗೆ ತಿಳಿಯಲ್ಲ ಅವ್ನು ನೋಡಿ ಏನು ಕೇಳಿಸಲ್ಲ. ಮಾತಾಡ್ತಾವ ಒಟ್ಟ ಮನೆ ಬಿಟ್ಟು ಹೊರಗೆ ಬರಲ್ಲ. ಹೆಣ್ತಿ ಒಳಗೆ ಹೊರಗೆ ಬಂದ್ರೆ ಹೊರಗೆ ಹಿಂಗೆ ಏನೇ ಅನ್ಕೊಂಡು ಒಂದು ಸಾವಿರ ತಿರುಗಾಡ್ತಿರ್ತಾನ. ಎಲ್ಲಿತನ ತಿರುಗಾಡ್ತಾನ ಹೊರಗೆ. ನಾವು ಗೆಳೆಯರು ಕೇಳ್ತಾರೆ ಯಾಕೆ ಒಮ್ಮಲ್ಲಿ ಒಟ್ಟು ಹೊರಗೆ ಬರಲಿ ನಾಳೆ ಬರ್ಬೇಕಂತಿರಪ್ಪ ನಮ್ಮ ಮನೆಗೆ ಬಿಡಲಾಗ ಅಲ್ಲೇ ಕುಂದ್ರೋದು ತುಂಬ ಮಾಡಿಬೇಕು. ಎಲ್ತನ 6 ತಿಂಗಳು 1 ವರ್ಷ 2 ವರ್ಷ ಒಂದು ಹೆಣ್ಣಲ್ಲಿ ಹುಡುಕ್ತು, ಒಂದು ಗಂಡಲ್ಲಿ ಹುಡುಕ್ತು. ಊಟಕ್ಕೆ ನೀವು ಸುಮ್ಮಿರ್ತಾರೆ, ರಾತ್ರಿ ಟ್ಯೂಷನ್ ಹೇಳ್ತಾರೆ.
ಯಾಕೆ ನೀನು ಕಟ್ಕೊಳೋದು ಬಂಗಾರ ಇರಲಿಲ್ಲ, ಒಂದು ಬೆಳ್ಳಿಲ್ಲ, ನಿಮ್ಮ ಅವ್ವ ಹಂಗಂತಾಳ, ನಿಮ್ಮ ಅಪ್ಪ ಹಿಂಗಂತಾನ, ನಿಮ್ಮ ಅಣ್ಣ ಹಂಗಂತಾನ, ನನಗೆ ಸಾಕಾಗಿ ಹೋಗ್ಯದ, ಇಲ್ಲಿ ಊರಲ್ಲಿ ಹೊಲ ಮಾರು ಬಾರ್ಕಿ ಮನೆ ಕಟ್ಟಿ ಬರ್ತಿ ಕೂಡ ಯಾವಾಗ ಬೆಳಗನ ಕೊಯ್ 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 ಅಂತ ಸೌದಿ ಶಾಣದ ಸ್ವಲ್ಪ ಗುಡಿ ಬರ್ಬೋದು. ಏನ್ರಿ ಎಲ್ಲಿ ಕುಲ್ಲಾದ ಗಾಳಿ ಮಾತ್ರ ಅಲ್ಲಿ ಹೋಗ್ಬೋದು. ಮನೆಯವ್ರು ಇರ್ತಾರೆ, ಎಲ್ಲಿ ಮನೆ ಯಪ್ಪ ಸಾಕು ಎದಕ್ಕೆ ನನಗೆ ಒಳ್ಳೆ ಹಳ್ಳ ಕೆಲವು ನಿನ್ನ ಮಾತು ಕೇಳಿಲ್ಲ ಅಂತ ಮಾಡ್ಕೊಂಡು ಹೋದಾಗಿತ್ತು. ಸಾಕು ಸಾಕು ಇರುತ್ತೆ ಸಂಸಾರ ಮಾಡ್ಕೊಂಡು ಮುಗಿತಾರೆ ಸಂಸಾರ. ಏನ್ರಿ ಮೊದಲೇ ಅವ್ರು ಹೇಳಿದ್ರಿ ಇಲ್ಲ ಹಿರಿಯರು, ಮೊದಲು ತಿಳಿದಿಲ್ಲ ಇವನಿಗೆ ಏನು ಮಜಾ ಅನಿಸದಂತಂದ್ರೆ ಈಗ ಹೊಸ್ತಾಗಿ ಮದುವೆ ಮಾಡ್ಕೊಳ್ಳೋದು ಭಾಳ ಮಜಾ ಅನಿಸ್ತಾ ಇರ್ತದ ಹೇಗ್ರಿ. ಆದ್ರೆ ಅದು ಆದ ಬಳಕೆನೇ ಗೊತ್ತಾ ಅದ್ರ ಏನು ಕಷ್ಟ ಅದ, ಅಂದ್ರೆ ಏನು ದುಃಖ ಅದ ಏನ್ರಿ. ಮಾಡ್ಕೊಂಡು ಬಳಕೆ ಅಂದ್ರೆ ಸುಮ್ಮನೆ ಇರಂಗಿಲ್ಲ, ಮಾಡ್ಕೊಂಡು ಬಳಕೆ ಅಂದ್ರೆ ಕಟ್ಕೊಂಡು ಹೆಣ್ತಿಗೆ ಅಂದ್ರೆ ನಾವು ದುಡ್ದು ಹಾಕ್ಬೇಕಾಗಲ್ಲ. ಮೊದಲು ನಮ್ಮ ಮದುವೆ ಆಗೋದಕ್ಕಿಂತ ಮೊದಲ ತಂದೆ ತಾಯಿ ದುಡ್ದಿದ್ದನ್ನ ದುಡ್ದಿದ್ದು ತಿಳ್ಕೊತಿ ಅಂತ ಚೈನಿ ಮಾಡ್ಕೊತಿ ಅಂತ ತಿರುಗ್ತೀವಲ್ಲ, ಯಾವಾಗ ನಾವು ಮದುವೆ ಅಂತಕ್ಕಂಥ ಆಯ್ತು ಜವಾಬ್ದಾರಿ ಅಂತಕ್ಕಂಥ ಹೆಚ್ಚಿಗಿರ್ತದೆ. ಮಕ್ಕಳಿಗಾಗಿ ದುಡಿಬೇಕು, ಹೆಂಡತಿಗಾಗಿ ದುಡಿಬೇಕು ಏನ್ರಿ. ಇದು ಎಲ್ಲಾನು ಕೂಡ ದುಡ್ದು 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 ಏನ್ರಿ ಬದುಕಿನೊಳಗೆ ಅಂದ್ರೆ ಸುಖ ಅನ್ಸ್ತಕ್ಕಂಥದ್ದು ಕಾಣಲ್ಲ. ಯಾರು ಮಾರಿ ಮಾಡಿ ನಗು ಮುಖ ಅದ ಹೇಳ್ರಲ್ಲ, ಯಾರು ನಗು ಮುಖ ಅದೇ ಹೊರಗಿಂದ ಬರ್ಬೇಕಾದ್ರೆ ಇಂಥ ಮಾರಿ ಮಾಡ್ಕೊಂಡು ಬರ್ತಾನೆ. ನೀವು ತುಂಬಿರಂಗಿಲ್ಲ, ನೀವು ತುಂಬಿರ್ತೀರಿ. ಈಗ ನೆನಪಾಗದ ನಿನ್ನ ಮನಿ ಹಾಗೆ ಹೊಡ್ತಾರೆ ನೋಡಿ ಅವ್ವ. ಪಾಡೆ ದಿವಸಕ್ಕೆ ಇದು ನಾ ಹೇಳಿದ್ದಿಲ್ಲ ಮಗ ಮೊದಲಿದ್ರೆ ಅಂದ್ರೆ ನಿಮ್ಮ ಬಿಟ್ಟು ನಾ ಇದ್ದಾನೆ ಅವನು ಹೊತ್ತೀನಿ ನಿನ್ನ ಬಿಟ್ಟು ನಾ ನಾನು ಇದ್ದಾನೆ. ಹೀಗೆಲ್ಲ ಹಂಗಿರ್ತಾವೆ. 2 ವರ್ಷ ಒಂದು ಈ ಮನ್ಯಾಗ ನೀ ಯಾರು ಇರ್ಬೇಕು, ನಾನು ಅವ್ನು ಸಾಕಾಗಿ ಹೋಗ್ಯದ ತಿಂದಿರ್ತಾನ ಅಂತಾನಿಲ್ಲ. ಅದು ಹೊರಗಿನ ಕೊಡ್ತಳು ಸಾಲ ದುಡಿಲಾರ್ದೆ ದುಃಖ ಬಳ್ಳಾರ್ದೆ ಕಟ್ಟಿ ಕೂತು ಬರೀ ಹಟ್ಟಿ ಹೊಡೆದು ಸಾಲ ಮಾಡಿ ಅಂದ್ರೆ ತಿಂದಿರ್ತಾನ. ಅದು ಸೀಟ್ನಾಗ ಸಾಲದಾಗ ಕೇಳಿರ್ತಾರೆ, ಸೀಟ್ನಾಗ ಬಿಸಿಲಾಗ ಹೊಂಟಿರ್ತಾನೆ. ಹೊಂಟ್ಕೊಳ್ಳೋಣ ಅದು ಮಾರಿ ಉಪ್ಪಿಸ್ಕೊಂಡು ಹೊಂಟಿರ್ತದೆ. ಅಂಥದ್ರಲ್ಲಿ ನೀವು ಧಾರಾವಾಹಿ ನೋಡಿಕೊಂಡು ನೀವು ಕೂತಿರ್ತೀರಿ. ನಿಮ್ಮ ಮಾರ್ಯಾಗ ನಗುವಿಲ್ಲ, ಅವನ ಮಾರ್ಯಾಗ ನಗುವಿಲ್ಲ. ಅದು ಹೊರಗಿಂದ ಬರ್ತಿರ್ತದೆ. ಚೆಂದ ಪ್ರೀತಿಯಿಂದ ಮಾತಾಡ್ಬೇಕಿಲ್ಲ ನೀವು ಹೆಣ್ಮಕ್ಳು. ನೀವು ಹಂಗೆ ಮಾಡಂಗಿಲ್ಲ. ಬಾ ತಿನ್ನ ಬಾ ಉಪ್ಪಳು ಅದಕ್ಕೆ ಕೂಳೋದು ಅದು ತನ್ನ ತಿಳಿಸಿದಾಗ ನಾನು ನಿಂಜನ ಗಂಟೆ ಬಿದ್ದದಂತಂದ್ರೆ ಕೂತು ಆಯಿತು ಮುಗಿತು. ಅದು ಊಟನೇ ಬಿಟ್ಟು ಹೋಗ್ಬಿಡ್ತದೆ. ಹಂಗೆ ಮಾಡಬೇಡಿ. ನಿಮಗೆ ಬೆಸ್ಟ್ ಐಡಿಯಾ ಹೇಳ್ತೀನಿ. ನಿಮ್ಮ ಗಂಟೆ ನಿಮಗೆ ಪ್ರೀತಿ ಆಗಬೇಕಿಲ್ಲ, ಅದನ್ನು ಕೋತಿರ್ಬೇಕಿಲ್ಲ. ಕೆಲಸ ಮಾಡಿರಿ, ನಾಟಕ ಮಾಡಬೇಕು. ಅದು ಹೊರಗಿಂದ ಬರ್ತಿತ್ತಂತ ಬರ್ತಲೆ ರಾಜ ಅದು ಅದಕ್ಕೆ ಬರ್ತಲೆ ಚೀ ಕಳ್ಳ ಹಾಲು ಕುಡಿತೇನೋ ನನ್ನ ರಾಜ, ಏನು ಹಾಲು ಕುಡಿತು ನನ್ನ ರಾಜ, ಏನು ಹುಣ್ಣು ಕುಡಿತೇನು ಹುಡುಕಿಂತ ಮೊದಲೇ ಕುಡಿತು ಹೇಳ್ರಿ. ಸುಮ್ಮನೆ ನಾಲ್ಕೈದು ಮಾತು ನಿಮ್ಗೆ ಬಿಟ್ಟು ನೀವು ಹಂಗೆ ಮಾಡಲ್ಲ. ಅದನ್ನ ನೋಡಿದ್ರೆ ತಿನ್ನೋಂಗೆ ಮಾಡ್ತೀವಿ. ಅದು ನಿಮ್ದು ಏನ್ರಿ ಕೆಲಸ ಆಗ್ಬೇಕಾಗಿತ್ತಲ್ಲ ಏನ್ರಿ, ಅದಕ್ಕೊಂದು ಈಟ್ ರಂಬಸ್ರಿ ಏನ್ರಿ. ಬಾ ಮನೆಗೆ ಬಾ ಸಿಟ್ನಾಗ ಹೊಂಟಿರ್ತಾನ ತಿಳ್ಕೊರಿ. ನಿಮ್ಗೆ ಬೆಸ್ಟ್ ಐಡಿಯಾ ಒಂದೊಮ್ಮೆ ನೀರು ಹಿಡ್ಕೊಂಡು ನಿಂತಿರ್ತ ಅಣ್ಣ ಹೊತ್ತು ಮಾರಿ ಮುಗ್ಗಿರಿ ಮತ್ತು ಹೊಡಿಸೋದು. ಏನು ಮಾಡೋಕು ಕಾಲು ತೊಗೊಂಡು ಒಳಗೆ ಬರೀ ತಿಳ್ಕೊಂಡ್ರಿ. ಒಂದೊಮ್ಮೆ ನೀರು ಕೊಟ್ಟರೆ ತಗೊಂಡ್ರೆ ಕಾಲು ಹಾಕೊಂಡ್ರೆ ತಣ್ಣ ನೀರು ಕಾಲಮೆ ಬಿತ್ತು ಅರ್ಧ ಸಿಟ್ಟು ಅಲ್ಲೇ ಕಮ್ಮಕ್ಕದ. ಅದು ಒಳಗೆ ಬರೋದಕ್ಕೆ ನಿಮ್ಮ ಸಲುವಾಗಿಂದ ಶಾವಿಗೆ ಹಾಕಿ ಹುಗ್ಗಿ ಮಾಡಿ ನೀವು ಒಂದು 2-3 ಥರದ ಐಟಮ್ ಹೇಳ್ಬೇಕು. ಹುಗ್ಗಿ ಇದಂತೀವಿ, ಒಡೆದು ಗೋಧಿದ ಹುಗ್ಗಿ ಮಾಡಿ, ಕುಟ್ಟಿದ ಹುಗ್ಗಿ ಮಾಡಿ, ಹಿಂಗೆ ಒಂದು 2-3 ಟೈಪ್ ಹೇಳೋದು ಕೂಡ ಆಯ್ತಾಯ್ತು ಏನು ಉಂಡ್ರು ನಡಿ ಅಂದ್ರೆ ಬರ್ರಿ ಊಟ ಮಾಡಬಾರತ್ತು ಅಂದ್ಕೊಳ್ಳೋಣ. ದಿನಾಲ್ಗೆ ನೀವು ಒತ್ತೊಂದಾಗೆ ಕುಂದಿರ್ತಲ್ರಿ. ಅವತ್ತು ಮಾತ್ರ ಕಸಾಗಿತ್ತ ಹೊಡು ಇನ್ನೊಂದು ಮಣಿ ಮುಂದೊಂದು ಮಣಿ ಹಾಕಿ ಅಗದಿ ಮಣಿ ಮಕ್ಕಳೊಂದು ತಂದಿಗೆ ಮೇಲೆ ಒಂದು ವಾಟಿ ಇಟ್ಟು ಹಿಂಗೆ ವ್ಯವಸ್ಥೆ ಮಾಡಿರಿ. ಅದು ಅಡುಗೆ ಮನೆ ಬಂದು ನೋಡೋದು ಹಿಂಗೆ ನೋಡ್ತೀವಿ. ಅಪ್ಪು ಎಷ್ಟು ವ್ಯವಸ್ಥೆ ನೋಡೋದ್ರೆ ಏನೋ ಆದ ಅಂತ ಅವ ಏನು ಮಳ್ಳಿ ಇರೋಂಗಿಲ್ಲ. ಎಷ್ಟು ವ್ಯವಸ್ಥೆ ನೋಡೋದು ಅಂದ್ರೆ ಏನೋ ಆದ ಇವತ್ತು ಒಳಗೆ ಹೊಡ್ತಾನ ಅಂತ ನಾವು ಹಿಂಗೆ ಬಂದು ಕುಂದಿರ್ತಾನೆ. ಕುಂತು ಕೂಡ ನೀನು ಮತ್ತು ಏನು ನೀಡ್ರಿ, ಶಾವಿಗೆ ನೀಡಲೇ ಹುಗ್ಗಿ ನೀಡಿ, ಕುಟ್ಟಿದ ಹುಗ್ಗಿ ನೀಡಪ್ಪ. ಕುಟ್ಟಿದ ಹುಗ್ಗಿ ಮೇಲೆ ಭಾಳ ಪ್ರೀತಿ. ಕುಟ್ಟಿದ ಹುಗ್ಗಿ ನೀಡೋದು ಕೂಡ ಹುಗ್ಗಿ ನೀಡೋದು ನೀಡಿ ಹಂಗೆ ಕುಂದಿರ್ಬೋದು. ಅದು ಒಳಗೆ ಕೆರೆ ಕಟ್ತಾನ ಹಿಂಗೆ ತೆಗ್ಗು ಮಾಡ್ತಾನಿಲ್ಲ. ನೀವೇನು ಮಾಡಬೇಕು, ತುಪ್ಪ ಅದು ಮನ್ಯಾಗ ಉಣೋದು ಮಿಳ್ಳಿ ಐಗಳಿಗೆ ನೀಡುವಂದ್ರೆ ಇಟ್ಟಿರ್ತಾವೆ. ಐಗಳಿಗೆ ನೀಡ ಮಿಳ್ಳ್ಯಾಗ ಚಮಚೆ ಹಿಡಿಯಲ್ಲ, ಸೂಜಿ ಹಿಡಿತಾವೆ.
ಅದಕ್ಕೆ ಈಗ ನೈಗಳು ಮೂಗು ಹಿಡಿದ್ರೆ ಸಾಯಾರಂಗಾಗಿ ಏನ್ರಿ ಈಟೇ ಇರ್ತಾವ ಬೀಳಿ ಅದ್ರಾಗ ಚಮಚಿ ಹಿಡಂಗಿಲ್ಲ ಸೂಜಿ ಹಿಡಿಂಗ್ ಹಿಂಗಿಲ್ಲ ಮತ್ತು ನಿಮ್ಮ ಮನ್ಯಾಗ ಉಣ್ದವ್ರು ಹಿಂತಿಂತಾವ ಏನ್ರಿ ಚಂದ ತುಪ್ಪ ನೀಡಿ ಹಾಗೆ ಕುಂದ್ರೋದಿಲ್ಲ ಅದಕ್ಕೆ ಏನು ಮಾಡ್ಬೇಕು ಮುಂದೆ ಕೂತ್ ಹಿಂಗೆ ಸೆರಗ ತೊಗೊಂಡ್ರೆ ನನಗೆ ಸೆರಗಿಲ್ಲತ್ತ ನಾನು ಸೆಲ್ಲೆ ತೊಗೊಂಡು ಈಗ ಸೆರಗ ತೊಗೊಂಡ ಈಗ ಮುಂದೆ ಕೂತ್ ಗಾಳಿ ಹಾಕ್ರೆ ಅವ್ನು ಮಾರಿಗೆ ಅಲ್ಲ ಹುಗ್ಗಿಗೆ ಮಾರಿಗೆ ಅಲ್ಲ ಹುಗ್ಗಿ ಗಾಳಿ ಹಾಕ್ರೆ ಅಂದ್ರೆ ಕೈ ಸುಡ್ತದ ಮತ್ತೆ ಸಿಟ್ಟಿಗೆ ಬರ್ತದ ಅದಕ್ಕೆ ಈಗ ಹುಗ್ಗಿ ಗಾಳಿ ಹಾಕೋತ ಅವ ಉಣ್ತಿರ್ತಾನ ಅವಾಗ ನೆನಪು ತೆಗೆದು ರೀ ನಮ್ಮ ಮದುವೆಗೆ ಸೊಸೈತಿ ಏನಾಗಿರ್ಬೇಕು ಒಂದು 10-12 ವರ್ಷ ಅವಾಗ ಒಂದಿಟ್ಟು ಹಳಾದು ನೋಡಿ ನಮ್ಮ ಮದುವೆಗೆ 10-12 ವರ್ಷ ಆಯ್ತು ಒಂದು ಕೊಳ್ಳ ಒಂದು ಮಸೂತಿ ಕಣ್ಣಾಗ ಕಾಣ್ತದೆ ಏನ್ರಿ ಕೊಳ್ಳಾಗ ಏನೂ ಇಲ್ಲ ಇದನ್ನ ಅಡುಗೆ ಮೇಲೆ ಮಲ್ಲವ್ ನೋಡಿ ನಮ್ಮ ಮನೆ ಲಗ್ನ ಕೊಳ್ಳ ನಕ್ಲೆಸ್ ಪಾಟ್ಯ ಒಂದು ಸೌಂಡ್ ಅಳೋದು ಒಂದು 2 ಹನಿ ನೀರು ಕಣ್ಣೀರಂದ್ರೆ ಅವ್ನ ಮನೆ ಮೇಲೆ ಬೀಳಂಗೆ ಅಳೋದು ಏನ್ರಿ ಭಾಳ ಬಾಯಿ ತೆಗೆದು ಅಳೋದಿಲ್ಲ ಅಷ್ಟೇ ಏನ್ರಿ ನಮ್ಗೆ ಏನೇನು ಕುಡಿದು ಇಲ್ಲ ಹಿಂಗೆ ಒಂದೀಟು ಹತ್ತಂಗೆ ಮಾಡೋದಕ್ಕೆ ಅವ ಅಂತಾನ ಇರ್ತವ್ರ ಈ ಸಾರಿ ನೋಡೋಣ ತೊಗರಿ ರಾಶಿ ಅದು ಎಷ್ಟು ವರ್ಷ ಅದು ತೊಗರಿ ರಾಶಿ ಏನೋ ಏನು ಕಟ್ಟೆಗೆ ಹಂಗೆ ಒಂದು ಈಟು ಹತ್ತಂಗೆ ಮಾಡೋದಪ್ಪ ಪಾಪ ಭಾರಿ ಕಳ್ಳಿನ ಇರ್ತಾವೆ ಗಂಡ್ಮಕ್ಳು ನಮ್ಗೆ ಗೊತ್ತಿಲ್ಲ ಭಾರಿ ಕಳ್ಳಿನವ್ರು ಇರ್ತಾವೆ ಪಾಪ ನೀ ಹೆಣ್ತೆ ಹಳ್ಳಕತ್ತಳ ತಂದ್ಕೊಳ ಆಯ್ತು ಅವ್ರ ಎಲ್ಲರೇ ತಂದೆಂದ ನಿಂತು ಮಾಡಿಸ್ತೀನಿ ತೋ ಶೇಕಡ ಪಾಸ್ತ್ರಂಗೆ ಬಟ್ಟೆ ಹೆಂಗೆ ತೆಗೆದು ನಿಮ್ಗೆ ಕೊಳ್ಳ ಮಾಡಿಸ್ತಾನ ನೀವು ಹಂಗೆ ಮಾಡಲ್ಲ ಬಾ ಹ್ಯಾಂಗ ಬಟ್ಟ ಬಿಡವ್ವ ಎಂಥದ ಗಂಟು ಬಿತ್ತು ಅದ್ರ ಸಿಟ್ಟು ಅದಕ್ಕೆ ಅಂತಿದ್ದು ಬರ್ಲಿ ಕೊಳ ಬೀಡ್ತಾನೆ ಹಂಗೆ ಹೊಡೆಸ್ಕೋಬೇಕ್ರಿ ಸ್ವಲ್ಪ ಜನ ನಾಟಕ ಮಾಡೋದು ಪ್ರೀತಿ ಮಾಡೋದು ಏನ್ರಿ ಹಂಗೆ ಮಾಡ್ಬೇಕು ಅಂದ್ರೆ ಇದಕ್ಕೆ ಸಂಸಾರ ವಾಚ್ಯ ಅನ್ಸಂಗಿಲ್ರಿ ಏನ್ರಿ ಮನ್ಯಾಗ ಅಂದ್ರೆ ಎಷ್ಟು ನಕ್ಕೊಂತಿರ್ತೀವಲ್ಲ ಏನ್ರಿ ಎಷ್ಟು ಪ್ರೀತಿಯಿಂದ ಒಬ್ರಿಗೊಬ್ರಿಂದ ಪ್ರೀತಿಯಿಂದ ಇರ್ತೀವಲ್ಲ ಆ ಮನೆತಂದಾಗ ಸಂಸಾರ ಅಂತಕ್ಕಂಥ ವಾಚ್ಯ ಅನ್ಸಂಗಿಲ್ಲ ನಾವು ಗಂಡ ಹೆಂಡತಿ ಮನಸ್ಸಿಂದ ಬಂದಿರಂಗಿಲ್ಲ ಏನ್ರಿ ಗಂಡನ ಮೇಲೆ ಹೆಂಡತಿ ಪ್ರೀತಿ ಇರಂಗಿಲ್ಲ ಹೆಂಡತಿ ಮೇಲೆ ಗಂಡನ ಪ್ರೀತಿ ಇರಲ್ಲ ಏನ್ರಿ ನಾವು ಒಬ್ರಿಗೊಬ್ರಂದ ದ್ವೇಷ ಏನ್ರಿ ವಿರೋಧಿಗಳ ಕಂಡಂಗೆ ಕಾಣ್ತಿರ್ತೀವತ್ತಂದಾಗ ಆ ಮನತನದೊಳಗಿಂದ ಸುಖ ಇರಂಗಿಲ್ಲ ಅದಕ್ಕಾಗಿನೇ ಬಸವಣ್ಣವ್ರು ಅಂದ್ರು ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನೆಯ ಎನ್ನನ್ನು ಕಾಯಯ್ಯ ಕೂಡಲ ಸಂಗಮ ದೇವ ಇದ್ರೊಳಗೆ ಹುರುಳಿಲ್ಲ ಕೂಡಲ ಸಂಗಮ ದೇವ ತಿಳ್ಕೊಳ ನೋಡಿ ಎದುರಾಗ ಹುರುಳಿಲ್ಲ ಅಂದ್ರು ಸಂಸಾರದೊಳಗಿಂದ ಹುರುಳಿಲ್ಲ ಅಂದ್ರು ಶರಣಬಸಪ್ಪ ಅಂತ ಸದ್ಗುರುನಾಥ ಈ ಮಾತ ನೀನ ಹೇಳಿದಿ ಏನತ್ತ ಸಂಸಾರ ಅಂತಕ್ಕಂಥ ಹೇಯವಾಗಿರ್ತಕ್ಕಂಥದ್ದು ಇದ್ರೊಳಗಿಂದ ದುಃಖ ಅದ ಇದ್ರೊಳಗಿಂದ ಕಷ್ಟ ಅದ ಅನ್ನುವಂಥ ಮಾತು ನೀನ ಹೇಳಿದೆ ತಿಳ್ಕೊಂಡಂದಾಗ ಮದನ ಅಂತ ಮದುವೆ ಅಂತ ನಾ ಯಾಕೆ ಮಾಡ್ಕೊಳ್ಳಿ ತಿಳ್ಕೊಂಡಂದಾಗ ಮರಳಾರತಿ ಶಿವಾಚಾರ್ಯ ಅಂತ ಗೊತ್ತಾ ಇವತ್ತು ನಿನ್ನ ತಂದೆ ತಾಯಿಯಿಂದ ಕನ್ನಿಕೊಂಡ ಏನ್ರಿ ಸಂಸಾರದಿಂದಲೇ ಸದ್ಗತಿ ಅದ ಏನ್ರಿ ಎಲ್ಲರೂ ಹೋಗಿ ಅಂದ್ರೆ ಸನ್ಯಾಸಿಗಳಿಗೆ ಸದ್ಗತಿ ಆದತ್ತೆ ನೀವು ತಿಳ್ಕೊಳಕ್ ಹೋಗ್ಬೇಡ್ರಿ ಏನ್ರಿ ಧನ್ಯೋ ಗೃಹಸ್ಥಾಶ್ರಮ ತಗೊಂಡಂದರೆ ಹೊರತಾಗಿ ಧನ್ಯೋ ಸನ್ಯಾಸಿ ತಗೊಂಡು ಎಲ್ಲಿನೂ ಕೂಡ ಬಂದಿಲ್ಲ ಯಾಕೆ ಧನ್ಯೋ ಗೃಹಸ್ಥಾಶ್ರಮ ತಗೊಂಡ್ರೆ ಈ ಎಲ್ಲ ಕಷ್ಟಗಳನ್ನು ಕೂಡ ತಾಳಿನೂ ಕೂಡ ಈ ಬದುಕು ಅಂತಕ್ಕಂಥ ಸಾಧಿಸ್ತಾನಲ್ಲ ಈ ಕಷ್ಟ ಈ ದುಃಖ ಇದು ಎಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಸುಖ ಅನ್ನತಕ್ಕಂಥವ್ರು ಹುಡುಕ್ತಾನಲ್ಲ ಅದಕ್ಕೆ ಗೃಹಸ್ಥ ಧನ್ಯೋ ಗೃಹಸ್ಥಾಶ್ರಮ ತಗೊಂಡು ಕರೀತಾರೆ ಏನ್ರಿ ಒಂದು ನಾವು ತುಪ್ಪ ಕಾಣಬೇಕಾಗಿತ್ತು ತಿಳ್ಕೊಂಡ್ರೆ ಎಣ್ಣೆ ಬಂದು ನಾವು ತುಪ್ಪ ಅಂತಕ್ಕಂಥ ಹಿಡಿಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಹಾಲಿಗೆ ಅಂದ ಹುಳಿ ಹಿಂಡದಾಗ ಮಾತ್ರ ಏನ್ರಿ ಹೆಂಗೆ ಅಂದ ತುಪ್ಪ ಅಂತಕ್ಕ ನಾವು ಕಾಣ್ಲಿಕ್ಕೆ ಅಂದ್ರೆ ಸಾಧ್ಯ ಅದೋ ಹಾಗೆ ಒಂದು ಗಂಡಿಗೆ ಒಂದು ಹೆಣ್ಣು ಇದ್ದಾಗನೇ ಅದಕ್ಕೆ ಸಂಸಾರ ಅಂತಾರ ಆ ಸಂಸ್ಕಾರದಿಂದಲೇ ನಾವು ಸದ್ಗತಿ ಅಂತಕ್ಕಂಥ ಕಾಣಕ್ಕೆ ಬರ್ತದೆ ಹೊರತಾಗಿ ಇಲ್ಲೇ ಕಾಣಕ್ಕೆ ಬರಂಗಿಲ್ಲ ಆತ ಶರಣರಂತ ಅದಕ್ಕೆ ಶರಣಬಸಪ್ಪ ನೀನು ಏನು ಮಾಡ್ಬೇಕಂತ ಅನ್ನೋದಕ್ಕೆ ಕೇಳಿದ್ರೆ ನೀನು ನಿಮಿತ್ತ ಮಾತ್ರ ನೀನು ಮದುವೆ ಮಾಡ್ಕೊ ನೋಡ್ರಿ ಅವರು ಮರಳಾರತಿ ಶಿವಾಚಾರ್ಯ ಒಂದು ಮಾತಂತಾರ ಏನ್ರಿ ಏನಂತಾರ ಅವರು ಶರಣಬಸಪ್ಪ ನೀನು ನಿಮಿತ್ತ ಮಾತ್ರ ಅಂದ್ರೆ ನೀನು ಮದುವೆ ಮಾಡ್ಕೊ ಆದ್ರೆ ನಿನ್ನ ಸರ್ವರ್ಗೂ ಕೂಡ ನಿನ್ನ ಬೆನ್ನಿಗೆ ನಾನು ಇರ್ತೀನಿ ಎತ್ತಿಕೊಂಡಂತ ಗುರುವಿನ ಆಶೀರ್ವಾದ ಬೆನ್ನಿಗಿದ್ದಾಗ ಏನ್ರಿ ನಾವು ಗುರುವಿನ ಆಶೀರ್ವಾದ ಅಂತಕ್ಕ ಅವ್ರು ಏನಂತಾರೆ ಮರಳಾರತಿ ಶಿವಾಚಾರ್ಯರು ಶರಣಪ್ಪ ನೀ ನಿಮಿತ್ತ ಮಾತ್ರ ಅಂದ್ರೆ ನೀನು ಮದುವೆ ಮಾಡ್ಕೊರೋ ನೀನು ಸರ್ವರ್ಗೂ ಕೂಡ ಕಾರಣೀಕರ್ತನಾಗಿ ನನ್ನ ಸದಾಕಾಲ ನಿನ್ನ ಬೆನ್ನಿಗೆ ನಾನು ಇರ್ತೀನಿ ಎತ್ತಿಕೊಡೋಣ ಮಾತಂದ ಹೇಳಿದಾಗ ಅವಾಗ ಅದು ಶರಣಬಸಪ್ಪನವ್ರು ಅಂತಾರೆಯಪ್ಪ ಒಂದು ಕಡೆಗೆ ನಿನ್ನ ಮಾತು ಮೀರಕ್ಕಲ್ಲ ಬರೋದು ನನ್ನ ಜೀವನ ಹೆಂಗಾಗ್ಯದ ತಗೊಳೋದಕ್ಕೆ ಕೇಳಿದ್ರೆ ಹೇಳ್ತಲ್ಲ ಹೇಳ್ರಿ ಬಸ್ ಶರಣರನ್ನ ಅನ್ನಂಗಿಲ್ಲ ಕಾಲಲ್ಲಿ ಕಟ್ಟಿದ ಗುಂಡು ಹೊರಳೋಳು ಕಟ್ಟಿದ ಬೆಂಡು ತೇಲಲ್ಲಿ ಎದಗುಂಡು ಮುಳುಗಲಿ ಎದಗಂಡು ಇಂತಪ್ಪ ಸಂಸಾರದ ಸೆರದಿಯ ದಾಂಟಿಸಿ ಕಾಲಾಂತಕನ ಕಾಯಿ ಕೂಡಲ ಸಂಗಮ ದೇವ ತಿಳ್ಕೊಳ್ಳುವಂತ ಮಾತ ಬಸವಣ್ಣವರಿಂದ ಹೆಂಗಂತಲ್ಲ ಕಾಲಾಗದ ಕಲ್ಲು ಕಟ್ಟ್ಯಾನ ಬೆನ್ನಿಗದ ಕುಂಬಳಕಾಯಿ ಕಟ್ಕೊಂಡ ಒಂದು ನದಿ ಅಂತಕ್ಕಂಥ ಈಸಲಿ ಕಟ್ಟ್ಯಾನ ಇದು ನಾನು ಹೇಳ್ತಕ್ಕಂಥದ್ದಲ್ಲ ಬಸವಣ್ಣವರಿಂದ ಹೇಳ್ತಾರಲ್ಲ
ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳೋಳ ಕಟ್ಟಿದ ಬೆಂಡು, ಮುಳುಗಲೆಯ್ಯದ ಗುಂಡು, ತೇಲಲಿಯದ ಬೆಂಡು, ಇಂತಪ್ಪ ಸಂಸಾರದ ಸರದಿಯ ದಾಟಿಸಿ ಕಾಲಾಂತಕನ ಕಾಯಿ ಕೂಡಲ ಸಂಗಮ ಜೀವನ ಅಂತ ಮಾತ ಅಂದ್ರ ಇಲ್ಲಿ ಶರಣಬಸಪ್ಪನ ಜೀವನ ಹೆಂಗೆ ತಗೊಂಡು ಕೇಳಿದ್ರ ಏನ್ರಿ ಮದುವೆ ಅಂತಕ್ಕಂಥದ್ದು ಕಾಲಾಗದ ಗುಂಡು ಕಟ್ಕೊಂಡಂಗ ಯಾವ ಗುರುವಿನ ಆಶೀರ್ವಾದ ಏನ್ರಿ ಗುರುವಿನ ಸೇವೆ ಅಂತಕ್ಕಂಥದ್ದು ಹೆಂಗದ ಇದು ಬೆನ್ನಿ ಕಟ್ಕೊಂಡ ಕುಂಬಳಕಾಯಿ ಇದ್ದಂಗದ ಏನ್ರಿ ಸಾಗರದೊಳಗೆ ಈಸಲಿಕತ್ತನ ಆದ್ರೆ ಇಲ್ಲಿ ಕಲ್ಲು ಅನ್ನಕತ್ತದ ಇವನಿಗೆ ಮುಳುಗಿಸ್ಬೇಕನ್ನಕತ್ತದ ಆದ್ರೆ ಕುಂಬಳಕಾಯಿ ಅನ್ನಕತ್ತದ ಇವನಿಗೆ ತೇಲಿಸ್ಬೇಕು ಅನ್ನಕತ್ತದ ಅಂತಲ್ಲಿ ತಿರುಗಾಡ್ಲಕತ್ತೀವಿ ನಾವು ಹೇಗ್ರಿ ಕಾಲಾಗಿನ ಕಲ್ಲು ಉಚ್ಚಿಬಿಟ್ರ ಏನ್ರಿ ತೇಲ್ತಾನ ಮನುಷ್ಯ ಈಸ್ತಾನ ದಡ ಸೇರ್ತಾನ ಮತ್ತೆ ಹೆಗಲ ಮ್ಯಾಗಿನಿಂದ ಕುಂಬಳಕಾಯಿ ಮುಚ್ಚುದು ಹಚ್ಚಿಕೊಂಡ್ರ ಆ ಕಲ್ಲು ಇವನು ಮುಳುಗಿಸಿ ಅಂತ ಕೊಂದು ಬಿಡ್ತಾರೆ. ಈ ಕಡೆ ಮುಳುಗಲಿಕ್ಕೂ ಆಗಂಗಿಲ್ಲ, ಈ ಕಡೆ ತೇಲಿಕ್ಕೂ ಕೂಡ ಆಗಂಗಿಲ್ಲ, ಈ ಕಡೆ ಗುರುವಿನ ಸೇವನೂ ಬಿಡ್ಲಕ್ಕೆ ಬರಂಗಿಲ್ಲ, ಗುರುವಿನ ಮಾತು ಕೂಡ ಮೇಲಕ್ಕೆ ಬರಂಗಿಲ್ಲ, ಸಂಸಾರದೊಳಗೆ ಅದ ಇಲ್ಲಾರ್ದಂಗ ಇರಾಕರು ಕೂಡ ಆಗಂಗಿಲ್ಲ. ಯಾವಾಗೆಲ್ಲ ಗುರುವಿಗೆ ಮಾತು ಕೊಟ್ಟು ಆಯ್ತು ನನ್ನಪ್ಪ ನಿನ್ನ ಮಾತಿಗೆ ಅನುಗುಣವಾಗಿ ನಾನು ಮದುವೆ ಮಾಡ್ಕೊಳ್ತೀನಿ. ಆದ್ರೆ ನಾನು ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಣ ಹೆಂಗಿರ್ಬೇಕಂತ ತಗೊಂಡದಕ್ಕೆ ಕೇಳಿದ್ರೆ ನೋಡಿ ಶರಣಬಸಪ್ಪನವ್ರು ಅಂತಾರ ನಾನು ಮದುವೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ನನ್ನ ಹೆಣ್ಣ ಹೆಂಗಿರ್ಬೇಕಂತ ತಗೊಂಡು ಕೇಳಿದ್ರೆ ಏನ್ರಿ ಲಕ್ಷಗಟ್ಟಲೆ ರೊಕ್ಕ ತರಬೇಕು, ಏನ್ರಿ ಕಿಲೋಗಟ್ಟಲೆ ಬಂಗಾರ ತರಬೇಕು, ಅವಳ ಮನೆಯಿಂದ ಆಸ್ತಿ ನಮ್ಗೆ ಹಚ್ಚಬೇಕು ಎಂಥದ್ದು ಕೇಳಲಿಲ್ಲ. ಶರಣಬಸಪ್ಪ ಅಂತಾನ ಸದ್ಗುರುನಾಥ ನಾನು ಮದುವೆ ಅಂತಕ್ಕಂಥ ಆಗಲೇಬೇಕಾಗಿತ್ತು ಅಂತಂದ್ರೆ ನನ್ನ ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಣು ಹೆಂಗಿರ್ಬೇಕಂತ ತಗೊಂಡು ಕೇಳಿದ್ರೆ ನಾನು ನಿತ್ಯ ಮಾಡುವಂಥ ದಾಸೋಗಕ್ಕೆ ನನ್ನ ಬಲಗೈ ಆಗಿರ್ಬೇಕು. ನೋಡಿ ಏನಂತ ಕೇಳ್ತಾನ, ನಾನು ನಿತ್ಯ ನನ್ನ ಮನೆತನದೊಳಗೆ ನಡೀತಕ್ಕಂಥ ದಾಸೋಗ ಏನಿರ್ತದವ ನಾನು ನಡೆಸ್ತಕ್ಕಂಥ ದಾಸೋಗಕ್ಕೆ ಅವಳು ನನ್ನ ಬಲಗೈ ಆಗಿರ್ಬೇಕು. ಅದು ಹೆಣ್ಣು ಯಾರು ಹುಡುಕಬೇಕು ಏನ್ರಿ ಆ ಹೆಣ್ಣ ಯಾರು ಹುಡುಕಬೇಕಂತ ಕೇಳಿದ್ರ ನಾನು ಹುಡುಕಂಗಿಲ್ಲ. ಏನಾದ್ರೆ ಹೆಣ್ಣನ್ನ ನೀನು ಯಾರು ಹುಡುಕಬೇಕಂತ ಕೇಳಿದ ಸದ್ಗುರುನಾಥ ನೀ ಯಾವ ಹೆಣ್ಣನ್ನು ತೋರಿಸ್ತೀನಿ ಅದೇ ಹೆಣ್ಣಿಗೆ ನಾನು ಮದುವೆ ಮಾಡ್ಕೊತೀನಿ ತಿಳ್ಕೊಳ್ಳೋದು. ಯಾವಾಗ ಅಂದ್ರೆ ಶರಣಬಸಪ್ಪ ಅಂದ ನೋಡಿ ಯಾವ ಹೆಣ್ಣು ತೋರಿಸ್ತೀವಲ್ಲ ಅದೇ ಹೆಣ್ಣಿಗೆ ನಾನು ಮದುವೆ ಮಾಡ್ತೀನಿ. ಆದ್ರೆ ನಾನು ಮಾಡ್ತಕ್ಕಂಥ ದಾಸೋಗ ಏನ್ರಿ ನಾನು ಮಾಡ್ತಕ್ಕಂಥ ಜಂಗಮರ ಸೇವೆ ನಾನು ಮಾಡ್ತಕ್ಕಂಥ ಲಿಂಗ ಪೂಜೆಗೆ ನನ್ನ ಬಲಗೈ ಆಗಿರಬೇಕು. ಅಂಥ ಹೆಣ್ಣಿನನ್ನು ನನಗೆ ನೋಡಬೇಕು ಸದ್ಗುರುನಾಥ. ಅಂಥ ಹೆಣ್ಣು ಎಲ್ಲಿ ಸಿಗ್ತಾವಲ್ಲ ನೀನು ಎಂದು ತೋರಿಸ್ತೀವಿ ಅಂದ ನಾನು ಮದುವೆ ಆಗ್ತೀನಿ ಎತ್ತುಕೊಳ್ಳೋದು. ಯಾವಾಗ ಅಂದ್ರೆ ಶರಣಬಸಪ್ಪ ಗುರುವಿಗೆ ಹೇಳಿದಾಗ ಈ ಕಡೆ ಆದಾಯ ಮಡಿಯ ಮರಿ ಖುಷಿಯಾಗಿಬಿಡ್ತು. ಅಂತೂ ನನ್ನ ಮಗ ಮದುವೆ ಮಾಡ್ಕೊಳಕೆಂದು ಒಪ್ಕೊಂಡಲ್ಲ, ನನ್ನ ತಂದೆ ತಾಯಿ ಬಳಿ ಇರ್ಲಕ್ಕೆಂದು ಒಪ್ಕೊಂಡಲ್ಲ, ಗುರುವಿಗೆ ಮಾತು ಕೊಟ್ಟನಲ್ಲ ಅಂತ ಹೆಣ್ಣು ಬೇಕು ಹೊತ್ತುಕೊಳ್ಳೋದು. ಯಾವಾಗ ಶರಣಬಸಪ್ಪನ ಮಾತು ಕೊಟ್ಟನ ತಂದಾಗ ಭಾಳ ಖುಷಿಯಾಗಿಬಿಡ್ತು. ಯಾವಾಗ ಮರುದಿವ್ಸ ಮುಂಜಾನೆ ಮರಳರಾಧ್ಯ ಶಿವಾಚಾರ್ಯ ಅಂತಾರಪ್ಪ ನಾವು ನಡಿತೀವಪ್ಪ ಶರಣಬಸಪ್ಪನ ಕರ್ಕೊಂಡು ಹೋಗ್ತೀವಿ. ಆಯ್ತ್ರಪ್ಪ ಕರ್ಕೊಂಡು ಹೋಗಿರ ತಿಳ್ಕೊಳೋದು. ಯಾವಾಗ ಕಳಿಸಿಕೊಟ್ರು ಶರಣಬಸಪ್ಪ ಇಲ್ಲಿ ಮನ್ಯಾಗ ಇರ್ಲಕ್ಕೆ ಮನಸ್ಸೇ ಆಗಲಿಲ್ಲ. ಯಾಕಂದ್ರೆ ದಿನ ಹೊತ್ತು ಬೆಳಗಿನ ಜಾವ 4 ಗಂಟೆ ಕೇಳಬೇಕು, ಎದ್ದಂದ ಗುರುವಿಗೆ ನೀರು ಕಾಸಬೇಕು, ಏನ್ರಿ ತಾನು ಸ್ನಾನ ಮಾಡಬೇಕು, ತಾನು ಸ್ನಾನ ಪೂಜೆದೆಲ್ಲ ವ್ಯವಸ್ಥೆ ಮಾಡಬೇಕು, ವ್ಯವಸ್ಥೆ ಮಾಡಿದ ಗುರುಗಳು ಪೂಜೆ ಆಗೋರಿಗೆ ಕೂಡ ಗುರುಗಳು ಎದುರಿಗೆ ಕುಂದಿರ್ಬೇಕು, ಅವ್ರಿಗೆ ಪ್ರಸಾದ ಮಾಡಿಸ್ಬೇಕು. ಇದೆಲ್ಲ ಅವನ ದಿನನಿತ್ಯದ ಕಾಯಕಲ್ಲಿ ತಾನು ನಿತ್ಯ ಕೂಡ ಗುರುವಿನ ಸೇವಾ ಮಾಡ್ತಕ್ಕಂಥ ರೂಢಿ ಈ ಶರಣಬಸಪ್ಪನಿಗಂದ ಇಲ್ಲಿ ಏನಾಗಿಬಿಡ್ತು ಅಂತ ಕೂಡ ಕೇಳಿದ್ರೆ ಅಲ್ಲಿ ಗುರುವಿನ ಸೇವೆ ಮಾಡ್ತಿದ್ದ. ಇಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಎದ್ದು ತನ್ನ ಲಿಂಗ ಪೂಜೆ ತಾ ಮಾಡ್ಕೊಳಕ ಏನ್ರಿ ಬೆಳಗಿನ ಜಾವದ 4 ಗಂಟೆ ಸಮಯಕ್ಕೆ ಎದ್ದು ಯಾವಾಗಂದ್ರೆ ತನ್ನ ಪೂಜೆದೆಲ್ಲ ಸೇವಾ ಮಾಡಿಕೊಂಡು ನಿತ್ಯನೂ ಕೂಡ ಏನ್ರಿ ಶರಣಬಸಪ್ಪ ತ್ರಿಕಾಲ ಲಿಂಗ ಪೂಜೆ ಮಾಡ್ತಾರೆ. ಯಾವಾಗಂದ್ರೆ ಶರಣಬಸಪ್ಪ ಅಂತ ಗುರುವಿನ ಬಳಿ 18 ವರ್ಷಗಳ ಪರ್ಯಂತರವಾಗಿ ಗುರುವಿನ ಸೇವೆ ಮಾಡಿ ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದು ಸಂಪಾದನೆ ಮಾಡ್ಕೊಂಡು ಬಂದಾನಲ್ಲ ಅವನಲ್ಲಿ ಎಷ್ಟು ಜ್ಞಾನದ ನಾನು ನೋಡ್ಬೇಕು ನೀ ನೋಡ್ಬೇಕಂತಂದು ಎಲ್ಲ ಕಡೆದು ಜನ ಶರಣಬಸಪ್ಪನ ಭೇಟಿಗೆ ಎಂದು ಬರ್ಲಿಕ್ಕೆ ಶರಣಬಸಪ್ಪ ಬಂದವರಿಗೆಲ್ಲ ಹಂಗೆ ಕಳಿಸ್ತಿದ್ದಿಲ್ಲ. ಶರಣಬಸಪ್ಪ ತಾನೇನು ಗುರುವಿನಿಂದ ಪಡೆದಿದ್ದ ಜ್ಞಾನ ಅದನ್ನೆಲ್ಲ ಬಂದಿರ್ತಕ್ಕಂಥ ಭಕ್ತರಿಗೆ ದಾರಿ ಇರಲಿಕ್ಕತ್ತ ನಿತ್ಯ ಸಾಯಂಕಾಲದ 5 ಗಂಟೆ ಸಮಯಕ್ಕೆ ಶರಣಬಸಪ್ಪ ತನ್ನ ಮನೆತನದೊಳಗ ನಿತ್ಯನೂ ಕೂಡ ಪ್ರವಚನ ಅಂತಕ್ಕಂಥ ಪ್ರಾರಂಭ ಮಾಡೋದು. ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊಳ್ಳೋದು ಏನ್ರಿ ನಿತ್ಯನೂ ಕೂಡ ಸಾಯಂಕಾಲ 5 ಗಂಟೆ ಸಮಯಕ್ಕೆ ನಿತ್ಯನೂ ಕೂಡ ಪ್ರವಚನ ಮಾಡೋದು. ಹಿಂಗೆಲ್ಲ ಪ್ರವಚನ ಮಾಡ್ತಾ ಜನ ಎಲ್ಲ ಶರಣಬಸಪ್ಪನನ್ನ ಏನ್ರಿ ಸಾಕ್ಷಾತ್ ದೇವ್ರ ರೂಪದೊಳಗೆಲ್ಲ ಕಾಣಕತ್ರು. ಹಿಂಗೆಲ್ಲ ಕಾಣ್ತಾ ಇರುವಂಥ ಪ್ರಸಂಗದೊಳಗೆ ಮರುಳಾರಾಧ್ಯ ಶಿವಾಚಾರ್ಯರು ಏನಂತಾರ ತಗೊಂಡೋದಕ್ಕೆ ಕೇಳಿದ್ರೆ ಎಲ್ಲ ಕಡೆ ಕೂಡ ಹೆಣ್ಣ ಹುಡುಕ್ಲಿಕ್ಕೆ ಮರುಳಾರಾಧ್ಯ ಶಿವಾಚಾರ್ಯ ಶರಣಬಸಪ್ಪ ಹೆಣ್ಣು ನೋಡ್ಬೇಕನ್ನೋ ಚಿಂತನೆ ಇಲ್ಲ. ಯಾಕ ಗುರುವಿನ ಮೇಲೆ ಅದು ಹಾಕಿ ಬಂದನಲ್ಲ ಏನ್ರಿ ಸದ್ಗುರುನಾಥ ಅಂತ ಹೆಣ್ಣಿನನ್ನ ನೀನೇ ನೋಡ್ಬೇಕು, ನೀನೇ ನಿಂತನ್ನ ಮದುವೆ ಮಾಡಬೇಕು ಅಂದಾಗ ಮಾತ್ರ ನಾ ಮಾಡ್ಕೋತೀನಿ ತಿಳ್ಕೊಂಡು ಅನ್ನುವಂಥ ಮಾತು
ಯಾವಾಗಂದ ಶರಣಬಸಪ್ಪಂದ ಹೇಳ್ತಿದ್ನಲ್ಲ, ಹಂಗ ಮರುಳಾರದ್ದೆ ಶಿವಾಚಾರ್ಯರು ನನ್ನ ಮಗನಾಗಿರ್ತಕ್ಕಂಥ ಶರಣಬಸಪ್ಪನಿಗೆ ಒಬ್ಬ ಯೋಗ್ಯಳಾಗಿರ್ತಕ್ಕಂಥ ಕನ್ಯೆಯನ್ನು ಹುಡುಕಬೇಕಂತ ತಿಳ್ಕೊಳ್ಳೋದು ಎಲ್ಲಾ ಕಡೆಗೂ ಕೂಡ ಹುಡುಕ್ತಾ ಹುಡುಕ್ತಾ ಇರುವಂತ ಪ್ರಸಂಗದೊಳಗ ಇಲ್ಲೇ ಕಲಬುರಗಿ ಜಿಲ್ಲೆ ಏನ್ರಿ ಅಫ್ಜಲ್ಪುರ ತಾಲೂಕಿನೊಳಗ ಮಾಶಾಳ ತಗೊಂಡು ಬರ್ತದೆ. ಏನ್ರಿ ಅಫ್ಜಲ್ಪುರ ತಾಲೂಕಿನೊಳಗ ಮಾಶಾಳ ತಗೊಂಡು ಬರ್ತದೆ. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನೊಳಗ ಮಾಶಾಳ ಹತ್ತಿಕೊಂಡಂತ ಗ್ರಾಮ. ಆ ಗ್ರಾಮದೊಳಗೆ ಶಾಂತಲಿಂಗಪ್ಪನವರು ತಂದು ಒಂದು ಸಣ್ಣ ವ್ಯಾಪಾರಿಗಳಿವೆ. ಏನ್ರಿ ಅವರೇ ದೊಡ್ಡ ವ್ಯಾಪಾರಿಗಳೇನಲ್ಲ, ಸಣ್ಣ ವ್ಯಾಪಾರ ಅಂದ್ರೆ ಜೋಳ ಕಡಿ ಇವೆಲ್ಲ ತುಂಬುತ್ತಿದ್ರು. ಅವಾಗೆಲ್ಲ ಅಡಿತುಗಳು ಇದ್ದಿದ್ದಿಲ್ಲ. ಏನ್ರಿ ಅವಾಗೆಲ್ಲ ಹಳ್ಳಿಗಳಿಗೆ ಹೋಗಿ ಗೋಧಿ ಜೋಳ ಇಂಥವೆಲ್ಲ ಕೂಡ ತುಂಬಿಕೊಂಡು ಒಂದು ಕಡೆಗೆ ಇಟ್ಟು ಒಂದೇ ಸರಿಗೆಂದ ಒಂದು ದೊಡ್ಡವರಿಗೆಂದ ಮಾರ್ತಿದ್ರು. ಆ ಬಂದಿರ್ತಕ್ಕಂಥ ಲಾಭದೊಳಗನೆ ಜೀವನ ಅಂತಕ್ಕಂಥ ನಡೀತಿದ್ರು. ಯಾವಾಗ ಶಾಂತಲಿಂಗಪ್ಪ ತಗೊಂಡಂತ ಏನ್ರಿ ಮಾಶಾಳ ಗ್ರಾಮ, ಆ ಗ್ರಾಮದ ಶಾಂತಲಿಂಗಪ್ಪನವರಿಗೆ ಒಬ್ಬಳು ಮಗಳು ಏನ್ರಿ ಹೆಂಡತಿ ತೀರುಗಳ ಒಬ್ಬಳು ಮಗಳು. ಅವಳು ಯಾರು ಹೊತ್ತುಕೊಂಡ ಕೇಳಿದ್ರ ಮಹಾದೇವಿಯೇ ತಿಳ್ಕೊಂಡಂತ ಮಗಳದಾಳ ಶಾಂತಲಿಂಗಪ್ಪನವ್ರು. ಹೆಂಗದಾಳ ತಗೊಂಡ ಕೇಳಿದ್ರ ಏನ್ರಿ ಅವಳಲ್ಲಿರ್ತಕ್ಕಂಥ ಸದ್ಗುಣ ಏನ್ರಿ ಇಡೀ ಆ ನಾಡ ಆ ಹೆಣ್ಣು ಮಗಳ ಗುಣಗಳನ್ನು ವರ್ಣನೆ ಮಾಡ್ತಿದ್ರು. ಕಲ್ಪನೆ ಇರಲಿ, ಎಲ್ಲಿ ಕಲಿಕೇರಿ, ಎಲ್ಲಿ ಮಾಶಾಳ, ಆ ಊರಾಗಿರ್ತಕ್ಕಂಥ ಮಹಾದೇವಿ ಗುಣಗಳ ಬಗ್ಗೆ ಯಾವ ಮರುಳಾರತಿ ಶಿವಾಚಾರ್ಯ ಗೊತ್ತಾಗಬೇಕಲ್ರಿ. ಕಲ್ಪನೆ ಇರಲಿ ನಮಗ. ಈಗ ಮೊಬೈಲ್ ಅದಾವ, ಹೆಂಗದ್ರಿ ಹುಡುಗಿ ಎತ್ಕೊಂಡು ಕೇಳಿದ್ರೆ ಮಸ್ತ್ ಆಡ್ರಿ ಏನ್ರಿ ಅಂತಾರಿಲ್ಲ. ಈಗ ಮೊಬೈಲ್ ಅದಾವ, ಬೇಡ ವಾಟ್ಸಪ್ಗೆಲ್ಲ ನಾವೆಲ್ಲ ಬಯೋಡೇಟಾ ಹಾಕ್ಲಕತ್ತೀವಿ, ಫೋಟೋ ಹಾಕ್ಲಕತ್ತೀವಿ, ಬೇಡ ಅಲ್ಲೇ ವಿಡಿಯೋ ಕಾಲ್ ಮಾಡಿ ಅಡ್ವಾನ್ಸೇ ಮಾಡಿ ತೋರಿಸ್ತೀವಿ. ಅವಾಗ ಏನಿತ್ತು ರೀ, ನಾವು ಯಾರು ಈಗ ನಾವು ಇವತ್ತು ಉಚ್ಚಕ್ಕೆ ನಾನು ಹೆಣ್ಣು ನೋಡಕ್ಕೆ ಬರ್ತೀನಿ ತಿಳ್ಕೊಂಡ್ರೆ ಏನ್ರಿ ಆ ಮನಿತನ ಬಗ್ಗೆ ಆ ಊರಾಗ ಯಾರೇ ಒಬ್ರು ಪರಿಚಯ ಇದ್ದವ್ರಿಗೆ ಫೋನ್ ಹಚ್ಚಂದ್ರೆ ಹಿಂಗೆ ಹೊಂಟಿವ್ರಿ. ಮತ್ತು ಆ ಹುಡುಗಿ ಮನಿತನ ಹೆಂಗದ, ಆ ಹುಡುಗಿ ಸ್ವಭಾವ ಹೆಂಗದ, ಆಕೆ ನಮ್ಮ ಗುಣಗಳು ಹೆಂಗವ, ಅವ್ರ ತಂದೆ ತಾಯಿ ಗುಣ ಹೆಂಗವ. ಹೌದಲ್ಲಿ ತಂದೆ ತಾಯಿಯ ಮೇಲೆ ಅಳತಿ ಹೋಗ್ತದ, ಅವ್ರ ತಂದೆ ತಾಯಿ ಹೆಂಗದ ಹೇಳಪ್ಪು ನೋಡ್ಬಾರ್ದು, ದಿನ ಹೊಡೆದಾಡ್ತಾವ ಏನ್ರಿ, ಹೊಡೆದಾಡ್ತಾವ ಕಚ್ಚಾಡ್ತಾವ ತಿಳ್ಕೊಂಡ್ರೆ ಯಾರೇ ಅಂಥವ್ರು ಮಕ್ಕಳು ಮಾಡ್ಕೋತಾರೆ. ಮೊದಲ ಯಾರು ಧರ್ಮವಂತರಾಗಿರ್ಬೇಕು ತಿಳ್ಕೊಂಡು ಕೇಳಿದ್ರೆ ಅವ್ರಿಗೆ ಜನ್ಮ ನೀಡುತ್ತಿನ ತಂದೆ ತಾಯಿ ಧರ್ಮವಂತರಾಗಿದ್ರು ತಿಳ್ಕೊಂಡ್ರೆ ಮಗಳನ್ನು ಕೂಡ ಧರ್ಮವಂತರಾಗಿನೇ ಹುಡ್ತಾಳೆ. ಹೇಳ್ತೀರಿ ಮಗಳ ಧರ್ಮವಂತರಾಗಿನೇ ಹುಡ್ತಾಳ. ದಾನ ಅಂದ್ರೇನು, ಧರ್ಮ ಅಂದ್ರೇನು, ಪರೋಪಕಾರ ಅಂದ್ರೇನು, ಹೌದಲ್ರಿ. ಇವೆಲ್ಲನೂ ಕೂಡ ನಾವು ಯಾರು ಕಲಿಸ್ಬೇಕು, ಒಂದು ಹೆಣ್ಣಿಗೆ ಅಂದ ತಾಯಿನೇ ಕಲಿಸ್ಬೇಕು ಮಗಳಿಗೆ ಗುಣ, ಹೌದಲ್ರಿ. ಮಗಳಿಗೆ ಕಲಿಸ್ಬೇಕಿಲ್ಲ, ಸದ್ಗುಣಗಳನ್ನು ಮಗಳಿಗೆ ಕಲಿಸ್ಬೇಕು ಅಂದಾಗ ಮಾತ್ರ ಅಂದ. ಈಗೆಲ್ಲ ಎಲ್ಲವ್ರಿ ಎಲ್ಲಿ ತಾಯಿ ತಂದೆ ತಾಯಿ ಬಲ್ಲಿ ಇರಂಗಿಲ್ಲ. ಈಗೆಲ್ಲ ಹಾಸ್ಟೆಲ್ಗೆಂದ ಓದಕ್ಕೆಂದ ಬಿಟ್ಟು ಏನ್ರಿ ಅಣ್ಣ ಅಂದ್ರೆ ಏನು, ತಮ್ಮ ಅಂದ್ರೆ ಏನು, ಬಂಧು ಬಳಗ ಅಂದ್ರೆ ಏನು, ಏನ್ರಿ ಯಾರಿಗೆಂದ ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋದು ಕೂಡ ಇವತ್ತಿನ ದಿನಮಾನದಿಂದ ಹೆಣ್ಮಕ್ಳಿಗೂ ಕೂಡ ಉಳಿದಿಲ್ಲ. ಯಾಕಂದ್ರೆ ಸಂಪರ್ಕನೇ ಇರಂಗಿಲ್ಲ ಅಲ್ರಿ. ಅದ್ರ ಸಂಪರ್ಕ ಯಾರು ಮಾಡಿ ಕೊಡ್ಬೇಕಂತ ತಿಳ್ಕೊಂಡ್ರೆ ಒಂದು ಹೆಣ್ಣು ಮಗಳಿಗೆ ಅಂದ ತಾಯಿ ಮಾಡಿ ಕೊಡಬೇಕು, ಗಂಡಸು ಮಗಳಿಗೆ ಅಂದ ತಂದೆ ಮಾಡಿ ಕೊಡ್ಬೇಕು. ತಂದೆ ತಾಯಿ ಇಬ್ರು ಸಂಸ್ಕಾರವಂತರಿದ್ದಾಗ ಮಾತ್ರ ಏನ್ರಿ ತಾಯಿ ಸಂಸ್ಕಾರವಂತಳಿದ್ರ ಮಗಳು ಚೆನ್ನಾಗಿ ಬೆಳೀತಾಳ, ತಂದೆ ಸಂಸ್ಕಾರವಂತರಿದ್ರ ಮಗನಿಂದ ಧರ್ಮದ ಆವೇಗಂದ ನಡೀತಾಳ. ಇಲ್ಲ ಇದ್ರೆ ನಡೆಯಕ್ಕಾಗಂಗಿಲ್ಲ. ಎಲ್ಲಿ ಮಹಾದೇವಮ್ಮನ ವರ್ಣನೆ ಮಾಡ್ತಿದ್ರು, ಎಲ್ಲಿಗೆ ಹೋಗಿ ಮುಟ್ಟದ ಈ ಸುದ್ದಿ ಯಾವ ಕಲಿಕೆರೆ ಒಳಗಿರ್ತಕ್ಕಂಥ ಮರುಳಾರಾಧ್ಯ ಶಿವಾಚಾರ್ಯಕ್ಕೆ ಹೋಗಿ ಮುಟ್ಟ. ಯಪ್ಪ ಎಂತ ಊರಾಗ ನಿನ್ನ ಶಾಂತಲಿಂಗಪ್ಪನವ್ರ ಮಗಳು ಅದ, ಏನು ಧರ್ಮ ಅಂತೇಳಪ್ಪ ಏನ್ರಿ ಸದಾಕಾಲ ಲಿಂಗ ಪೂಜೆ ಅದರೊಳಗೆ ದಾನ ಧರ್ಮ ಪರೋಪಕಾರ ಅವಳೆಲ್ಲ ಮಾಡ್ತಕ್ಕಂಥ ಸೇವಾ ನೋಡಿದ್ರ ಬಹುಶಃ ನಮ್ಮ ನಾಡಿನೊಳಗ ಅಂತ ಹೆಣ್ಣು ಹುಡುಗಿನೇ ಎಲ್ಲಿನೇ ಇಲ್ಲ. ಅದಕ್ಕೆ ನೀವೊಂದು ಅವಳು ನೋಡಕ್ ಬರೀಪ್ಪ ಹತ್ತಿಕೊಳೋನು ಯಾವಾಗಂದ ಹೇಳಿ ಕಳಿಸಿದ್ರು. ಅವಾಗ ನಮ್ಮ ಮರುಳಾರದ್ದಿ ಶಿವಾಚಾರ್ಯರು ಈ ಕಡೆ ಶರಣಬಸಪ್ಪನವ್ರಿಗೆ ಹೇಳಿ ಕಳಿಸಿದ್ರು. ಅವಾಗೆಲ್ಲ ಕಾರ್ ಇದ್ದಿಲ್ಲ, ಏನಿದ್ದಿಲ್ಲ, ಎತ್ತಿನ ಬಂಡ್ಯಾಗ ಏನ್ರಿ ಗುರುಗಳು ಒಂದು ಬಂಡ್ಯಾಗ ಕುತ್ಕೊಂಡ್ರು. ಯಾಕಂದ್ರೆ ಗುರುಗಳು ಜೋಡಿ ಕುಂದ್ರಾಕ್ ಬರಲ್ಲ. ಯಾವಾಗ ನಮ್ಮ ಮರುಳಾರದ್ದಿ ಶಿವಾಚಾರ್ಯಗೆ ಅವಾಗೆಲ್ಲ ಹಿಂಗೆ ಚೆತ್ತಿನ ಬಂಡಿ ಇರ್ತಿದ್ದು. ಮ್ಯಾಲದಕ್ಕೆ ಏನಂತಿದ್ರು, ಸವಾರಿ ಎತ್ತುಕೊಂಡಿಸ್ತಾರೆ ಅಂದ್ರೆ ಏನೋ ಅಂತಿದ್ರು ಛತ್ತ. ಅಂತ ಬಂಡಿ ಒಳಗ ಗುರುಗಳಾಗಿರ್ತಕ್ಕಂಥ ಮರುಳಾರದ್ದಿ ಶಿವಾಚಾರ್ಯರು ಒಂದು ಬಂಡೆಗಂದ ಕುಂತ್ರ, ಇನ್ನೊಂದು ಕಡೆಗಂದ ಯಾವ ಆದಾಯ ಮತ್ತು ಮಡಿಯಮ್ಮ ಶರಣಬಸಪ್ಪನವರಿಂದ ಕುಂತಾರ. ಎರಡು ಎತ್ತಿನ ಬಂಡಿ ತಗೊಂಡು ಏನ್ರಿ ಎಲ್ಲಿಗೆ ಬರ್ತಾರ ತಗೊಂಡೋದಕ್ಕೆ ಕೇಳಿದ್ರೆ ಇದೇ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನೊಳಗಿರ್ತಕ್ಕಂಥ ಮಾಶಾಳ ಗ್ರಾಮಕ್ಕೆ ಬರ್ತಾರ. ಯಾವಾಗಂದ ತನಗೆ ನೋಡಕ್ಕೆ ಬರ್ತಾರ, ಮನೆಗಡೆ ತಾಯಿ ಇಲ್ಲ ಏನ್ರಿ, ಓಣೆನವ್ರು ಯಾರಿಗೆ ಕರೆದಿಲ್ಲಕ್ಕೆ ಏನ್ರಿ. ಈಗ ಹಂಗಲ್ಲ, ಈಗ ಯಾರೇ ನೋಡ್ಲಕ್ಕೆ ಬರ್ತಾರನ್ನ ಮೊದಲು ಒಂದು ತಾಸು ಮೇಕಪ್ ಮಾಡ್ಕೊಳ್ಳೋದು ಏನ್ರಿ, ಹೌದಿಲ್ಲ. ಪೇರೆಗಳಲ್ಲಿ ಹಚ್ಕೊಳ್ಳೋದು, ಅದು ಚಂದ ಕಾಣಲ್ಲ, ವಿಕೋಟಾರ ಮರಿ ಹಚ್ಕೊಳ್ಳೋದು, ಹಿಂಗೆ ಹಚ್ಚಿ ಅಂದ್ರೆ ಮ್ಯಾಲೆ ಪೌಡರ್ ಕೂಡ ಬರ್ಕೊಂಡು ಬೆಳ್ಳು ಕಾಣ
ಅವು ಜಲ್ದಿ ಬಂದ್ರೆ ಪುಣ್ಯ ನೋಡಕ್ಕೆ. ಅವ್ರು ಮತ್ತೆ ಲೇಟ್ ಮಾಡಿ ಬಂದರು, ಮನ್ಯಾಗ ಕರೆಂಟ್ ಹೋಗಿತ್ತು, ಏನ್ರಿ ದಗಿಯಾಗಿ ತಲೆ ನೀರು ಇಳಿದು ಅಂದ್ರೆ ಏನ್ರಿ ಭಾರಿ ಇಳಿದು ಎಲ್ಲಿ ನೀರು ಇಳಿದಿರ್ತಾವ ಅಲ್ಲಿ ಬೆಳ್ಳ ಇದು ಕಾಣ್ತೈತೆ ಕಾರ್ ಪೇರೆಂಟ್ ಲವ್ಲಿ ಇದ್ದಲ್ಲಿ ಬೆಳ್ಳ ಕಾಣ್ತಾರೆ. ಪೂರಿ ತೊನ್ನಿಗೆ ಆಗ್ಯದ ಅವಾಗೇನಲ್ಲಿ ಅವಾಗಿನ ಕಾರ್ ಬಂದಾಗ ಏನು ಮೇಕಪ್ ಇಲ್ಲ ಏನೂ ಇಲ್ಲ ಏನ್ರಿ. ಇವರು ನೋಡ್ಬೇಕು ನೀವು, ಹೆಣ್ಣು ನೋಡಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲ್ಲ ಅವರು. ನಾಳೆ ಮುಂಜಾನೆ ಹೋಗೋದು ಇವತ್ತೇ ಮೀಸಿ ಕಟ್ ಹೊಡೆದಿರ್ತಾನೆ. ಮೀಸಿ ಕಟ್ ಹೊಡ್ಕೊಂಡು ಅಗದಿ ಫಿಟ್ ಪ್ಯಾಂಟ ಫಿಟ್ ಟೀ ಶರ್ಟ, ತನಗೆ ಟೈಮ್ ತಿಳಿಲ್ಲಂದ್ರೆ ಮಂದಿ ಕೈಯಲ್ಲಿ ಉದ್ರಿ ಗಡಿಯಾರ ಕಟ್ಕೊಂಡು ಗಡಾಡ್ತಾರೆ. ಹೆಣ್ಣು ನೋಡಕ್ಕೆ ಹೊಂಟ ಏನು ನಿನ್ನ ಗಡಿಯಾರ ನೋಡಿ ಕೊಡ್ತಾರೆ ನಾವು ಗಾಡಿ. ಹಾಂ, ಉದ್ರಿ ಗಡಿಯಾರ ಕಟ್ಕೊಂಡು ಸೊಂಡ್ಯಾಗ ಗುಟ್ಕ ಹಾಕ್ಕೊಂಡು ಅಂದ್ರೆ ಹೋಗೋದು ಅವ್ರ ಮನೆಗೆ ಚೆನ್ನಾಗಿ ಹೋಗೋದು, ಬೀಗ್ರ ಬಂದ್ರೆ. ಹಾಂ, ಅವತ್ತು ಹಂಗೆಲ್ಲ ಐತಿದ್ದಿಲ್ಲ ನೋಡ್ರಿ. ಪಾಪ ಮಹಾದೇವಮ್ಮನ ಬಲ್ಲಿ ಧರ್ಮಗುಣ ಅಂತಕ್ಕಂಥ ಹೆಂಗಿರ್ತಾವ ಕೂಡ ಕೇಳಿದ್ರೆ ತನಗೇನು ನೋಡ್ಲಕ್ಕೆ ಹೊಂಟಾರ ಏನ್ರಿ. ತನಗೆ ನೋಡ್ಲಕ್ಕೆ ಹೊಂಟಾರಲ್ಲ, ಮಡಿ ಒಳಗಿಂದ ಮನ್ಯಾಗ ಅಡಿಗೆ ಮಾಡಿಟ್ಟಾಳ, ಇಟ್ಟು ಬಾಗಿಲು ಒಳಗೆ ಒಂದು ಕೊಡ ತುಂಬಿಕೊಂಡು ಆ ಕೊಡದ ಮೇಲೆ ಒಂದು ತಮ್ಮಿಗೆ ಇಟ್ಕೊಂಡು, ಯಾಕ ಮರುಳಾರಾಧ್ಯ ಶಿವ ಅಂತ ನಮ್ಮ ಮನೆಗೆ ಬರ್ಲಾಕತ್ತಾರಲ್ಲ, ನೋಡಕ್ ಬರ್ತಾರಂತದಲ್ಲ, ನನ್ನ ಮನೆತನಕ್ಕಿಂದ ಒಬ್ಬರು ಮಹಾತ್ಮರು ಹೊಂಟಾರ ತಿಳ್ಕೊಂಡಂದಾಗ ಮಹಾತ್ಮರಿಗಿಂದ ಯಾವ ರೀತಿ ಕರ್ಕೋಬೇಕಂತರುವಂಥದ್ದು ಅವಳು ಗುಣ. ಹೂವ ಪತ್ರಿ ಏನ್ರಿ, ಊದುಬತ್ತಿ ಕರ್ಪೂರ ಟೆಂಗ ಎಲ್ಲ ಬರ್ಕೊಂಡು ಆರತಿ ಎತ್ಕೊಂಡು ಬಾಗಿಲುಗಳಿಗೆ ಈಗ ಬರ್ತಾರ ಆಗ ಬರ್ತಾರ ಈಗ ಬರ್ತಾರ ಆಗ ಬರ್ತಾರ. ತನಗೆ ನೋಡ್ಲಕ್ಕೆ ಹೊಂಟರತ್ತನೋ ಅಂತ ಅರಿವಿಲ್ಲ ಮಾದೇವ ಮಗ. ಒಟ್ಟು ನನ್ನ ಮನೆತನಕ್ಕೆ ನಮ್ಮ ಮಹಾತ್ಮರು ಬರ್ಲಕತ್ತಾರಲ್ಲ, ನನ್ನ ಮನೆಗೆ ಗುರುಗಳು ಬರ್ಲಕತ್ತಾರಲ್ಲ ತಿಳ್ಕೊಂಡು ಬಾಗಿಲದೊಳಗಿಂದ ಆರತಿ ಹಿಡ್ಕೊಂಡು ಕೈಕೋತಿ ನಿಂತಾಳ. ಯಾವಾಗಿಂದ ಎತ್ತಿನ ಬಂಡಿ ಬತ್ತು ಓಡೋಡಿ ಪಾಪ ಮಹಾದೇವಮ್ಮ ಶಾಂತಲಿಂಗಪ್ಪನವರು ಬಂಡಿ ಹತ್ರ ಹೋದ್ರು. ಹೋಗೋದ್ರಾಗಿಂದ ಗುರುಗಳು ಕುಂತಿದ್ರು ಮುಂದಿನ ಬಂಡ್ಯಾಗ. ಹೋಗಿ ಸ್ವತಃ ಮಹಾದೇವಮ್ಮ ಶಾಂತಲಿಂಗಪ್ಪನವರ ಆ ಗುರುವಿನಿಂದ ಕೈ ಹಿಡ್ಕೊಂಡು ಯಾವಾಗ ಗಾಡಿಗೆ ಕೆಳಗೆ ಇಳಿಸ್ಕೊಂಡು ತಂದು ಮನಿ ಬಾಗಿಲು ಮುಂದೆ ಮಣಿ ಹಾಕಿದ್ದಲ್ಲ, ಮಣಿ ಮೇಲೆ ನಿಂದಿರಿಸಿ ಸ್ವತಃ ತಾನೇ ಪಾದಕ್ಕೆ ನೀರು ಹಾಕಿ ಯಾವಾಗಿಂದ ಪಾದ ಪೂಜೆ ಅಂತಕ್ಕಂಥ ಮಾಡಿ ಕಾಯಿ ಹೊಡೆದು ಗುರುವಿನ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾ. ಇದನ್ನ ಎಲ್ಲರೂ ಮಾಡ್ತೀವಿ. ಆದ್ರೆ ಯಾವಾಗಿಂದ ಏನಂತಾಳೆ, ಎಲ್ಲರೂ ಕೂಡ ಒಳಗಂದ ಹೋದ ಒಳಕ ಅವಾಗ ಅಂದ ಮಹಾದೇವಮ್ಮ ಅಂತಾಳೆಯಪ್ಪ, ನೀವು ದೂರದಿಂದ ಬಂದಿರಿ, ಅದಕ್ಕೆ ನೀವು ಮೊದಲಿಂದ ಸ್ನಾನ ಮಾಡಿ ಪ್ರಸಾದ ಮಾಡ್ಕೊಂಡು ಒಳಕ ಮುಂದೆ ಅಂದೆ ಹೆಣ್ಣು ನೋಡೋ ಕಾರ್ಯ ಮಾಡಕತ್ರಿಪ್ಪ, ಮೊದಲು ನೀವು ಸ್ನಾನ ಮಾಡ್ರಿ, ನೀವು ಪ್ರಸಾದ ಮಾಡ್ರಿ ತಿಳ್ಕೊಂಡಂದಾಗ ಮರುಳಾರಾಧ್ಯ ಶಿವಾಚಾರ್ಯರು ಹೌದುವ ಹಸಿವಾಗೈತಿ ಏನ್ರಿ, ಟೈಮ್ ಆಗ್ಯದ ಹಸಿವಾಗ್ಯದ, ದೂರ ದಾರಿ, ಆ ದೂರನಿಂದ ಬಂದಿವ, ಆಯ್ತು ಬಾ ನೀ ಹೇಳ್ದಂಗೆ ನಾವು ಸ್ನಾನ ಮಾಡ್ತೀವಿ ತಿಳ್ಕೊಂಡು ಎಲ್ಲ ಸ್ನಾನದ ರೆಡಿ ಮಾಡಿಟ್ಟ ಏನ್ರಿ. ಅವ್ರಿಗಾಗೆಲ್ಲ ಹೊಸ ಮಡಿ ತಂದಿಟ್ಟ ಏನ್ರಿ, ಹೊಸ ಟಾವಿಲ್ ತಂದಿಟ್ಟ. ಯಾವಾಗಿಂದ ನೀರಿಂದ ಕಾಸಿಟ್ಟಾಳ, ಯಾವಾಗಿಂದ ಮರುಳಾರಾಧ್ಯ ಶಿವಾಚಾರ್ಯರು ಆಗಿಂದಾಗಿಂದ ಸ್ನಾನ ಮಾಡಿದ್ರು. ಒಂದು ಕಡೆಗೆ ಶರಣದ ಸ್ವಲ್ಪ ಸ್ನಾನ ಮಾಡ್ದ, ಅಲ್ಲಿ ಒಳಗೆಲ್ಲ ಪೂಜೆದ ಕೋಲಿಗೆ ಹೋಗಿ ನೋಡಿದ ಒಳಗೆ ಪೂಜೆದೆಲ್ಲ ಸಾಮಾನುಗಳು ಪತ್ರಿ ಹೂವ ಏನ್ರಿ ಅಕ್ಷತೆ ಸಕ್ರಿ ಎಲ್ಲ ಥರದ್ದು ಎಲ್ಲರೂ ಕೂಡ ಪೂಜೆಗೆ ಸಜ್ಜು ಮಾಡ್ಯಾವ. ನೋಡಿ ಮನಸ್ಸಿಗೆ ಭಾಳ ಆನಂದ ಅನಿಸ್ತು. ಯಾಕಂದ್ರೆ ತಾಯಿ ಇಲ್ಲಲ್ಲ, ಬೇರೆದವ್ರು ಮಾಡ್ಯಾರ ತಗೊಂಡೋದಕ್ಕೆ ಮನೆ ತಾಯಿ ಇಲ್ಲ, ತಾನೇ ಮಾಡ್ಯಾರ. ಯಾವಾಗಿಂದ ತಾನೇ ಮಾಡ್ಯಾಳಲ್ಲ, ಮಾಡಿರ್ತಕ್ಕಂಥ ಅಡಿಗೆಯನ್ನ ಎಲ್ಲವನ್ನು ಕೂಡ ತಂದಿಟ್ಟು ಒಂದು ಕಡೆಗೆ ಆದಾಯ ಮಡಿಯ ಮನೆಗೆ, ಇನ್ನೊಂದು ಕಡೆಗೆ ಸಣ್ಣ ಸಪ್ಪಗ ಗದಿಗೆ ಮೇಲೆ ಗುರುಗಳು ಕುಂತಾರಲ್ಲ, ಎಲ್ಲರಿಗಿಂದ ಮುಂದೆ ಕುಂತು ಒಬ್ಬ ತಾಯಿ ಮಕ್ಕಳಿಗೆ ಯಾವ ರೀತಿಯಾಗಿ ಊಟ ಮಾಡಿಸ್ಬೇಕೋ ಆ ರೀತಿಯಾಗಿ ಊಟ ಮಾಡಿಸ್ತಾಳ ಮಾದೇವ. ಯಪ್ಪ ಈಗ ಈ ಪಲ್ಯ ಚೆನ್ನಾಗಿತ್ತು ತೋರಿ, ಈಗ ಇನ್ನೊಂದು ಅರ್ಧ ರೊಟ್ಟಿ ತೋರಿ, ಇನ್ನೊಂದು ಈಟು ಪಲ್ಯ ತೋರಿ, ಹಿಂಗೆ ಒಂದೊಂದು ಪ್ರೀತಿಯಿಂದ ಉಣಿಸ್ಬೇಕಾದ್ರೂ ಕೂಡ ಭೋಜ್ಯೇಶ್ವರ ಮಾತಾಡ್ತಕೊಂಡ್ರೆ ಯಾರೇ ಬಂದರೂ ಕೂಡ ಉಣಿಸ್ಬೇಕಾದ್ರೆ ಒಬ್ಬ ತಾಯಿಯಾಗಿ ಅಂದ್ರೆ ಊಟ ಮಾಡಿಸ್ಬೇಕು ಅಂತ ನಮ್ಮ ಶಾಸ್ತ್ರ. ಹಂಗೆ ಒಬ್ಬ ತಾಯಿ ಹಂಗಂದ್ರೆ ಎದುರಿ ಕುಂತು ಊಟ ಮಾಡ್ಸಕತ್ತೇಳ. ಅನಂತ ಊಟ ಆಯಿತು. ಯಾವಾಗಿಂದ ಪ್ರಸಾದ ಆದ ಕೂಡನ ಆ ಶಾಂತಲಿಂಗಪ್ಪನವ್ರು ಕರೆದು, ಶಾಂತಲಿಂಗಪ್ಪ ಅಂದ್ರು, ಯಪ್ಪ ಮತ್ತು ನಿನ್ನ ಮಗಳು ನನಗೆ ಹಿಡಿಸ್ಬಿಟ್ಟಾಳು ಮಗ ಅಂತ. ನೋಡಿ ಹೆಣ್ಣು ನೋಡೋ ಶಾಸ್ತ್ರ ಮಾಡಲಿ. ಯಾವಾಗ ಏನಂತಾರ, ಶಾಂತಲಿಂಗಪ್ಪ ನಿನ್ನ ಮಗಳನ್ನ ನನಗೆ ಹಿಡಿಸ್ಬಿಟ್ಟದಪ್ಪ, ಮತ್ತು ನಿನಗೆಲ್ಲ ಹುಡುಗಿ ಹಿಡಿಸೇನಿಲ್ಲ ತಿಳ್ಕೊಂಡಂದಾಗ, ಯಪ್ಪ ಇದನ್ನು ನಿನ್ನ ಮಗಳೇ, ಅವನು ನಿನ್ನ ಮಗನೇ ಏನ್ರಿ, ನಿನ್ನ ಮನಸ್ಸಿಗೆ ಅದು ಹಿಡಿಸಿದಾಗ ನನ್ನ ಒಪ್ಪಿಗೆ ಕೇಳೋದು ನಾವು ನೋಡಿ. ಅವ ಅಂತ ಧರ್ಮ ಅಂತಿರ್ಬೇಕ್ರಿ. ಒಬ್ಬ ಗುರುವಿನ ಮನಸ್ಸಿಗೆ ನನ್ನ ಮಗಳು ಹಿಡಿಸೇಳ ತಿಳ್ಕೊಂಡಂದಾಗ, ಒಬ್ಬ ಗುರುವಿನ ಮನಸ್ಸಿಗಂದ ಆ ಮಗ ಹಿಡಿಸೋಣ ಶರಣ ಬಸಪ್ಪ ಹಿಡಿಸೋಣ ಅಂತಂದಾಗ ನನ್ನೇನು ಕೇಳೋದಪ್ಪ, ಈಗ ನೀ ಹೆಂಗಂತೆ ಹಂಗೆ ಮಾಡಪ್ಪ ತಿಳ್ಕೊಂಡು ನಿನಗೆ ಏನು ತಿಳಿತಂಗೆ ಮಾಡಿ. ಇಲ್ಲಪ್ಪ ನನಗೆ ನಿನ್ನ ಮಗಳಿಂದ ಹಿಡಿಸ್ಯಾಳ, ಮತ್ತು ಶರಣ ಬಸಪ್ಪ ನನಗೆ ಹಿಡಿಸೋಣ ಯಪ್ಪ, ನಿನಗೆ ಶರಣ ಬಸಪ್ಪ ಹಿಡಿಸೋಣ ಮಗ 18 ವರ್ಷದ ನನ್ನ ಕೈಯಾಗ ಇದ್ದಿದ್ದದು. ನನ್ನ ಮನಸ್ಸಿಗೆ ಹಿಡಿಸಿದಾಗೇ ಅವನಿಗೆ ತಕ್ಕಂಥ ಹೆಣ್ಣನ್ನೇ ನಾ ಹುಡುಕಾಕತ್ತೀನಿ, ಅವನಿಗೆ ತಕ್ಕಂಥ ಹೆಣ್ಣ ಮಾದೇವಿ ಆಗ್ಯಾಳಪ್ಪ, ಅದಕ್ಕೆ ನನ್ನ ಮನಸ್ಸಿಗೆ ಹಿಡಿಸೋಳ, ನೀ ಹೆಂಗೆ ಅಂತೀಯ ಅಂತಂದಾಗ ಆಯ್ತಪ್ಪ
ಯಾವಾಗ ಒಬ್ಬ ಗುರುವಿನ ಮನಸ್ಸಿಗೆ ಅದು ಹಿಡಿಸೋದು ತಿಳ್ಕೊಂಡು ಅಂದಾಗ ನಾನು ನಿನ್ನ ಮುಂದೆ ನೀವು ಏನೂ ಮಾತಾಡಂಗಿಲ್ಲ, ಇವೆರಡೂ ನಿನ್ನ ಉಡೆಗೆದ ಹಾಕ್ತೇನೆ, ನೀ ಯಾವ ರೀತಿಯಾಗಿ ಮಾಡ್ತೀವಿ ಮಾಡಕ್ಕೆ ತಿಳ್ಕೊಂಡು ಯಾವಾಗ ಒಂದು ಶಾಂತಲಿಂಗತ್ನ ಬಂದಾಗ ಅವಾಗ ಒಂದು ಶರಣದ ತಪ್ಪಗಳು, ಚೆನ್ನಪ್ಪ ನಿನ್ನ ಜೀವನದೊಳಗೆ ಮದುವೆನೇ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಈ ಹೆಣ್ಣಿನ ಬಿಟ್ಟಂದ ಮತ್ತೊಂದು ಹೆಣ್ಣಿನನ್ನು ನೀನು ಮದುವೆ ಮಾಡ್ಕೋಬೇಡ ತಿಳ್ಕೊಂಡು ಯಾವಾಗ ಗುರುಗಳಿಂದ ಹೇಳಿದಾಗ ಐತೆಪ್ಪ ತಿಳ್ಕೊಂಡು ಕೈ ಜೋಡಿಸೋದ ಏನ್ರಿ ಈರುವರ ಮನಸ್ಸಿಂದ ಒಂದಾಯಿತು, ಏನ್ರಿ ಬೀಗರ ಮನಸ್ಸು ಒಂದಾಯಿತು. ಆ ಗುರುವಿನ ಪ್ರೀತಿ ಅಂತಕ್ಕಂಥ ಇಬ್ಬರು ಕೂಡ ಸಂಪಾದನೆ ಮಾಡೋರು. ಯಾವಾಗ ನಮ್ಮ ಮದುವೆ ಅನ್ನತಕ್ಕಂಥದನ್ನು ಶಾಂತಲಿಂಗಪ್ಪನವರು ಗುರುಗಳಾಗಿರ್ತಕ್ಕಂಥ ಮರುಳಾರಾಧ್ಯ ಶಿವಾಚಾರ್ಯರು ಒಂದು ಕಡೆಗೆ ಆದಾಯನವರು ಎಲ್ಲರೂ ಕೂತ್ಕೊಂಡು ನಮ್ಮ ಮದುವೆ ಅಂತಕ್ಕಂಥದ್ದನ್ನು ಫಿಕ್ಸ್ ಮಾಡೋರು. ಆದ್ರೆ ಅವತ್ತಿನ ದಿನಮಾನ ಹೆಂಗಿತ್ತು ಅಂತ ಕೇಳಿದ್ರೆ ಏನ್ರಿ ಅವತ್ತಿನ ದಿನಮಾನ ಇವತ್ತು ಮದುವೆ ಎತ್ತಿಕೊಂಡು ಅಂದಾಗ ಇವತ್ತಿನ ದಿನಮಾನದಾಗ ಭಾಳ ಅದ ಹೌದ್ರಿ. ಆ ಮದುವೆ ಎತ್ತಿಕೊಂಡು ಅಂದಾಗ ಹೆಂಗೆ ಕದ ಅನ್ನೋದಕ್ಕನ್ನ ನಾಳಿನ ದಿವಸ ನಾನು ನಿಮಗೆಲ್ಲ ಹೇಳ್ತೀನಿ. ನಾಳೆ ಮದುವೆ ಸಮಾರಂಭ ಏನ್ರಿ, ನೀವೆಲ್ಲ ಆದಷ್ಟು ಜಲ್ದಿ ಬರ್ರಿ, ನಾನು ಜಲ್ದಿ ಬರ್ತೀನಿ. ನಾಳೆಗೆ 4ಕ್ಕೆ ಬೇಡ 5ಕ್ಕೆ ಬರ್ತೀನಿ. ಹೋಗೋ ಮೇಲೆ ಇಲ್ಲೇ ಇರೋವನ್ನ ಕರೆ ಸ್ವಲ್ಪ ಮಾಡ್ದಾಗಿಂದ ಕೆಲಸ ನಡೆದ ತಿಳ್ಕೊಂಡು ದಿನ ಹೋಗೋದು ಬರೋದು ಮಾಡಕತ್ತೀವಿ. ಒಟ್ಟಾರೆ ನಾಳೆಗೆ ನಾನು ಜಲ್ದಿ ಬರ್ತೀನಿ, ನೀವು ಜಲ್ದಿ ಬರ್ರಿ. ಆಮೇಲೆ ಬೀಗರಿಗೆ ಅಲ್ಲಿಂದ ಕರ್ಕೊಂಬರ್ರಿ, ಗಾಡಿ ಇಲ್ಲೇ ಇಳಿಸ್ಬೇಡ್ರಿ ಏನ್ರಿ. ಹನುಮಂತವ್ರ ಹನುಮಂತವ್ರ ಗುಡಿಯಿಂದ ಅವ್ರಿಗೆಲ್ಲ ಬಾಜೆ ಗೀಜೆ ಮಾಡ್ಕೊಂಡು ಏನ್ರಿ ಅವ್ರಿಗೆ ಬೀಗರಿಗೆ ನೆಂಟ್ರಿಗಂದ ನೆಂಟ್ರತ್ತಲ್ಲ ನೆಂಟ್ರಿಗಂದ ಕರ್ಕೊಂಡು ಬರ್ರಿ. ಬರೋದ್ರಾಗಂದ್ರೆ ನೀವೆಲ್ಲರೂ ತಯಾರಾಗಿರಿ. ಯವ್ವ ನೀವು ಚಹಾ ಕುಡ್ಕೋತ ಅಲ್ಲೇ ಕೂತೀರಿ ಮನ್ಯಾಗ. ನೆಂಟ್ರು ಬರೋದ್ರಾಗ ನೋಡಬೇಕು ಏನ್ರಿ ಹಳೆ ಕಾಲದ ಮದುವೆ ಹೆಂಗೆ ಆಗಿರ್ತಾವಲ್ಲ ಆ ಟೈಪದ ಮದುವೆ ಮಾಡೋದು ನಾವು. ಯಾಕಂದ್ರೆ ಇವತ್ತಿನ ಹೆಂಗಂದ ಅರ್ಜೆಂಟದ ಮದುವೆ ಅಲ್ಲ ಏನ್ರಿ, ಹೋಗಿಂದ ಇಬ್ಬರು ಸಹಿ ಮಾಡಿ 2 ಹಾರ ಹಾಕೊಂಡು ಕೂಡ ಲಗ್ನ ಹೋಗಿಂದ ಅವೇ 2 ಸಹಿ ಮಾಡಿದ್ರೆ ಅಂದ್ರೆ ಟೈಗರ್ಸ್ ಏನ್ರಿ. ಇವತ್ತಿನ ದಿನಮಾನದಾಗ 2 ಮಿನಿಟಿನ ಮದುವೆನೇ ನಡೆದಾವ. ಅದಕ್ಕಂತವಾಗಬಾರ್ದು. ನಮ್ಮ ಹಳ್ಳಿ ವಾತಾವರಣದೊಳಗೆ ನಾವು ತಾಯಿ ತಂದೆ ಯಾವತ್ತು ತೋರಿಸಿರ್ತಾರಲ್ಲ ಅಂಥ ಹೆಣ್ಣಿನೇ ಮದುವೆ ಮಾಡ್ಕೋಬೇಕು. ನಮ್ಮ ತಾಯಿ ತಂದೆಯನ್ನು ಎಂಥವನಿಗೆ ತೋರಿಸಿರ್ತಾರ ಅಂಥ ಗಂಡಿನೇ ನಾವು ಮದುವೆ ಮಾಡ್ಕೊಳ್ತಕ್ಕಂಥ ಏನ್ರಿ ನಾವು ಪುಣ್ಯ ಜೀವಿಗಳು ಈ ನಮ್ಮ ಉಚ್ಚ ಗ್ರಾಮದವ್ರು ಆಗಬೇಕಂತ ಏನ್ರಿ ಆಸೆ ಅಂತಕ್ಕಂಥದ್ದು ವ್ಯಕ್ತಪಡಿಸ್ತಾ ಇದ್ವಿ. ಯಾಕಂದ್ರೆ ಇವತ್ತಿನ ಕಲಿಯುಗದೊಳಗೆ ನೋಡ್ರಿಲ್ಲ ಏನ್ರಿ, ಇವತ್ತೆಲ್ಲ ವಾತಾವರಣ ಕೆಟ್ಟ ಹೋಗ್ಬಿಟ್ಟವ. ಏನಿಲ್ಲ ಏನ್ರಿ, ಚೆನ್ನಾಗಿ ನಕ್ಕುವಾಗ ಮುಗೀತು ಹೊಂಟವೆ ಹೋಗಿ ಒಂದು 5-6 ತಿಂಗಳು ಅಂದ್ಕೊಳ್ಳಿ ಇದ್ರ ಬಲ್ಲಿ ರೊಕ್ಕ ಮುಗಿದು ಅಂದ್ಕೊಳ್ಳಿ ಮತ್ತೆ ಯಾವ ನಾ ಹೇಳಿದ್ದೆ ನಿಮ್ಗೆ. ನಮ್ಮಲ್ಲಿ ಹೋಗ್ಬೇಕಿ ನಿಮ್ಗೊಂದು ಕತೆ ತಪ್ಪು ತಿಳ್ಕೊಬೇಡ್ರಿ. ನಮ್ಮಲ್ಲಿ ಹೋಗ್ಬೇಕು ಹುಡುಗಿ ನಾನು ಡಿಗ್ರಿ ಮಾಡೋಕೆ ಬೆಂಗ್ಳೂರಿಗೆ ಹೋಗ್ತೀನಿ ನಾವು. ಇಲ್ಲೇ ಮಾಡು ಡಿಗ್ರಿ ಎತ್ಕೊಂಡು ಮನೆಗೆ ಅಂದರು. ಇಲ್ಲ ಡಿಗ್ರಿ ಮಾಡೋಕೆ ಬೆಂಗ್ಳೂರಿಗೆ ಹೋಗ್ತೀನಿ ನಾವು. ಯಾವಾಗೆಲ್ಲ ಡಿಗ್ರಿ ಮಾಡೋಕೆ ಬೆಂಗ್ಳೂರಿಗೆ ಮಾಡು ಹೋಗಿ ಒಂದು 5-6 ತಿಂಗಳಾಗಿಲ್ಲ ಅವ್ರು ಹೋಗೋದು ಫೋನ್ ಹೋಗಿ ಯಾವ ನನಗೆ 3ರಾಗ ಹೇಳಿ ಹೋಗಿದ್ದೆ 6 ತಿಂಗಳು 3 ತಿಂಗಳಾಗ ಏನಪ್ಪ ಮೊನ್ನೆ ನೀವು ಸಾಲಿ ಬೇಡ ಸಲ ಬಾಯಿಗೆ ಊರಿಗೆ ಹಚ್ಚಿಕೊಂಡು ಕರೆಸು ಮುಂದಾಕಿ ಗಂಡಸ ಮಗ ಹುಡು ಅವ್ರ ಮನೆಯಾಗ ಒಂದು ಮುದುಕಿ ಆಡಿಸ್ತಾರೆ ನೋಡಿಲ್ಲ ಅಲ್ಲೆಲ್ಲ ಚಿನ್ನ ನನ್ನ ಹಿಂಗೆ ಮನೆ ಆಡಿಸ್ತಿರ್ತಾರಿಲ್ಲ ಮಕ್ಕಳಿಗೆ. ಆ ಮುದುಕಿ ಹಂಗೆ ಆಡಿಸ್ತಿದಿಲ್ಲ. ಬಾರ ಬಾರ ಡಿಗ್ರಿ ಡಿಗ್ರಿ ಮಾಡ್ಲಿಕ್ಕೆ ಹೋಯ್ತು ಮುದುಕಿ ಮನ್ಯಾಗ ಇರ್ತಾವ್ರಿ, ಮನ್ಯಾಗ ಮುದುಕಿಯಲ್ಲ ಇರ್ತಾವ. ಅದಕ್ಕೆಲ್ಲ ಬಾರ ಬಾರ ಚಿನ್ನಕ್ಕೆ ಹಿಂಗೆ ಕರಿಬೇಕಿಲ್ಲ, ಬಾರ ಬಾರ ಡಿಗ್ರಿ ಡಿಗ್ರಿ ಮಾಡ್ಲಿಕ್ಕೆ ಹೋಯ್ತು. ಡಿಗ್ರಿ ಮಾಡಿ ತಂದಾಳವನ. ಅದಕ್ಕೆ ಆ ಪರಿಸ್ಥಿತಿಗಳನ್ನು ನಮ್ಮ ನಾಡಿನೊಳಗೆ ನಡಿಬಾರ್ದು. ಯಾಕಂದ್ರೆ ಇವೆಲ್ಲ ಏನ್ರಿ ಬೀದರ್ ಜಿಲ್ಲಾ ಬಸವ ಕಲ್ಯಾಣ ಬಾಲಿಕೆ ಇವೆಲ್ಲ ಸಂಸ್ಕಾರವಂತ ಹಳ್ಳಿಗಳು ನಮ್ಮ. ಯಾಕಂದ್ರೆ ಇಲ್ಲೆಲ್ಲ ಬಸವಣ್ಣವ್ರು ಓಡಾಡಿರ್ತಕ್ಕಂಥ ಪುಣ್ಯಭೂಮಿ. ಒಂದು ಕಡೆಗೆ ಅಂದ ಯಾವ ನಮ್ಮ ಚನ್ನಬಸವ ಪಟ್ಟದೇವರು ಎಂಥ ತಪಸ್ಸುಗಳು ಅವರೆಲ್ಲ ಅವರೆಲ್ಲ ಈ ಭೂಮಿ ಮೇಲೆ ಓಡಾಡಿದವ್ರು ಅದಲ್ಲ. ಎಂತೆಂಥ ದೊಡ್ಡ ದೊಡ್ಡ ಶರಣರಿಂದ ಓಡಾಡಿರ್ತಕ್ಕಂಥ ಪುಣ್ಯ ಭೂಮಿ ಎತ್ತಿಕೊಂಡಂದಾಗ ನಾವೆಲ್ಲ ಪುಣ್ಯ ಜೀವಿಗಳಾಗಿನೇ ಇರಬೇಕು ಬರ್ತಾಯಿ. ಅದಕ್ಕೆ ಮದುವೆ ಹೆಂಗೆ ನಡೀತಿದ್ವು ಅಲ್ಲಿ ಹಿಂದಿನ ದಿನಮಾನದಾಗ ಅವಾಗೆಲ್ಲ 15 ದಿವಸ ಗಟ್ಟಲೆ ಮದುವೆ ಇರ್ತೀವಿ. ಮುಂದೆ 5 ದಿವಸಕ್ಕೆ ಅಂತ ಬಂದು ಈಗ 1 ದಿವಸಕ್ಕೆ ಬಂದದ ಏನ್ರಿ. ಈ ಇತ್ತಿತ್ತಲಾಗಂದ್ರೆ 2 ಮಿನಿಟಿಗೆ ಬಂದಾವ ಅಂಥ ಮದುವೆಗಳಾಗಬಾರ್ದು. ಒಳ್ಳೆ ಎಲ್ಲ ಪದ್ಧತಿನೂ ಯಾವ ರೀತಿ ಮಾಡೋದ ಸುರುಗಿ ಸುತ್ತೋದು ಹಿಡ್ಕೊಂಡು ಎಣ್ಣೆ ಹಚ್ಚೋದು ಹಿಡ್ಕೊಂಡು ಅರ್ಶಿನ ಹಚ್ಚೋದು ಹಿಡ್ಕೊಂಡು ಅರ್ಶಿನ ಆಡ್ಕೊಡಿಲ್ಲ ಅದನ್ನೆಲ್ಲನೂ ಕೂಡ ಮಾಡಬೇಕು. ಅವ್ರ ನೆಂಟರು ಬರೋದ್ರಾಗ ನಾವೆಲ್ಲ ಥರದ ರೆಡಿ ಇಟ್ಕೊಳ್ಳೋಣ ಅಂತಂತ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ನಾಳೆ ಬರುವಂಥ ಪ್ರಸಂಗದೊಳಗೆ ನೀವು ಯಾರೂ ಹಂಗೆ ಬರಬೇಡ್ರಿ. ಮದುವೆಗೆ ಆಯರಿ ತೊಗೊಂಬರ್ರಿ. ಏನು ಕೈ ಬೀಚಿ ಒಂದು 10 ರೂಪಾಯಿನೂ ಕಾಣಿಕೆನೆ ಕೊಡಲ್ರಿ. ಹೌದಿಲ್ಲ, ಭಾರಿ ಚಿಪ್ಪಣ ಮಂದಿ ಮೂರ ಏನ್ರಿ. ನಮಗೆ ಸಂಬಳಕ್ಕಿಂತ ಗಿಂಬಳನೇ ಹೆಚ್ಚಿರ್ತದೆ ಹೊರಗೆ. ಇರಲಿ, ನಾಳೆಗೆ ನೀವೆಲ್ಲರೂ ಕೂಡ ಮದುವೆಗೆ
ಆಯರಿ ತಗೊಂಡು ಆದರೆ ಇಟ್ಟೆಂದ ಜಲ್ದಿ ಬರ್ರಿ. ನಾಳೆಗೆ ಚೆನ್ನಾಗಿರ್ತಕ್ಕಂಥ ಮದುವೆ ಸಮಾರಂಭ ನಾಳೆ ವೈಭವದೊಳಗಿಂದ ಮಾಡೋಣ ಅಂತ ಮಾತನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸಂಚಾಲಕ ನಡೆಸಿಕೊಡ್ತಾರೆ. ಅದರ ಶಾಂತಿ ಕೇಳಿ. ಇಲ್ಲಿಯವರೆಗೆ ಅತಿ ಉನ್ನತವಾಗಿ ಅತಿ ಚೆನ್ನಾಗಿ ಪುರಾಣವನ್ನು ಹೇಳಿಕೊಟ್ಟಿರುವಂತಹ ಪರಮ ಪೂಜ್ಯರಿಗೆ ಧನ್ಯವಾದಗಳು. ಯಾವತ್ತು ಸಂಗೀತ ಪ್ರೇಮಿಗಳಾದಂತಹ ವೈಜನಾಥ್ ಮಡಿವಾಳವರು ಸಂಗೀತ ಕಲಾವಿದರಿಗೆ 200 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ. ಸಂಗೀತ ಕಲಾವಿದರು ಅದನ್ನು ಸ್ವೀಕರಿಸಬೇಕು. ಇಲ್ಲಿ ಇನ್ನೊಂದು ಕೆಲಸ, ನಿನ್ನೆ ಎಲ್ಲ ನಮ್ಮ ಉಚ್ಚ ಗ್ರಾಮದ ಭಕ್ತರು ನಿನ್ನೆ ಯಾವ ಬ್ಯಾಲಳಿಗೆ ಹೋಗಿ ಯಾವ ಹೆಣ್ಣು ನೋಡ್ತಕ್ಕಂಥ ಶಾಸ್ತ್ರವನ್ನು ನಿನ್ನೆ ಮಾಡಿದ್ರು. ಅವರೆಲ್ಲ ಅಲ್ಲೆಯಿಂದ ಇವರಿಗೆಲ್ಲ ಟಾವೆಲ್ ಟೋಪಿ ಎಲ್ಲ ಮಾಡಿ ಏನ್ರಿ ಅವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲದೂ ಕೂಡ ಮಾಡಿದರು. ಆದರೆ ನಾಳೆಗೆ ಏನ್ರಿ ಮೊದಲು ಬಂದ ಬಳಿಕ ಏನ್ರಿ ಅವ್ರಿಗೂ ಕೂಡ ಟಾವೆಲ್ ಟೋಪಿ ಅಂತಕ್ಕಂಥದ್ದನ್ನು ಇಲ್ಲೇ ಉಚ್ಚ ಗ್ರಾಮದೊಳಗೆ ಮಾಡೋದಿರ್ತದೆ. ಅದಕ್ಕೆ ನಾಳೆಗೆಲ್ಲ ಅವ್ರ ನೆಂಟರು ಕೂಡ ಬೇಗ ಬರ್ತಾರೆ, ನೀವು ಕೂಡ ಬೇಗ ಬರೀತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಂತ ಇಂದಿನ ಪ್ರಸಾದ ಸೇವೆಯನ್ನ ಮಾಡಿರುವಂತಹ ಉಮೇಶ್ ಮಡಿವಾಳ್ ಹಾಗೂ ಸರ್ ಧರ್ಮಪತ್ನಿಯವರು ಆಗಮಿಸಿ ಆ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಯೋಗಿ ಕುಮಾರನೇ ಮರ ಸಂಹರನೆ ಜಯ ಜಯ ಗೋ ಮಂಗಲ ವೀರ ಸಮಯ ಸರ ಗೌರವ ತೋರಿದ ವೀರ ಸಮಯ ಸರ ಗೌರವ ತೋರಿದ ವೀರ ಸದಾ ಶಿವ ಶಾಮಿ ಸುಂದರನೆ ಜಯ ಜಯ ಗೋ ಮಂಗಲ.